Photoshop is a raster graphics editor. ಇಟ್ ಈಸ್ ಅನ್ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್. ಫೋಟೋಶಾಪ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಸಾಫ್ಟ್ವೇರ್. ಸೊ ಯಾವ ತರ ಸಾಫ್ಟ್ವೇರ್ ಅಂದ್ರೆ ಬಿಟ್ ಮ್ಯಾಪ್ ಗ್ರಾಫಿಕ್ಸ್ ಎಡಿಟರ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ರಾಸ್ಟರ್ ಗ್ರಾಫಿಕ್ಸ್ ಎಡಿಟರ್ ಅಂತ ಹೇಳ್ತೀವಿ. ಸೊ ಬಿಟ್ ಮ್ಯಾಪ್ ನ ನಾವು ರಾಸ್ಟರ್ ಅಂತ ಕೂಡ ಹೇಳ್ತೀವಿ. ಸೊ ಫೋಟೋಶಾಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಎಲ್ರಿಗೂ ಗೊತ್ತಿರೋ ಪ್ರಕಾರ ಫೋಟೋಶಾಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಫೋಟೋ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾವು ಕ್ಯಾಮ್ರಾದಲ್ಲೆಲ್ಲ ಫೋಟೋ ಏನಾದ್ರು ತೆಗೆದ್ರೆ ಅದನ್ನ ನಾವು ಹೇಗ್ ಬರುತ್ತಪ್ಪ ಅಂದ್ರೆ ಬಿಟ್ ಮ್ಯಾಪ್ ಅಲ್ಲಿ ಬರುತ್ತೆ. ಸೊ ನೀವು ನೋಡ್ಬೋದು, ಫೋಟೋ ತೆಗೆದ್ಮೇಲೆ ಫುಲ್ಲು ಝೂಮ್ ಮಾಡಿದ್ರೆ ನಿಮ್ಗೊಂದು ಬಾಕ್ಸ್ ತರ ಕಾಣಿಸುತ್ತೆ ಅಲ್ಲ, ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಪಿಕ್ಸೆಲ್ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ಪಿಕ್ಸೆಲ್ ಸೇರಿದ್ರೆ ನನಗೆ ಒಂದು ಫೋಟೋ ಆಗುತ್ತೆ, ಆಯ್ತಾ. ಸೊ ಆ ರೀತಿ ಫೋಟೋಸ್ ಎಲ್ಲ ಮಾಡಿರೋದು ಯಾವ್ದ್ರಿಂದ ಅಂದ್ರೆ ಲೈಕ್ ಬಿಟ್ ಮ್ಯಾಪ್ ಇಮೇಜಸ್ ಇಂದ ಮಾಡಿರೋದೆ. ಸೊ ಬಿಟ್ ಮ್ಯಾಪ್ ಇಮೇಜಸ್ ನ ಎಡಿಟ್ ಮಾಡಬೇಕು ಅಥವಾ ಚೇಂಜಸ್ ಮಾಡ್ಬೇಕು, ಅದ್ರ ಜೊತೆ ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂದ್ರೆ ನಾವು ಯೂಸ್ ಮಾಡೋ ಸಾಫ್ಟ್ವೇರ್ ಯಾವ್ದಂದ್ರೆ ಫೋಟೋಶಾಪ್. ಹೆಸರು ಹೇಳ್ದಂಗೆ ಯೂಶಲಿ ನಾವು ಫೋಟೋಸ್ ಮೇಲೆ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಆಯ್ತಾ. ಫೈಲ್ The Photoshop file extension is PSD and its template extension is PSDT. So PS ಅಂದ್ರೆ Photoshop, D ಅಂದ್ರೆ document. So PSD ಅಂದ್ರೆ Photoshop document, PSDT ಅಂದ್ರೆ Photoshop document template ಅಂತ. So a PSD file can has maximum height and width of 30,000 pixel and length limit of 2 GB. ಸೊ ನಾನು ಒಂದು ಫೋಟೋಶಾಪ್ ಅಲ್ಲಿ ಫೈಲ್ ಕ್ರಿಯೇಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ಒಂದು ಫೈಲ್ ಅಲ್ಲಿ 30,000 ಪಿಕ್ಸೆಲ್ ಇರ್ಬೋದು ಅಥವಾ ಫೈಲ್ ಸೈಜು 2 GB ಆಗಿರ್ಬೋದು. ಓಕೆ, ಫೋಟೋಶಾಪ್ ಇಸ್ ಡೆವಲಪ್ಡ್ ಅಂಡ್ ಪಬ್ಲಿಷ್ಡ್ ಬೈ ಅಡೋಬಿ ಸಿಸ್ಟಮ್. ಸೊ ಇದನ್ನ ಡೆವಲಪ್ ಮಾಡಿದ್ದು ಮತ್ತೆ ಪಬ್ಲಿಷ್ ಮಾಡಿರೋದು ಯಾರಪ್ಪ ಅಂದ್ರೆ ಅಡೋಬಿ ಸಿಸ್ಟಮ್ ಅವರು. ಓಕೆ, ಇನ್ ಫೋಟೋಶಾಪ್ ವಿ ಕ್ಯಾನ್ ಕಂಬೈನ್ ಬೋತ್ ಪಿಕ್ಸೆಲ್ ಬೇಸ್ಡ್ ಅಂಡ್ ವೆಕ್ಟರ್ ಬೇಸ್ಡ್ ಇಮೇಜಸ್ ಇನ್ ಎ ಡಾಕ್ಯುಮೆಂಟ್. ಸೊ ನನ್ನ ಒಂದು ಫೋಟೋಶಾಪ್ ಡಾಕ್ಯುಮೆಂಟ್ ಇದೆ ಅಂದ್ರೆ ಅದ್ರಲ್ಲಿ ಬರೀ ನಾನು ಲೈಕ್ ಪಿಕ್ಸೆಲ್ ಇಮೇಜೇ ಹಾಕೋಬೇಕು ಅಂತ ಏನಿಲ್ಲ, ವೆಕ್ಟರ್ ಬೇಸ್ಡ್ ಇಮೇಜಸ್ ಕೂಡ ನನ್ನ ಡಾಕ್ಯುಮೆಂಟ್ ಅಲ್ಲಿ ಹಾಕೋಬಹುದು. ವೆಕ್ಟರ್ ಬೇಸ್ಡ್ ಇಮೇಜಸ್ ಯಾವ್ದು ನಾ ಹೇಳ್ದಂಗೆ ನಿಮ್ಗೆ. ಸೊ ನಾವು ಕ್ರಿಯೇಟ್ ಮಾಡಿರುವಂತ ಇಮೇಜಸ್ ನ ವೆಕ್ಟರ್ ಬೇಸ್ಡ್ ಇಮೇಜಸ್ ಅಂತ ಹೇಳ್ತೀವಿ. ಲೈಕ್ ಇಲ್ಲಿಸ್ಟ್ರೇಟರ್ ಅಲ್ಲಿ ಅಥವಾ ಕೋರಲ್ ಡ್ರಾ ನಲ್ಲಿ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೀವಲ್ಲ, ಆ ತರ ಇಮೇಜಸ್ ನಾವು ವೆಕ್ಟರ್ ಬೇಸ್ಡ್ ಇಮೇಜಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇವಾಗ ಕೋರಲ್ ಡ್ರಾ ಅಥವಾ ಇಲ್ಲಿಸ್ಟ್ರೇಟರ್ ಯೂಸ್ ಮಾಡ್ಕೊಂಡು ಒಂದು ಲೋಗೋನ ಕ್ರಿಯೇಟ್ ಮಾಡಿರ್ತೀರಾ ಅಂದ್ರೆ ಆ ಲೋಗೋನ ನೀವು ನಿಮ್ಮ ಫೋಟೋಶಾಪ್ ಫೈಲ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಥವಾ ನೀವು ನಿಮ್ಮ ಫೋಟೋಶಾಪ್ ಫೈಲ್ ಅಲ್ಲಿ ಇವಾಗ ಪೆನ್ ಟೂಲ್ ಆ ತರ ಕೆಲವೊಂದು ವೆಕ್ಟರ್ ಬೇಸ್ಡ್ ಟೂಲ್ಸ್ ಇರುತ್ತೆ. ಸೊ ಆ ಟೂಲ್ ನ ಯೂಸ್ ಮಾಡ್ಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು ಯಾವ್ದಾದ್ರು ಒಂಥರ. ಫೋಟೋಶಾಪ್ ಎನೇಬಲ್ಸ್ ವೆಕ್ಟರ್ ಗ್ರಾಫಿಕ್ಸ್ ಎಡಿಟಿಂಗ್ ಥ್ರೂ ಇಟ್ಸ್ ಪಾತ್, ಪೆನ್, ಶೇಪ್ ಟೂಲ್ಸ್, ಶೇಪ್ ಲೇಯರ್ಸ್, ಟೈಪ್ ಟೂಲ್ಸ್, ಇಂಪೋರ್ಟ್ ಕಮಾಂಡ್ ಅಂಡ್ ಸ್ಮಾರ್ಟ್ ಆಬ್ಜೆಕ್ಟ್ ಫಂಕ್ಷನ್ಸ್. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಟೂಲ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು ನೀವು ವೆಕ್ಟರ್ ಗ್ರಾಫಿಕ್ಸ್ ನ ಎಡಿಟ್ ಕೂಡ ಮಾಡ್ಬೋದು. ಓಕೆ, DPI refers to the resolution of printing device, not the resolution of an image. ಸೊ ನೀವು ಹೇಗೆ ಪ್ರಿಂಟ್ ಮಾಡ್ತೀರಾ ಒಂದು ಫೈಲ್ ನ ಅನ್ನೋದನ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂದ್ರೆ DPI ಅಲ್ಲಿ ಮೆಜರ್ ಮಾಡ್ತೀವಿ. DPI ಅಂದ್ರೆ ಏನಪ್ಪಾ ಅಂದ್ರೆ ಡಾಟ್ಸ್ ಪರ್ ಇಂಚ್. 1 ಇಂಚ್ ಜಾಗದಲ್ಲಿ ಎಷ್ಟು ಡಾಟ್ಸ್ ಇದೆ ಅಂತ ನಾವು ಕೌಂಟ್ ಮಾಡ್ತೀವಿ. ಸೊ ಜಾಸ್ತಿ ಇದ್ರೆ ರೆಸಲ್ಯೂಷನ್ ಜಾಸ್ತಿ ಇದೆ ಅಂತ, ಸೊ ಡಾಟ್ಸ್ ಕಮ್ಮಿ ಇದ್ರೆ ರೆಸಲ್ಯೂಷನ್ ಕಮ್ಮಿ ಇದೆ ಅಂತ. ಸೊ ರೆಸಲ್ಯೂಷನ್ ಜಾಸ್ತಿ ಇದ್ರೆ ನೋಡೋದಿಕ್ಕೆ ಚೆನ್ನಾಗಿರುತ್ತೆ, ರೆಸಲ್ಯೂಷನ್ ಕಮ್ಮಿ ಇದ್ರೆ ನೋಡೋದಿಕ್ಕೆ ಚೆನ್ನಾಗಿರೋದಿಲ್ಲ. ಓಕೆ, ಡಿಜಿಟಲ್ ಇಮೇಜಸ್ ಆರ್ ಮೇಡ್ ಅಪ್ ಆಫ್ ಬೈನರಿ ನಂಬರ್ಸ್ ದಟ್ ಈಸ್ 0 and 1 which represent the ಕಲರ್ ಆಫ್ ಎ ಸಿಂಗಲ್ ಪಿಕ್ಸೆಲ್. ಸೊ 0 ಮತ್ತೆ 1 ನನ್ಗೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಪ್ರತಿಯೊಂದು ಕಲರ್ದು ಒಂದೊಂದು ಪಿಕ್ಸೆಲ್ ನ ರೆಪ್ರೆಸೆಂಟ್ ಮಾಡುತ್ತೆ. The height and width of a document gives you more control over the size and orientation of your page. ಡಿಜಿಟಲ್ ಇಮೇಜಸ್ ನಾವು ಯಾವ್ದ್ರಿಂದ ಮಾಡಿರ್ತೀವಿ ಅಂದ್ರೆ 0 ಮತ್ತೆ 1s ಇಂದ ಮಾಡಿರ್ತೀವಿ. ಸೊ ಅದು ಒಂದೊಂದು ನನಗೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕಲರ್ ಅಂತ ಹೇಳ್ತೀವಿ. ಸೊ 0 and 1 ನಾವೇನಂತ ಹೇಳ್ತೀವಿ? ಬೈನರಿ ನಂಬರ್ ಅಥವಾ ಬೈನರಿ ಡಿಜಿಟ್ಸ್ ಅಥವಾ ಬಿಟ್ಸ್ ಅಂತ ಹೇಳ್ತೀವಿ, ಆಯ್ತಾ. ಸೊ ಪ್ರತಿ ಒಂದು ಸಿಂಗಲ್ ಪಿಕ್ಸೆಲ್ಗೂ ಒಂದೊಂದು ಕಲರ್ ಇರುತ್ತೆ. ಸೊ ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 0 ಅಥವಾ 1 ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. The height and width of a document gives you more control over the size and orientation of your page. ಸೊ ನನ್ನ ಪೇಜಲ್ಲಿ ಇರುವಂತ ಹೈಟ್ ಅಂಡ್ ವಿಡ್ತ್ ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಸೈಜ್ ಮತ್ತೆ ಓರಿಯೆಂಟೇಷನ್ಗಿಂತ. ಓಕೆ, ಪ್ರೀಸೆಟ್ ಡ್ರಾಪ್ ಡೌನ್ ಹ್ಯಾಸ್ ಕ್ಲಿಪ್ ಬೋರ್ಡ್, ಡಿಫಾಲ್ಟ್ ಫೋಟೋಶಾಪ್ ಸೈಜ್, US ಪೇಪರ್, ಇಂಟರ್ನ್ಯಾಷನಲ್ ಪೇಪರ್, ಫೋಟೋ, ವೆಬ್, ಮೊಬೈಲ್ ಅಂಡ್ ಡಿವೈಸಸ್, ಫಿಲಿಂ ಅಂಡ್ ವಿಡಿಯೋ ಕಸ್ಟಮ್. ಸೊ ಪ್ರೀಸೆಟ್ ಅಂದ್ರೆ ಏನು? ಸೊ ನನಗೆ ಇವಾಗ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಬೇಕು ಹೊಸದು ಅಂದ್ರೆ ಫೈಲ್ಗೆ ಹೋಗಿ ನ್ಯೂ ಬರ್ತೀನಿ ಅಲ್ಲ. ಸೊ ಇಲ್ಲಿರುವಂತ ಪ್ರೀಸೆಟ್ ನನಗೆ ಯಾವ್ದ್ಯಾವ್ದಪ್ಪ ಅಂದ್ರೆ ಸೊ ಡಿಫಾಲ್ಟ್ ಫೋಟೋಶಾಪ್ ಸೈಜು, US ಪೇಪರು, ಇಂಟರ್ನ್ಯಾಷನಲ್ ಪೇಪರು, ಫೋಟೋ, ವೆಬ್, ಮೊಬೈಲ್ಸ್ ಅಂಡ್ ಡಿವೈಸಸ್ ಮತ್ತೆ ಫಿಲಿಮ್ಸ್ ಅಂಡ್ ವಿಡಿಯೋ. ಓಕೆ, ಸೊ ಅಂದ್ರೆ ನಾವು ಫೋಟೋಶಾಪ್ ಯಾವ್ಯಾವ ಪ್ಯಾಕೇಜಸ್ಗೆ ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ
ನನ್ನ ಅಪ್ಲಿಕೇಶನ್ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರೋಂಗೆ ಇನ್ ಡಿಸೈನಲ್ಲಿ ಯಾವ್ಯಾವ ಡಿಫ್ರೆಂಟ್ ಇತ್ತು. ಸೊ ನನಗೆ 3 ಇಂಟೆಂಟ್ ಇತ್ತು. ಯಾವ್ದ್ಯಾವ್ದಪ್ಪ ಅಂದರೆ ಲೈಕ್ ವೆಬ್, ಪ್ರಿಂಟ್, ಡಿಜಿಟಲ್ ಪಬ್ಲಿಷಿಂಗ್. ಇಲ್ಲಿ ಇಷ್ಟೊಂದಿದೆ. ಸೊ ಸೊ ಇದು ಆಲ್ ಓವರ್ ವರ್ಡ್ ಯೂಸ್ ಮಾಡೋದ್ರಿಂದ US ಪೇಪರ್ ಅಂದರೆ US ಅಲ್ಲಿ ಯೂಸ್ ಮಾಡೋ ಪೇಪರ್ ಲಿಸ್ಟ್ ಮಾತ್ರ ಬರುತ್ತೆ. ಲೈಕ್ ಲೆಟರು, ಲೀಗಲು, ಟ್ಯಾಬ್ವಾಯ್ಡ್. ಇಂಟರ್ನ್ಯಾಷನಲ್ ಪೇಪರ್ ಅಂದರೆ A ಸೀರೀಸ್, B ಸೀರೀಸ್ ಮತ್ತು C ಸೀರೀಸ್ ಪೇಪರ್ಸು ನನಗೆ ಬರುತ್ತೆ. ಸೊ ನೀವಲ್ಲಿ ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡಿದ ತಕ್ಷಣ ಅದರದ್ದು ವಿಡ್ತ್ ಎಷ್ಟು, ಹೈಟ್ ಎಷ್ಟು ಅಂತ ಡಿಫಾಲ್ಟ್ ಆಗಿ ಅದೇ ತಗೊಳುತ್ತೆ. ಇಲ್ಲ ನೀವು ನಿಮ್ಮ ಪರ್ಟಿಕ್ಯುಲರ್ ಸೈಜಲ್ಲೇ ಬರಬೇಕಂದ್ರೆ ಇಲ್ಲಿ ನೀವು ಟೈಪ್ ಮಾಡ್ಕೋಬಹುದು. ನೀವು ಟೈಪ್ ಮಾಡಿದ್ರೆ ಅವಾಗ ಇಲ್ಲಿ ಕಸ್ಟಮ್ ಅಂತ ಬರುತ್ತೆ. ಸೊ ಕಸ್ಟಮ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಓನ್ ಪರ್ಟಿಕ್ಯುಲರ್ ಪೇಪರ್ ಸೈಜ್ ಕೊಟ್ಟರೆ ಕಸ್ಟಮ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಫೋಟೋಸ್ ಅಂದ್ರೆ ಇವಾಗ ನಾವು ಫೋಟೋ ಎಡಿಟಿಂಗಿಗೆ ಯೂಸ್ ಮಾಡೋದ್ರಿಂದ ಇವಾಗ ಫೋಟೋ ಪ್ರಿಂಟ್ ಮಾಡಬೇಕು ಅನ್ಕೊಳ್ಳಿ. ಸೊ ಸ್ಟ್ಯಾಂಡರ್ಡ್ ಫೋಟೋ ಸೈಜಸ್ ಇರುತ್ತಲ್ಲ, ಸೊ ಕೆಲವೊಂದು ಪೇಪರ್ ಸೈಜಸ್ ಇಲ್ಲಿ ಲಿಸ್ಟ್ ಆಗುತ್ತೆ. ಲೈಕ್ ಲ್ಯಾಂಡ್ಸ್ಕೇಪ್ 2x3, ಲ್ಯಾಂಡ್ಸ್ಕೇಪ್ 4x6, ಲ್ಯಾಂಡ್ಸ್ಕೇಪ್ 5x7, ಲ್ಯಾಂಡ್ಸ್ಕೇಪ್ 8x10 ಅಂತ. ಅದೇ ರೀತಿ ಪೋರ್ಟ್ರೇಟ್ 2x3, 4x6, 5x7, 8x10 ಅಂತ. ಈ ರೀತಿ ಡಿಫಾಲ್ಟ್ ಕೆಲವು ಸೈಜಸ್ ಪೇಪರ್ ಇರುತ್ತೆ. ಇದರಲ್ಲೂ ಬೇಕಂದ್ರೆ ಮ್ಯಾನ್ಯುಯಲ್ ಆಗಿ ನನ್ಗೆ ಯಾವ ಸೈಜ್ ಬೇಕು ಅಂತ ಕೊಟ್ಕೋಬಹುದು. ವೆಬ್ ಅಂದ್ರೆ ವೆಬ್ಬಲ್ಲಿ ಪಬ್ಲಿಷ್ ಮಾಡೋದಿಕ್ಕಲ್ವಾ. ಸೊ ಡಿಫ್ರೆಂಟ್ ಸ್ಕ್ರೀನ್ ಸೈಜಸ್ನ ನನಗಿಲ್ಲಿ ಪಿಕ್ಸೆಲ್ ಅಲ್ಲಿ ತೋರಿಸುತ್ತೆ. ಸೊ ನನಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಆ ಸೈಜ್ನ ನಾನು ತಗೋಬಹುದು ವೆಬ್ಸೈಟ್ ಪಬ್ಲಿಷ್ ಮಾಡಬೇಕಾದ್ರೆ. ಮೊಬೈಲ್ ಆ್ಯಂಡ್ ಡಿವೈಸಸ್ ಅಂದರೆ ಸೊ ನಾನು ಮೊಬೈಲ್ಗೆ ಏನಾದ್ರು ವರ್ಕ್ ಮಾಡ್ತಿದ್ದೀನಿ ಅಂದರೆ ಸೊ ಸ್ವಲ್ಪ ಡಿಫಾಲ್ಟಲ್ಲಿ ಇರೋವಂಥ ಮೊಬೈಲ್ದು ಅಥವಾ ಟ್ಯಾಬ್ದು ಸ್ಕ್ರೀನ್ ಸೈಜಸ್ನ ನನಗಿಲ್ಲಿ ಲಿಸ್ಟ್ ಮಾಡುತ್ತೆ. ಸೊ ಯಾವ್ದು ನನಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಸೊ ಅದು ಸೈಜ್ನ ನಾನು ತಗೋಬಹುದು. ಇಲ್ಲ ದೊಡ್ಡದು ತೊಗೊಂಡು ರಿಸೈಜ್ ಮಾಡ್ಬೋದು. ನಿಮಗೆ ಗೊತ್ತಿರೋಂಗೆ ದೊಡ್ಡದು ತೊಗೊಂಡು ರಿಸೈಜ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಚಿಕ್ಕ ತೊಗೊಂಡು ದೊಡ್ಡದಕ್ಕೆ ರಿಸೈಜ್ ಮಾಡಿದ್ರೆ ನನಗೆ ಪಿಕ್ಸೆಲ್ ಅಥವಾ ಡೇಟಾ ಲಾಸ್ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿರೋದ್ರಿಲ್ಲ. ಆದ್ರಿಂದ ನೀವು ಪ್ರತಿಯೊಂದು ವರ್ಕು ನೀವು ಫೋಟೋಶಾಪಲ್ಲಿ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ಕರೆಕ್ಟ್ ಸೈಜ್ ಕೊಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ. ಫಿಲಿಮ್ ಅಂಡ್ ವಿಡಿಯೋ ಅಂದರೆ ಸೊ ಫಿಲಿಮ್ ಅಂಡ್ ವಿಡಿಯೋನಲ್ಲಿ ಡಿಫ್ರೆಂಟ್ ಬರುತ್ತೆ. ಸೊ ನಿಮಗೆ ಯಾವ್ದು ಸೂಟ್ ಆಗುತ್ತೆ. ಸೊ ಫಿಲಿಮ್ ಅಥವಾ ವಿಡಿಯೋಗೆ ಏನಾದ್ರು ಡಿಸೈನ್ ಮಾಡ್ತಿದ್ದೀರಾ ಅಂದರೆ ಅದನ್ನು ತಗೊಂಡು ಮ್ಯಾಚ್ ಮಾಡಿಕೊಂಡು ಓಕೆ ಕೊಡ್ಬೋದು. ಸೊ ನಾನು ಹೇಳ್ದಂಗೆ ನಿಮಗೆ US ಅಥವಾ ಇಂಟರ್ನ್ಯಾಷನಲ್ ಪೇಪರ್ ಅಂತ ತೊಗೊತೀರಾ. ಆ ತಗೊಂಡಾಗ ಸೊ ನೀವು ಪ್ರಿಂಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಕಲರ್ ಮೋಡು ನಾವು CMYK ತಗೋಬೇಕು. ಓಕೆ. ಸೊ ಬರೀ ವೆಬ್ ಪಬ್ಲಿಷಿಂಗಿಗೆ ಅಂದರೆ RGB ಓಕೆ ನನಗೆ. ಓಕೆ. ಸೊ ಕಲರ್ ಪ್ರೊಫೈಲ್ ನಮಗೆ ಯಾವಾಗಲೂ ಬರೋದು ಯಾವುದಪ್ಪ ಅಂದರೆ sRGB ಅಂತ. ಸೊ ವರ್ಕಿಂಗ್ RGB sRGB ಅಂತ ಪ್ರೊಫೈಲ್ ತಗೊತೀವಿ. ಸೊ ಪಿಕ್ಸೆಲ್ ರೇಷಿಯೋ ಓಕೆ. ಸೊ ಬ್ಯಾಕ್ಗ್ರೌಂಡ್ ಯಾವ್ಯಾವ ರೀತಿ ಕೊಡ್ಬೋದು ಅಂದ್ರೆ ವೈಟು ಬ್ಯಾಕ್ಗ್ರೌಂಡ್ ಕಲರ್ ಅಂದ್ರೆ ಇಲ್ಲಿ ಏನ್ ಕಲರ್ ಇರುತ್ತೆ ಅದನ್ನ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಹೇಳ್ತೀವಿ. ಟ್ರಾನ್ಸ್ಪರೆಂಟ್ ಆಗಿ ಕೂಡ ಕೊಡ್ಬೋದು. ಇಲ್ಲಿ ಪೇಪರ್ ಸೈಜ್ ಬರುತ್ತೆ. ಸೊ ಇಲ್ಲಿ ಯಾವ ಯೂನಿಟ್ ಆಫ್ ಮೆಜರ್ಮೆಂಟ್ ನಿಮಗೆ ಬೇಕು ಅಂತ ಇಲ್ಲಿ ಕೊಟ್ಕೋಬಹುದು. ಸೊ ಪ್ರೀಸೆಟ್ ಡ್ರಾಪ್ ಡೌನ್ ಮೆನ್ಯೂ ಹ್ಯಾಸ್ ಕ್ಲಿಪ್ ಬೋರ್ಡ್, default Photoshop size, US paper, international paper, photo, web, mobile and devices, film and video ಮತ್ತೆ ಕಸ್ಟಮ್. ಸೊ ಇಂಟರ್ನ್ಯಾಷನಲ್ ಪೇಪರ್ ಸೈಜ್ ಯಾವ್ದಿದೆ ನಮಗೆ A ಸೀರೀಸ್, B ಸೀರೀಸ್, C ಸೀರೀಸ್ ಆ ಥರ ಇದೆ. ಸೊ A ಸೀರೀಸ್ ಅಲ್ಲಿ ಯಾವ್ದಿದೆ ಅಂದರೆ A3, A4, A5, A6. ಓಕೆ. ಸೊ ನೆಕ್ಸ್ಟ್ B ಸೀರೀಸ್ ಅಲ್ಲಿ ಯಾವ್ದಿದೆ ಅಂದರೆ B3, B4, B5. ಸೊ C ಸೀರೀಸ್ ಅಲ್ಲಿ ಯಾವ್ದಿದೆ ಅಂದ್ರೆ C4, C5, C6. ಸೊ ನೀವು ಸೈಜ್ ತಗೊಂಡಿದ ತಕ್ಷಣ ಹೆಸರು ತಗೊಂಡಿದ ತಕ್ಷಣ ಅದ್ರ ಡಿಫಾಲ್ಟ್ ಸೈಜಸ್ ಬರುತ್ತೆ. ಸೊ ನಿಮಗೆ ಗೊತ್ತಾಗಬೇಕು ಅಂದ್ರೆ ಒಂದು ನ್ಯೂಸ್ ಪೇಪರ್ ತಗೊಂಡು ಆ ಪರ್ಟಿಕ್ಯುಲರ್ ಏನ್ ಸೈಜ್ ಕೊಟ್ಟಿರ್ತಾರೆ ಅದನ್ನ ಕಟ್ ಮಾಡಿ ಅವಾಗ ನಿಂಗೆ ಆ ಸೈಜ್ ಏನು ಅಂತ ಐಡಿಯಾ ಬರುತ್ತೆ. ಗೊತ್ತಾಯ್ತಾ? ಸೊ ನಾವು ವರ್ಕ್ ಮಾಡೋದಕ್ಕಿಂತ ಮುಂಚೆ ಒಂದು ವ್ಯೂ ಇರಬೇಕು ನಮಗೆ ಯಾವ ಪೇಪರ್ ಅಂದ್ರೆ ಏನು, ಯಾವ ಸೈಜ್ ಏನು ಅಂತ. ಓಕೆ. ಸೊ ನೀವು ಫ್ರೀ ಆಗಿದ್ದಾಗ ಈ ವರ್ಕ್ ಒಂದು ಮಾಡ್ಕೊಳ್ಳಿ. US ಪೇಪರ್ ಸೈಜ್ ಹ್ಯಾಸ್ ಲೆಟರ್, ಲೀಗಲ್, ಟ್ಯಾಬಾಯ್ಡ್. ಸೊ ನೀವು ಕಣ್ಣಾರೆ ನಿಮಗೆ ಲೀಗಲ್ ಅಂದ್ರೆ ಏನು, ಲೆಟರ್ ಅಂದ್ರೆ ಏನು, ಟ್ಯಾಬಾಯ್ಡ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಂದ್ರೆ ಸೊ ಲೆಟರ್ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಲ್ಲ. ಸೊ ಲೆಟರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಪೇಪರ್ ಸೈಜಸ್ ತೋರಿಸುತ್ತೆ. ನೀವು ಯಾವ ಯೂನಿಟ್ ತಗೊಂತೀರಾ ಆ ಯೂನಿಟ್ ಅಲ್ಲಿ ಒಂದು ನ್ಯೂಸ್ ಪೇಪರ್ ತಗೊಂಡು ಸೊ ಇಲ್ಲಿ ಹೇಳಿರೋ ಅಂತ ಅಂದ್ರೆ 8.5 ಉದ್ದ, ಅಗಲ 11 ಇಂಚಸ್ ಉದ್ದ ತಗೊಂಡು ಕಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ A4 ಶೀಟ್ ಅಥವಾ ಲೆಟರ್ ಸೈಜು ಹೇಗಿರುತ್ತೆ, ಲೆಟರ್ಗೂ A4ಗೂ ಏನ್ ಡಿಫ್ರೆನ್ಸು, ಅಥವಾ ಲೆಟರ್ಗೂ ಲೀಗಲ್ಗೂ ಏನ್ ಡಿಫ್ರೆನ್ಸು, ಲೆಟರ್ಗೂ ಲೀಗಲ್ ಹೇಗೆ ಕಾಣುತ್ತೆ, ಟ್ಯಾಬಾಯ್ಡ್ ಹೇಗೆ ಕಾಣುತ್ತೆ ಅಂತ ನಿಮ್ಗೊಂದು ರಫ್ ಐಡಿಯಾ ಬರುತ್ತೆ. ಸೊ ನಿಮ್ಗೊಂದು ಐಡಿಯಾ ಬಂದ್ರೆ ಅಲ್ವಾ ಸೊ ಯಾವ ಶೀಟ್ ಯಾವಾಗ ಬೇಕು ಅಂತ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ಫಸ್ಟ್ ನೀವು ಬೇಸಿಕಲಿ ಯೂಸ್ ಮಾಡ್ಬೇಕಂದ್ರೆ ಯಾವ ಸೈಜ್ ಹೇಗಿದೆ ಏನು ಅಂತ ನೀವು ತಿಳ್ಕೊಂಡಿರ್ಬೇಕು.
ಇದೇ ಪ್ಯಾಕೇಜ್ ಅಲ್ಲ, ಯಾವುದೇ ಒಂದು DTP ಪ್ಯಾಕೇಜ್ ವರ್ಕ್ ಮಾಡೋದಕ್ಕಿಂತ ಮುಂಚೆ ಪೇಪರ್ ಬಗ್ಗೆ ಐಡಿಯಾ ಇರಬೇಕು, ಫಾಂಟ್ಸ್ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. Photo has some standard sizes in both portrait and landscape mode. Like portrait ಅಲ್ಲಿ ಯಾವ್ದಿದೆ 2x3, 4x6, 5x7, 8x10. Landscape ಅಲ್ಲಿ ಯಾವ್ದಿದೆ 2x3, 4x6, 5x7, 8x10. Okay. So web mobile devices also has some standard sizes. ಇದೇ ರೀತಿ ವೆಬ್ ಮತ್ತೆ ಮೊಬೈಲ್ ಡಿವೈಸಸ್ಗೂ ಕೂಡ ಕೆಲವು ಸ್ಟ್ಯಾಂಡರ್ಡ್ ಸೈಜಸ್ ಇದೆ. When you create a graphics for website, choose RGB color profile. If you wish to print a graphic, then choose CMYK color profile. So print ಮಾಡ್ಬೇಕಂದ್ರೆ CMYK ಯೂಸ್ ಮಾಡಿ. ಸೊ ಬರೀ ವೆಬ್ಬಲ್ಲಿ ಪಬ್ಲಿಷ್ ಮಾಡ್ತೀನಿ ಅಂದರೆ RGB ಪ್ರೊಫೈಲ್ನ ಯೂಸ್ ಮಾಡಿ. ಸೊ ರೆಸಲ್ಯೂಷನ್ ಅಂದರೆ ಏನು? ರೆಸಲ್ಯೂಷನ್ ಇಸ್ ದ ನಂಬರ್ ಆಫ್ ಪಿಕ್ಸೆಲ್ ಆನ್ ಎ ಪ್ರಿಂಟೆಡ್ ಏರಿಯಾ ಆಫ್ ಅನ್ ಇಮೇಜ್. ಸೊ ಪ್ರಿಂಟ್ ಆಗುತ್ತಲ್ಲ ಜಾಗದಲ್ಲಿ ಅಲ್ಲಿ ಎಷ್ಟು ಪಿಕ್ಸೆಲ್ಸ್ ಇದೆ ಅನ್ನೋದನ್ನ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಫೈಲ್ನ ಓಪನ್ ಮಾಡ್ತೀನಿ. ಓಕೆನಾ? ಸೊ ರೆಸಲ್ಯೂಷನ್ ಅಂದ್ರೆ ಏನು? ಇದನ್ನ ದೊಡ್ಡದು ಮಾಡ್ತಿದ್ದೀನಿ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಒಂದೊಂದು ಬಾಕ್ಸ್ ಕಾಣುತ್ತಲ್ಲ, ಈ ಒಂದೊಂದು ಬಾಕ್ಸನ್ನು ನಾನು ಏನಂತ ಹೇಳ್ತೀನಿ ಅಂದರೆ ಒನ್ ಪಿಕ್ಸೆಲ್ ಅಂತ ಹೇಳ್ತೀನಿ. ಸೊ 1 ಇಂಚ್ ಜಾಗದಲ್ಲಿ ಅಂದರೆ ಹೈಟು ಮತ್ತು ವಿಡ್ತ್ ಸೇರಿದ್ರೆ 1 ಇಂಚ್ ಆಗುತ್ತಲ್ಲ, ಇಷ್ಟು ಜಾಗದಲ್ಲಿ ಎಷ್ಟು ಪಿಕ್ಸೆಲ್ ಇದೆ ಅನ್ನೋದನ್ನ ನಾನು ರೆಸಲ್ಯೂಷನ್ ಅಂತ ಹೇಳ್ತೀನಿ. ಸೊ ಪಿಕ್ಸೆಲ್ ಜಾಸ್ತಿ ಇದ್ದಷ್ಟು ರೆಸಲ್ಯೂಷನ್ ಜಾಸ್ತಿ ಇರುತ್ತೆ, ಪಿಕ್ಸೆಲ್ ಕಮ್ಮಿ ಇದ್ದಷ್ಟು ರೆಸಲ್ಯೂಷನ್ ಕಮ್ಮಿ ಇರುತ್ತೆ. The higher the resolution, the clarity of the image increases. Bitmap images are resolution dependent and vector graphics are resolution independent. So bitmap images ಮಾಡಿರೋದೇ ಪಿಕ್ಸೆಲ್ ಆದ್ರಿಂದ ಸೊ ನಮಗೆ ಇದು ರೆಸಲ್ಯೂಷನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಅದೇ ವೆಕ್ಟರ್ ಗ್ರಾಫಿಕ್ಸ್ ಲೈನ್ಸ್ ಮತ್ತೆ ಕರ್ವ್ಸ್ ಅಥವಾ ಮ್ಯಾಥಮೆಟಿಕಲ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಅದು ರೆಸಲ್ಯೂಷನ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಎನ್ಲಾರ್ಜಿಂಗ್ ಎ ಬಿಟ್ಮ್ಯಾಪ್ ಗ್ರಾಫಿಕ್ಸ್ redistributes the pixel in the grid. It makes the edge of the image to apply jagged. ಸೊ ಈಗ ನನ್ಗೊಂದು ಇಮೇಜ್ ಇದೆ ಅನ್ಕೊಳ್ಳಿ. ಸೊ ಒಂದು ಇಮೇಜ್ ಓಪನ್ ಮಾಡೋಣ. ಓಕೆ. ಸೊ ಕಂಟ್ರೋಲ್ ಎ ಕೊಟ್ರೆ ಈ ರೀತಿ ರನ್ನಿಂಗ್ ಆ್ಯಂಡ್ಸ್ ತರ ಸಿಂಬಲ್ ಬರುತ್ತೆ, ಅಂದ್ರೆ ಸೆಲೆಕ್ಷನ್ ಆಗಿದೆ ಅಂತ. ಸೊ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಆಗುತ್ತೆ. ಸೊ ನಂದು ಹೊಸ ಡಾಕ್ಯುಮೆಂಟ್ ಇತ್ತಲ್ಲ, ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಆಗುತ್ತೆ. ಸೊ ಕಂಟ್ರೋಲ್ ಟಿ ಅಂದ್ರೆ ನೀವು ನೋಡ್ಬೋದು ನನಗೆ ಇಮೇಜ್ ಸುತ್ತ ಬಾಕ್ಸ್ ಬಂದಿದೆ. ಸೊ ಇವಾಗ ರಿಸೈಜ್ ಮಾಡ್ತೀನಿ ನಾನು. ಸೊ ಚಿಕ್ಕದ್ ಮಾಡಿ ಎಂಟರ್ ಕೊಡ್ತೀನಿ. ನೀವು ನೋಡ್ಬೋದು ಡಾಟ್ 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 ಇದೆ. ಈ ರೀತಿ ಕ್ಲಾರಿಟಿ ಇದೆ ನಂದು. ಸೊ ಇದು 100% ಅಲ್ಲಿ. ಸೊ ಈ ಇಮೇಜ್ನ ನಾನು ಮತ್ತೆ ಸೆಲೆಕ್ಟ್ ಮಾಡ್ಕೊತೀನಿ, ಕಂಟ್ರೋಲ್ ಸಿ ಕೊಡ್ತೀನಿ, ಕಂಟ್ರೋಲ್ ವಿ ಅಂತೀನಿ, ಇನ್ನೊಂದು ಪೇಸ್ಟ್ ಆಯಿತು. ಸೊ ದೊಡ್ಡದು ಮಾಡೋದಕ್ಕೆ ಕಂಟ್ರೋಲ್ ಟಿ ಕೊಡ್ತೀನಿ. ಸೊ ಇದನ್ನ ರಿಸೈಜ್ ಮಾಡ್ತೀನಿ, ಎಂಟರ್ ಕೀ ಕೊಡ್ತೀನಿ. ಸೊ ನೀವು ನೋಡ್ಬೋದು ನನಗೆ ಮುಖ ಕ್ಲಾರಿಟಿನೇ ಇಲ್ಲ. ಸೊ ಯಾಕೆ ಈ ರೀತಿ ಆಗಿದೆ? ಸೊ ನಾನು ಏನಾಗುತ್ತಪ್ಪ ಅಂದ್ರೆ, ಸೊ ಇವಾಗ ಇಮೇಜ್ ಬಂತಲ್ಲ, ಇದು ಚಿಕ್ಕದಿದೆ, ಓಕೆ, ಚಿಕ್ಕದಿರೋದು ದೊಡ್ಡದು ಮಾಡಿದ ತಕ್ಷಣ ಏನಾಗುತ್ತೆ, ಈ ಪಿಕ್ಸೆಲ್ ಇಲ್ಲಿದೆಯಲ್ಲ, ಇದೇ ಡೇಟಾ 4-5 ಪಿಕ್ಸೆಲ್ ಇಲ್ಲಿ ಕಂಟಿನ್ಯೂಸ್ ಆಗೋದು ಪೇಸ್ಟ್ ಆಗುತ್ತೆ. ಸೊ ಆದ್ರಿಂದ ಏನಾಗುತ್ತಪ್ಪ ಅಂದ್ರೆ ನನಗೆ ಕ್ಲಾರಿಟಿ ಕಮ್ಮಿ ಆಗುತ್ತೆ. So enlarging a bitmap graphic redistributes the pixel in the grid. It makes the edge of the image to appear jagged. So edges ಎಲ್ಲ ಹೇಗೆ ಕಾಣುತ್ತೆ ನೋಡಿ, ಇಲ್ಲಿ jagged ತರ ಕಾಣುತ್ತೆ. ಅಂದ್ರೆ so resolution are measured in pixel per inch or pixel per centimeter units. ಓಕೆನಾ? ಪ್ರಿಂಟಿಂಗ್ ಅಲ್ಲದೆ ಡಾಟ್ಸ್ ಪರ್ ಇಂಚು. ಸೊ ಮಾನಿಟರ್ ಮೆಷರ್ ಮಾಡ್ಬೇಕಂದ್ರೆ ಪಿಕ್ಸೆಲ್ ಪರ್ ಇಂಚ್ ಅಥವಾ ಪಿಕ್ಸೆಲ್ ಪರ್ ಸೆಂಟಿಮೀಟರ್ ಯೂಸ್ ಮಾಡ್ಕೊಂಡು ಮೆಷರ್ ಮಾಡ್ತೀವಿ. ಸೊ ಡಿಫಾಲ್ಟ್ ಕಲರ್ ಪ್ರೊಫೈಲ್ ಯಾವ್ದಪ್ಪ ಅಂದ್ರೆ sRGB. ಸೊ ಬ್ಯಾಕ್ ಗ್ರೌಂಡ್ ಕಂಟೆಂಟ್ಸ್ ನಾನು ಆಗ್ಲೇ ಹೇಳ್ದಂಗೆ ಟ್ರಾನ್ಸ್ಪರೆಂಟ್ ಆದ್ರೂ ಆಗ್ಬೋದು, ವೈಟ್ ಆದ್ರೂ ಆಗ್ಬೋದು, ಅಥವಾ ಬ್ಯಾಕ್ ಗ್ರೌಂಡ್ ಕಲರ್ ಆದ್ರೂ ಆಗ್ಬೋದು. ಸೊ ಇಲ್ಲಿ ನಂಗೆ ಡಿಫ್ರೆಂಟ್ ಮೆನ್ಯೂ ಬಾರ್ ಅಲ್ಲಿ ಆಪ್ಷನ್ಸ್ ಇದೆ, ಲೈಕ್ ಫೈಲು, ಎಡಿಟು, ಇಮೇಜು,
ಲೇಯರು, ಟೈಪು, ಸೆಲೆಕ್ಟ್, ಫಿಲ್ಟರು, 3D, ವ್ಯೂ, ವಿಂಡೋ, ಹೆಲ್ಪ್. ಸೊ ನಾವು 3D ಆಬ್ಜೆಕ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು, ಕೆಲವು ಮಾತ್ರ ಬೇಸಿಕ್ ಸ್ಟ್ರಕ್ಚರ್ಸ್ನ. ಅದಕ್ಕೆ ನಾವು 3D ಯೂಸ್ ಮಾಡ್ತೀವಿ. ಅಂದರೆ ನನ್ನ ವರ್ಕ್ ಏನಿದೆ ಅದ್ರ ಪ್ರಕಾರ ನನಗೆ ಮೆನ್ಯೂನಲ್ಲಿ ಆಪ್ಷನ್ಸು ಅಥವಾ ಕಮಾಂಡ್ಸು ಡಿವೈಡ್ ಆಗಿರುತ್ತೆ. ಸೊ ಮೆನ್ಯೂ ಬಾರಲ್ಲಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಇದನ್ನ ಟೂಲ್ ಬಾರ್ ಅಂತೀವಿ. ಸೊ 2 ಮೋಡಲ್ ನೋಡ್ಬೋದು, ಕಾಂಪ್ಯಾಕ್ಟ್ ಮತ್ತೆ ಎಕ್ಸ್ಟೆಂಡೆಡ್ ಅಂತ. ಸೊ ಯಾರನ್ನ ಕ್ಲಿಕ್ ಮಾಡಿದ್ರೆ 1 ಲೈನ್ ಅಥವಾ 2 ಲೈನ್ ಅಲ್ಲಿ ಬರುತ್ತೆ. ಸೊ 2 ಮೋಡ್ ಹೆಸರು ಏನಪ್ಪ ಅಂದ್ರೆ ಕಾಂಪ್ಯಾಕ್ಟ್ ಮತ್ತೆ ಎಕ್ಸ್ಟೆಂಡೆಡ್ ಅಂತ. ನೆಕ್ಸ್ಟ್ ಆಪ್ಷನ್ಸ್ ಬಾರ್. ಸೊ ಆಪ್ಷನ್ ಬಾರ್ ಅಂದ್ರೆ ಏನು, ಇವಾಗ ನಾನು ಯಾವ್ದಾದ್ರು ಟೂಲ್ ತಗೊಂಡ್ರೆ ಅದರ ರಿಲೇಟೆಡ್ ಕಮಾಂಡ್ಸ್ ಇಲ್ಲಿ ನನಗೆ ಮೇಲ್ಗಡೆ ತೋರಿಸುತ್ತಲ್ಲ. ಸೊ ಈ ಲೈನ್ ನಾನು ಏನಂತ ಹೇಳ್ತೀನಿ ಅಂದ್ರೆ ಆಪ್ಷನ್ ಬಾರ್ ಅಂತ ಹೇಳ್ತೀನಿ. ಪ್ಯಾನಲ್ಸ್ ಅಥವಾ ಪ್ಯಾಲೆಟ್ಸ್. ಪ್ಯಾನಲ್ಸ್ ಆರ್ ಪ್ಯಾಲೆಟ್ಸ್ ಕಂಟೈನ್ ಫಂಕ್ಷನ್ ದಟ್ ಹೆಲ್ಪ್ ಯು ಮಾನಿಟರ್ ಅಂಡ್ ಮಾಡಿಫೈ ಇಮೇಜಸ್. ಸೊ ನೀವೊಂದು ಲೇಔಟ್ ನ ತಗೊಂಡ್ರೆ ಇಲ್ಲಿ ರೈಟ್ ಸೈಡ್ ಇಲ್ಲಿ ಇದೆಯಲ್ಲ, ಇದನ್ನೆಲ್ಲ ಏನಂತ ಹೇಳ್ತೀವಿ, ಪ್ಯಾನಲ್ಸ್ ಅಂತ ಹೇಳ್ತೀವಿ ಅಥವಾ ಪ್ಯಾಲೆಟ್ಸ್ ಅಂತ ಹೇಳ್ತೀವಿ. ಸೊ ನಾವು ವರ್ಕ್ ಮಾಡ್ತಿದ್ದೀನಲ್ಲ ಅದು ಯೂಸ್ ಆಗೋದಕ್ಕೆ ಸೊ ನನಗೆ ಹೆಲ್ಪ್ ಮಾಡುವಂಥದ್ದು ಏನಪ್ಪಾ ಅಂದ್ರೆ ಪ್ಯಾನಲ್ಸ್ ಅಥವಾ ಪ್ಯಾಲೆಟ್ಸ್ ಅಂತ ಹೇಳ್ತೀನಿ. ಸೊ ಇವಾಗ ಓಪನ್ ಆಗಿರೋ ಪ್ಯಾಲೆಟ್ ಯಾವ್ದಪ್ಪ ಅಂದ್ರೆ ಲೇಯರ್ ಪ್ಯಾಲೆಟ್ ಅಥವಾ ಲೇಯರ್ ಪ್ಯಾನಲ್ ಅಂತ ಹೇಳ್ತೀವಿ. We can also group several palettes together. Collapsed palettes appear as icons. ಸೊ ಇಲ್ಲಿ ನೀವು ನೋಡ್ಬೋದು, ನನಗೆ ಇಲ್ಲಿ 3D ಪ್ಯಾಲೆಟ್ ಇದೆ, ಲೇಯರ್ ಪ್ಯಾಲೆಟ್ ಇದೆ, ಮತ್ತೆ ಚಾನಲ್ ಪ್ಯಾಲೆಟ್ ಇದೆ. ಸೊ 3 ಪ್ಯಾಲೆಟ್ ನನಗೇನಾಗುತ್ತೆ ಒಂದ್ರಲ್ಲೇ ಇದೆ. ಮತ್ತೆ ಇಲ್ಲಿ ನೋಡ್ಬೋದು ಐಕಾನ್ ತರ ಕಾಣುತ್ತೆ. ಸೊ ಇದು ಕೂಡ ಪ್ಯಾಲೆಟ್ಗಳೇ. ಸೊ ಯಾವ್ದು ಓಪನ್ ಇರಲ್ಲ ಆ ಪ್ಯಾಲೆಟ್ ಎಲ್ಲ ನನಗೆ ಇಲ್ಲಿ ಐಕಾನ್ಸ್ ತರ ಇರುತ್ತೆ. ದ ಡಿಫ್ರೆಂಟ್ ಪ್ಯಾಲೆಟ್ಸ್. ಸೊ ಯಾವ್ಯಾವ ಪ್ಯಾಲೆಟ್ ಇದೆ ನನಗೆ, ಟೂಲ್ ಪ್ಯಾಲೆಟ್, ಆಪ್ಷನ್ ಪ್ಯಾಲೆಟ್, ಲೇಯರ್ ಅಂಡ್ ಅಡ್ಜಸ್ಟ್ಮೆಂಟ್ ಪ್ಯಾಲೆಟ್, ಕಲರ್ ಪ್ಯಾಲೆಟ್, ಸ್ವಾಚಸ್ ಪ್ಯಾಲೆಟ್, ಹಿಸ್ಟ್ರಿ ಪ್ಯಾಲೆಟ್, ಹಿಸ್ಟೋಗ್ರಾಮ್ ಪ್ಯಾಲೆಟ್, ನ್ಯಾವಿಗೇಟರ್ ಪ್ಯಾಲೆಟ್, ಇನ್ಫೋ ಪ್ಯಾಲೆಟ್, ಸ್ಟೈಲ್ ಪ್ಯಾಲೆಟ್, ಆಕ್ಷನ್ ಪ್ಯಾಲೆಟ್, ಚಾನಲ್ ಪ್ಯಾಲೆಟ್, ಪಾಸ್ ಪ್ಯಾಲೆಟ್ ಅಂತ ಇಷ್ಟು ತರ ಪ್ಯಾಲೆಟ್ ಇದೆ. ಅಂದ್ರೆ ನನ್ನ ವರ್ಕ್ ಬೇಸಿಸ್ ಮೇಲೆ ನಾನು ಏನಕ್ಕೆ ವರ್ಕ್ ಮಾಡ್ತೀನಿ ಆ ಪ್ರತಿಯೊಂದಕ್ಕೂ ಒಂದೊಂದು ಪ್ಯಾಲೆಟ್ ಇದೆ, ಆಯ್ತಾ. ಬೈ ಡಿಫಾಲ್ಟ್ ಪ್ಯಾಲೆಟ್ಸ್ ಆರ್ ಸ್ಟ್ಯಾಕ್ ಟುಗೆದರ್ ಇನ್ ಗ್ರೂಪ್ಸ್. ಫಾರ್ ಡಿಫಾಲ್ಟ್ ಆಗಿ ಪ್ಯಾಲೆಟ್ಸ್ ಒಂದು ಗ್ರೂಪ್ಸ್ ಆಗಿ ನನಗೆ ಸ್ಟ್ಯಾಕ್ ಆಗಿರುತ್ತೆ, ಅಂದ್ರೆ ಇರುತ್ತೆ ಅಂತ. ಓಕೆ. ರೂಲರ್ಸ್. ರೂಲರ್ಸ್ ಹೆಲ್ಪ್ಸ್ ಯು ಪೊಸಿಷನ್ ಇಮೇಜಸ್ ಆರ್ ಎಲಿಮೆಂಟ್ಸ್ ಪ್ರಿಸೈಸ್ಲಿ. ಸೊ ಎಲ್ಲಿ ಬರಬೇಕು ನನಗೊಂದು ಇಮೇಜ್ ಪ್ರಿಂಟ್ ಆದ್ರೆ ಅಂತ ನನಗೆ ಪ್ಲೇಸ್ ಮಾಡೋದಕ್ಕೆ ರೂಲರ್ಸ್ ನನಗೆ ಹೆಲ್ಪ್ ಮಾಡುತ್ತೆ. ದ ಆಪ್ಷನ್ ಬಾರ್ ಹೆಲ್ಪ್ಸ್ ಟು ಸೆಟ್ ದ ಆಪ್ಷನ್ಸ್ ಫಾರ್ ಕರೆಂಟ್ಲಿ ಸೆಲೆಕ್ಟೆಡ್ ಟೂಲ್. ಸೊ ನಾ ಹೇಳ್ದೆ ಅಲ್ವಾ, ಯಾವ್ದಾದ್ರು ಟೂಲ್ ತಗೊಂಡ್ರೆ ಅದ್ರ ರಿಲೇಟೆಡ್ ಕಮಾಂಡ್ಸ್ ಎಲ್ಲ ನನ್ಗೆ ಎಲ್ಲಿ ಬರುತ್ತೆ, ಆಪ್ಷನ್ ಬಾರ್ ಅಲ್ಲಿ ಬರುತ್ತೆ. ಸೊ ಏನ್ ಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಆ ಆಪ್ಷನ್ಸ್ ನ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಸ್ಟೇಟಸ್ ಬಾರ್. ಸೊ ಸ್ಟೇಟಸ್ ಬಾರ್ ಅಲ್ಲಿ ಏನ್ ಮಾಡುತ್ತೆ, ಡಾಕ್ಯುಮೆಂಟ್ ಕೆಳಗಡೆ ಒಂದು ಲೈನ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಏನೇನ್ ತೋರಿಸುತ್ತೆ ಅಂದ್ರೆ ನನ್ನ ಫೈಲ್ ಅಲ್ಲಿ ಏನೇನು ಓಪನ್ ಆಗಿದೆ, ಸೊ ಯಾವ ಟೂಲ್ದು ಫೈಲ್ ಸೈಜ್ ಏನು, ಡಾಕ್ಯುಮೆಂಟ್ ಡೈಮೆನ್ಷನ್ ಏನು, ಪ್ರೊಫೈಲ್ ಏನು, ಮೆಜರ್ಮೆಂಟ್ ಸ್ಕೇಲ್ ಯಾವುದು, ಸೈಜ್ ಯಾವುದು, ಟೈಮಿಂಗ್ ಏನು, ಕರೆಂಟ್ ಟೂಲ್ ಹೆಸರೇನು, ಯಾವ್ದು ಆಕ್ಟಿವ್ ಆಗಿರೋದು, ಆ ಟೂಲ್ ಹೆಸರೇನು, ಸೇವ್ ಆಗಿದೆಯಾ, ಪ್ರೋಗ್ರೆಸ್ ಆಗಿದೆಯಾ, ಅಥವಾ ಎಕ್ಸ್ಪೋಜರ್ ಎಷ್ಟಿದೆ, ಸೊ ಎಲ್ಲಿ ಸೇವ್ ಆಗಿದೆ, ಲೈಕ್ ಅಡೋಬ್ ಡ್ರೈವ್ ಅಲ್ಲ ಬೇರೆ ಎಲ್ಲಾದ್ರೂ ಅಂತ ಎಲ್ಲ ತೋರಿಸುತ್ತೆ. ಓಕೆ. Document profile displays the color profile that image uses and number of bits per channel. ಸೊ ಒಂದು ಚಾನಲ್ಗೆ ಎಷ್ಟು ಬಿಟ್ಸ್ ಯೂಸ್ ಮಾಡ್ತೀವಿ ಅಂತ ಎಲ್ಲ ನನಗೆ ಕಲರ್ ಡೀಟೇಲ್ಸ್ ಎಲ್ಲ ನನಗೆ ಡಾಕ್ಯುಮೆಂಟ್ ಪ್ರೊಫೈಲ್ ಕಲರ್ ಪ್ರೊಫೈಲ್ನ ತೋರಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಫ್ಲೈಔಟ್. ಫ್ಲೈಔಟ್ ಅಂದ್ರೆ ಏನಪ್ಪಾ ಅಂದ್ರೆ, ಇವಾಗ ನಾನು ಒಂದು ಟೂಲ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಚಿಕ್ಕದೊಂದು ಇಲ್ಲಿ ಟ್ರಯಾಂಗಲ್ ಶೇಪ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಅಡಿಷನಲ್ ಟೂಲ್ಸ್ ಬರುತ್ತಲ್ಲ, ಸೊ ಇದನ್ನ ನಾವು ಫ್ಲೈಔಟ್ ಅಂತ ಹೇಳ್ತೀವಿ. ಟ್ರಯಾಂಗಲ್ ಶೇಪ್ ಕ್ಲಿಕ್ ಮಾಡಿದಾಗ ಬರೋದು ಎಕ್ಸ್ಟ್ರಾ ಟೂಲ್ಸ್ ನ ಫ್ಲೈಔಟ್ ಅಂತ ಹೇಳ್ತೀವಿ. Flyout has more tools that are hidden. When you check the small triangle in the lower right corner, then the tools in the flyout are displayed. In CS6, the toolbar is displayed in two modes, compact mode and extended mode. ಅದು ಹೇಳಿದೀನಿ. The screen mode refers to the way of viewing the document. The different screen modes are, so ಯಾವ್ಯಾವ ತರ ಸ್ಕ್ರೀನ್ ಮೋಡ್ ಇದೆ ಅಂದ್ರೆ ಸ್ಟ್ಯಾಂಡರ್ಡ್ ಸ್ಕ್ರೀನ್ ಮೋಡ್, ಫುಲ್ ಸ್ಕ್ರೀನ್ ಮೋಡ್ ವಿತ್ ಮೆನ್ಯೂ ಬಾರ್ ಮತ್ತೆ ಫುಲ್ ಸ್ಕ್ರೀನ್ ಮೋಡ್. ಸೊ ಇದರಲ್ಲಿ ಡಿಫಾಲ್ಟ್ ಮೋಡ್ ಯಾವ್ದಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಸ್ಕ್ರೀನ್ ಮೋಡ್, ಆಯ್ತಾ. ಸೊ ಬೈ ಡಿಫಾಲ್ಟ್ ಆಲ್ ದ ಫೈಲ್ ಗೆಟ್ ಸೇವ್ಡ್ ಆರ್ ಸ್ಟೋರ್ಡ್ ಇನ್ ಮೈ ಡಾಕ್ಯುಮೆಂಟ್ಸ್ ಫೋಲ್ಡರ್. ನಾನು ಇವಾಗ ಫೈಲಿಗೆ ಹೋಗಿ ಸೇವ್ ಅಂತ ಕೊಟ್ರೆ ನನಗೆ ಫೈಲ್ ಎಲ್ಲಿ ಸೇವ್ ಆಗುತ್ತೆ ಅಂದ್ರೆ ಡಾಕ್ಯುಮೆಂಟ್ ಫೋಲ್ಡರ್ ಅಲ್ಲಿ ಸೇವ್ ಆಗುತ್ತೆ. ನಾನು ಸೆಟ್ಟಿಂಗ್ ಚೇಂಜ್ ಮಾಡಿದ್ದೀನಿ, ಅದರಿಂದ ನನಗೆ ಡೆಸ್ಕ್ಟಾಪ್ ತೋರಿಸ್ತಾ ಇದೆ. ಫೈಲ್ ಸೇವ್ ಅಂತ ಕೊಟ್ಟಿದ ತಕ್ಷಣ ನನಗೆ ಎಲ್ಲಿ ಸೇವ್ ಆಗುತ್ತೆ ಡಿಫಾಲ್ಟ್ ಆಗಿ ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನೋ ಫೋಲ್ಡರ್ ಅಲ್ಲಿ ಸೇವ್ ಆಗುತ್ತೆ. If we accidentally make unwanted changes to our files
with large number of changes, then we can revert the file back using revert option. ಸೊ ರಿವರ್ಟ್ ಆಪ್ಷನ್ ನಮ್ಗೆ ಇನ್ಡಿಸೈನ್ ಅಲ್ಲೂ ಇತ್ತು. ಅದು ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ಲಾಸ್ಟ್ ಸೇವ್ ಮಾಡಿರ್ತೀವಲ್ಲ ಅಲ್ಲಿಗೆ ಬಂದು ಫೈಲ್ ಸೇವ್ ಆಗಿ ತೋರಿಸ್ಬೇಕು ಅಂದ್ರೆ, ಇನ್ ಮಿಕ್ಕಿದೆಲ್ಲ ಹೊರಟೋಗ್ಬೇಕು ಚೇಂಜಸ್ ಅಂದ್ರೆ ಫೈಲ್ಗೆ ಹೋಗಿ ರಿವರ್ಟ್ ಅಂತ ಪ್ರೆಸ್ ಮಾಡಿದ್ರೆ ಲಾಸ್ಟ್ ಸೇವ್ ಮಾಡಿರ್ತೀರಲ್ಲ ಅಲ್ಲಿಗೆ ಫೈಲು ನನಗೆ ಓಪನ್ ಆಗುತ್ತೆ. The revert option ignores all the changes we have made and will transform the file to its last saved version. The tools are classified into 7 groups. ಸೊ ನನಗೆ ಇಲ್ಲಿರುವಂಥ ಟೂಲ್ಸ್ ಎಲ್ಲ 7 ಡಿಫ್ರೆಂಟ್ ಭಾಗಗಳಾಗಿ ಕ್ಲಾಸಿಫೈ ಮಾಡ್ತೀವಿ. ಯಾವ್ದ್ಯಾವ್ದಪ್ಪ ಅಂದರೆ ಸೆಲೆಕ್ಷನ್ ಟೂಲು, ಕ್ರಾಪ್ ಅಂಡ್ ಸೈಜ್ ಟೂಲು, ಮೆಜರಿಂಗ್ ಟೂಲು, ರೀಟಚಿಂಗ್ ಟೂಲ್ಸ್, ಪೇಂಟಿಂಗ್ ಟೂಲು, ಡ್ರಾಯಿಂಗ್ ಅಂಡ್ ಟೈಪ್ ಟೂಲು ಮತ್ತೆ ನ್ಯಾವಿಗೇಷನ್ ಟೂಲ್ ಅಂತ. ಸೊ ನಮ್ಗೆ ಸೆಲೆಕ್ಷನ್ ಟೂಲ್ ಯಾವ್ದು ಮಾರ್ಕ್ಯೂ, ಆಮೇಲೆ ಲಾಝೋ ಸೆಲೆಕ್ಷನ್ ಟೂಲು ಮತ್ತೆ ಮ್ಯಾಜಿಕ್ ವ್ಯಾಂಡ್ ಟೂಲು, ಕ್ವಿಕ್ ಸೆಲೆಕ್ಷನ್. ಇಷ್ಟನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಕ್ವಿಕ್ ಸೆಲೆಕ್ಷನ್ ಟೂಲ್ಸ್ ಅಂತ ಹೇಳ್ತೀವಿ. ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಮಾರ್ಕ್ಯೂ. ಮಾರ್ಕ್ಯೂನಲ್ಲಿ ನನಗೆ 4 ಟೂಲ್ ಇದೆ. ಯಾವ್ದ್ಯಾವ್ದಪ್ಪ ಅಂದ್ರೆ ರೆಕ್ಟ್ಯಾಂಗಲ್, ಎಲಿಪ್ಟಿಕಲ್, ಸಿಂಗಲ್ ಕಾಲಮ್ ಮಾರ್ಕ್ಯೂ ಮತ್ತೆ ಸಿಂಗಲ್ ರೋ ಮಾರ್ಕ್ಯೂ. ಸೊ ಇಲ್ಲಿ ಇದೆಯಲ್ಲ ಫಸ್ಟ್ ಟೂಲ್ ಬಂದ್ಬಿಟ್ಟು ಮಾರ್ಕ್ಯೂ ಟೂಲ್. ಓಕೆ, ರೆಕ್ಟ್ಯಾಂಗಲ್ ಟೂಲ್ ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ ಎಲಿಪ್ಟಿಕಲ್ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಸೊ ಎಲಿಪ್ಟಿಕಲ್ ಟೂಲ್ ಯೂಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ತೀನಿ. ಸೊ ಸರ್ಕಲ್ ಬರ್ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡ್ತೀನಿ. ಸೊ ಸಿಂಗಲ್ ರೋ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸಿಂಗಲ್ ರೋ ಮಾರ್ಕ್ಯೂ ಟೂಲ್ನ ಸೆಲೆಕ್ಟ್ ಮಾಡ್ತೀನಿ. ಸಿಂಗಲ್ ಕಾಲಮ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸಿಂಗಲ್ ಕಾಲಮ್ ಮಾರ್ಕ್ಯೂ ಸೆಲೆಕ್ಷನ್ನ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಇದೆಲ್ಲದಕ್ಕೂ ಶಾರ್ಟ್ಕಟ್ ಕೀ ಎಮ್ ಅಂತ. ಇವಾಗ ನಾನು ಎಲಿಪ್ಟಿಕಲ್ ಟೂಲ್ನಲ್ಲಿ ಇದ್ದೀನಿ. ನೆಕ್ಸ್ಟ್ ಟೂಲ್ ತಗೋಬೇಕು ಅಂದರೆ ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ಎಮ್ ಪ್ರೆಸ್ ಮಾಡಿದ್ರೆ ಸೊ ನನಗೆ 2 ಟೂಲ್ ಮಧ್ಯೆ ನ್ಯಾವಿಗೇಟ್ ಆಗುತ್ತೆ. ನೀವು ನೋಡ್ಬೋದು ನನಗಿರೋದು ಎಮ್ ಬರೀ 2ಕ್ಕೇನೆ, ಲೈಕ್ ರೆಕ್ಟ್ಯಾಂಗುಲರ್ ಮಾರ್ಕ್ಯೂ ಮತ್ತು ಎಲಿಪ್ಟಿಕಲ್ ಮಾರ್ಕ್ಯೂ ಇವೆರಡಿಲ್ಲ. ಸೊ ನಾನು ಶಿಫ್ಟ್ ಎಮ್ ಮಾಡಿದ್ರೆ ರೆಕ್ಟ್ಯಾಂಗುಲರ್ ಮಾರ್ಕ್ಯೂ ಮತ್ತು ಎಲಿಪ್ಟಿಕಲ್ ಮಾರ್ಕ್ಯೂ ಮಧ್ಯೆ ನನಗೆ ಮೂವ್ ಆಗ್ತಾ ಇರುತ್ತೆ. ಓಕೆ, ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು. ಸೊ ರೆಕ್ಟ್ಯಾಂಗುಲರ್ ಮಾರ್ಕ್ಯೂ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ರೆಕ್ಟ್ಯಾಂಗುಲರ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ರೆಕ್ಟ್ಯಾಂಗುಲರ್ ಮಾರ್ಕ್ ಯೂಸ್ ಮಾಡ್ತೀವಿ. ಸರ್ಕ್ಯುಲರ್ ಸೆಲೆಕ್ಷನ್ ಅಥವಾ ಎಲಿಪ್ಟಿಕಲ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಎಲಿಪ್ಟಿಕಲ್ ಮಾರ್ಕ್ ಯೂಸ್ ಮಾಡ್ತೀವಿ. ಸಿಂಗಲ್ ರೋ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಸಿಂಗಲ್ ರೋ ಮಾರ್ಕ್ಯೂ ಟೂಲ್ನ ಯೂಸ್ ಮಾಡ್ತೀವಿ. ಸಿಂಗಲ್ ಕಾಲಮ್ನ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಸಿಂಗಲ್ ಕಾಲಮ್ ಮಾರ್ಕ್ಯೂನ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಲೇಸರ್ ಟೂಲ್. ಸೊ ಲೇಸರ್ ಟೂಲ್ ಅಲ್ಲಿ ನಮಗೆ 3 ತರ ಟೂಲ್ ಇದೆ. ಒಂದು ಲೇಸರ್ ಟೂಲ್ ಅಥವಾ ಫ್ರೀ ಹ್ಯಾಂಡ್ ಲೇಸರ್ ಟೂಲ್, ನೆಕ್ಸ್ಟ್ ಪಾಲಿಗನಲ್ ಲೇಸರ್ ಟೂಲ್, ಇನ್ನೊಂದು ಮ್ಯಾಗ್ನೆಟಿಕ್ ಲೇಸರ್ ಟೂಲ್. ಸೊ ಲಾಝೋ ಟೂಲ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಸೊ ಫ್ರೀ ಫಾರ್ಮ್ ಆಫ್ ಸೆಲೆಕ್ಷನ್ ನ ಮಾಡ್ಬೇಕಂದ್ರೆ ನಾವು ಲಾಝೋ ಟೂಲ್ ನ ಯೂಸ್ ಮಾಡ್ತೀವಿ. ಸೊ ಲಾಝೋ ಟೂಲ್ ಹೇಗ್ ವರ್ಕ್ ಆಗುತ್ತೆ? ಇದು ಜಾಸ್ತಿ ಯೂಸ್ ಮಾಡುವಂತ ಟೂಲ್. ಸೊ ಲಾಝೋ ಟೂಲ್ ಅಂತ ತಗೊಂಡು ಇಲ್ಲಿ ಫಸ್ಟ್ ಆಪ್ಷನ್ ತಗೋಬೇಕು, ನ್ಯೂ ಸೆಲೆಕ್ಷನ್ ಅಂತ. ಸೊ ಮಾಡಿ ಹಿಂಗ್ ಕ್ಲಿಕ್ ಮಾಡ್ತಾ ಹೋದ್ರೆ ಸೊ ಇದು ಲಾಝೋ ಟೂಲು. ಸೊ ಲಾಝೋ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಸೊ ಏನಾದ್ರು ಸೆಲೆಕ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ರೀತಿ ಡ್ರ್ಯಾಗ್ ಮಾಡ್ತೀವಿ, ಅಂದ್ರೆ ಮೌಸ್ನ ಮೂವ್ ಮಾಡ್ತೀವಿ. ಸೊ ಇಲ್ಲಿ ರನ್ನಿಂಗ್ ಆ್ಯಂಡ್ ಸಿಂಬಲ್ ಬರುತ್ತೆ. ಇವಾಗ ಇದು ಸೆಲೆಕ್ಟ್ ಆಗಿದೆ ಅಂತ. ಕಂಟ್ರೋಲ್ ಸಿ ಅಂದ್ರೆ ನಂಗೆ ಹೇರ್ಸ್ ಮಾತ್ರ ಕಾಪಿ ಆಗಿರುತ್ತೆ. ಇದನ್ನ ಬೇರೆ ಕಡೆ ಬೇಕಂದ್ರೆ ಕಂಟ್ರೋಲ್ ವಿ ಎಂದು ಪೇಸ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ ನನಗೆ ಪೇಸ್ಟ್ ಆಗಿದೆ. ಸೊ ಮೂವ್ ಟೂಲ್ ಇಟ್ಕೊಂಡು ಮೂವ್ ಮಾಡ್ಕೋಬಹುದು. ಸೊ ಈ ರೀತಿ ಯಾವ್ದಾದ್ರು ಫ್ರೀ ಫಾರ್ಮ್ ಆಗಿ ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ಡ್ರಾ ಮಾಡ್ಕೊಂಡು ಅವಾಗ ನಾವು ಫಸ್ಟ್ ಲೇಸರ್ ಟೂಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಪಾಲಿಗನಲ್ ಲೇಸರ್ ಟೂಲ್. ಸೊ ಪಾಲಿಗನಲ್ ಲೇಸರ್ ಟೂಲ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಪಾಲಿಗನ್ ಶೇಪ್ ಅಥವಾ ಒಂದು ಬಿಲ್ಡಿಂಗ್ ಇರುತ್ತೆ, ಸ್ಟ್ರೈಟ್ ಸೆಲೆಕ್ಷನ್ಸ್ ಇರುತ್ತಲ್ಲ ಕರ್ವ್ ಇಲ್ದಲೆ, ಸೊ ಆ ರೀತಿ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಪಾಲಿಗನಲ್ ಟೂಲ್ನ ಯೂಸ್ ಮಾಡಿ ಲೇಸರ್ ಟೂಲ್ನ ಯೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ತೀವಿ ಈ ರೀತಿ. ಸೊ ಕರ್ವ್ ಇರಲ್ಲ, ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ನಂಗೆ ಸೆಲೆಕ್ಷನ್ ಆಗುತ್ತೆ. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಎಂಡ್ ಪಾಯಿಂಟ್ ಹತ್ರ ಹೋಗುತ್ತೆ. ಸೊ ಕಂಟ್ರೋಲ್ ಸಿ ಎಂದು ಎಲ್ಲಿಗೆ ಬೇಕು ಅಲ್ಲಿಗೆ ಬಂದು ಕಂಟ್ರೋಲ್ ವಿ ಅಂದರೆ ನನಗದು ಪೇಸ್ಟ್ ಆಗುತ್ತೆ. ಸೊ ಮೂವ್ ಟೂಲ್ ಯೂಸ್ ಮಾಡಿಕೊಂಡು ನಾನು ಅದನ್ನು ಮೂವ್ ಮಾಡ್ಕೋಬೋದು.
ಸೊ ಪಾಲಿಗ್ನಲ್ ಸೆಲೆಕ್ಷನ್ ಟೂಲ್ ಲೆಸೋ ಟೂಲ್ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬಂದು ಮ್ಯಾಗ್ನೆಟಿಕ್ ಲೆಸೋ ಟೂಲ್. ಸೊ ಮ್ಯಾಗ್ನೆಟಿಕ್ ಲೆಸೋ ಟೂಲ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ನಾನು ಏನಾದ್ರು ಸೆಲೆಕ್ಷನ್ ಮಾಡ್ತೀನಲ್ಲ, ಅವಾಗ ಬ್ಯಾಕ್ ಗ್ರೌಂಡ್ ಮತ್ತೆ ನನ್ನ ಇಮೇಜ್ ಕಲರ್ ಡಿಫ್ರೆನ್ಶಿಯೇಟ್ ಇದ್ದಾಗ, ಮತ್ತೆ ಅದು ಎಡ್ಜಸ್ ಕ್ಲಿಯರ್ ಆಗಿ ನಾನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಅದು ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ. ಸೊ ನಾನು ಒನ್ಸ್ ಕ್ಲಿಕ್ ಮಾಡಿಬಿಟ್ಟು ನನ್ನ ಮೌಸ್ನ ಡ್ರ್ಯಾಗ್ ಮಾಡ್ತಾ ಹೋದ್ರೆ ಅದು ಅದೇನೆ ಕಾರ್ನರ್ ಪಾಯಿಂಟ್ಗೆ ತಗೊಂತಾ ಹೋಗುತ್ತೆ. ಸೊ ನನ್ನ ಸೆಲೆಕ್ಷನ್ ಮಾಡೋವಾಗ ಕಷ್ಟ ಪಡೋ ಹಾಗಿಲ್ಲ. ಈ ರೀತಿ ಸೆಲೆಕ್ಷನ್ ಮಾಡ್ತಿರ್ತೀನಲ್ವಾ, ಸೊ ಮಿಸ್ ಆಗಿ ಹೆಂಗೋ ಹೋಗುತ್ತೆ. ಅದು ಬೇಡ ಅಂದ್ರೆ ನಾನು ಬ್ಯಾಕ್ ಸ್ಪೇಸ್ ಕೊಟ್ರೆ ನನಗೇನಾಗುತ್ತೆ, ಲಾಸ್ಟ್ ಸೆಲೆಕ್ಷನ್ ಏನ್ ಮಾಡಿರ್ತೀನಿ ಅದು ಅಂಡು ಆಗುತ್ತೆ. ಇವಾಗ ನಂಗೆ ಇದು ಬೇಡ ಅಂದ್ರೆ ಜಸ್ಟ್ ಬ್ಯಾಕ್ ಸ್ಪೇಸ್ ಕೊಟ್ರೆ ಹೋಗುತ್ತೆ. ಮತ್ತೆ ನಿಮ್ಗೆ ಹೇಗ್ ಬೇಕು ಆ ರೀತಿ ಕಂಟಿನ್ಯೂ ಮಾಡ್ಕೋಬಹುದು. ಸೊ ಕರ್ವೆಲ್ಲ ಇದ್ದಾಗ ಒಂದ್ ಕ್ಲಿಕ್ ಕೂಡ ಮಾಡ್ಕೋಬಹುದು ನೀವು ಬೇಕಂದ್ರೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸ್ಟಾಪ್ ಆಗುತ್ತೆ. ಸೊ ನೆಕ್ಸ್ಟ್ ಕರೆಕ್ಟಾಗಿ ಬಂದಿಲ್ಲ. ಸೊ ಬ್ಯಾಕ್ ಸ್ಪೇಸ್ ಕೊಟ್ರೆ ನನಗೆ ಹೋಗುತ್ತೆ. ಸೊ ಡಬಲ್ ಕ್ಲಿಕ್ ಮಾಡಿದ್ದೀನಿ, ಸೆಲೆಕ್ಷನ್ ಆಗಿದೆ. ಸೊ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಆಗುತ್ತೆ. ಸೊ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಆಗುತ್ತೆ. ಸೊ ಎಲ್ಲಿಗೆ ಬೇಕು ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಆಗುತ್ತೆ. ಈ ರೀತಿ ನನಗೆ 3 ಡಿಫ್ರೆಂಟ್ ಸೆಲೆಕ್ಷನ್ ಟೂಲು ವರ್ಕ್ ಆಗುತ್ತೆ. ಸೊ 3 ಸೆಲೆಕ್ಷನ್ ಯಾವುದು, ಲ್ಯಾಸೋ ಟೂಲು, ಪಾಲಿಗ್ನಲ್ ಲ್ಯಾಸೋ ಟೂಲು, ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್. ಎಲ್ಲದಕ್ಕೂ ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಎಲ್. ಸೊ ಮಾರ್ಕ್ಯೂ ಟೂಲ್ ಅರ್ಥ ಆಯ್ತಲ್ವಾ. ಸೊ ಮಾರ್ಕ್ಯೂ ನನಗೆ ರೆಕ್ಟಾಂಗಲ್ ಅಥವಾ ಸ್ಕ್ವಯರ್ ಅಥವಾ ಸರ್ಕಲ್ ಅಥವಾ ಎಲಿಪ್ಟಿಕಲ್ ಸೆಲೆಕ್ಷನ್ ಯೂಸ್ ಮಾಡ್ತೀವಿ. ಅದನ್ನ ಬಿಟ್ಟು ಬೇರೆ ತರ ಸೆಲೆಕ್ಷನ್ ಇದ್ರೆ ಲ್ಯಾಸೋ ಯೂಸ್ ಮಾಡ್ತೀವಿ. ಅದನ್ನ ಬಿಟ್ಟು ನಮ್ಗೆ ಇನ್ನೂ 2 ಸೆಲೆಕ್ಷನ್ ಟೂಲ್ ಇದೆ. ಯಾವ್ದ್ಯಾವ್ದಪ್ಪ ಅಂದ್ರೆ ಮ್ಯಾಜಿಕ್ ವ್ಯಾಂಡ್ ಟೂಲ್ ಮತ್ತೆ ಕ್ವಿಕ್ ಸೆಲೆಕ್ಷನ್ ಟೂಲ್ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಇಮೇಜು. ಸೊ ಮ್ಯಾಜಿಕ್ ವ್ಯಾಂಡ್ ಟೂಲ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ, ಇವಾಗ ಸೊ ಕ್ವಿಕ್ ಸೆಲೆಕ್ಷನ್ ಟೂಲ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಹುಡ್ಗಿನ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೊಳ್ಳಿ. ಸೊ ಒಂದೇ ಸರಿ ಕ್ವಿಕ್ ಆಗಿ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಸೊ ಬ್ರಷ್ ಸೈಜ್ ನ ಕಮ್ಮಿ ಮಾಡ್ಬೇಕಂದ್ರೆ ಸ್ಕ್ವೇರ್ ಬ್ರಾಕೆಟ್ ಕಮ್ಮಿ ಮಾಡ್ತೀನಿ. ಸೊ ಬ್ರಷ್ ಸೈಜ್ ಜಾಸ್ತಿ ಮಾಡ್ಬೇಕಂದ್ರೆ ಕ್ಲೋಸಿಂಗ್ ಬ್ರಾಕೆಟ್ ನ ಕೊಡ್ತೀನಿ, ಸ್ಕ್ವೇರ್ ಬ್ರಾಕೆಟ್. ಜಸ್ಟ್ ನಾನು ಯಾವ ಏರಿಯಾ ಸೆಲೆಕ್ಟ್ ಆಗ್ಬೇಕು ಹಿಂಗ್ ಡ್ರ್ಯಾಗ್ ಮಾಡಿದ್ರೆ ನನ್ಗೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಆಗುತ್ತೆ. ಸೊ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಅಥವಾ ಕರ್ಸರ್ ಕ್ಲಿಕ್ ಮಾಡ್ತೀನಿ, ಆ ಏರಿಯಾ ಬ್ರಷ್ ಸೈಜ್ ಒಳಗಡೆ ಇರ್ಬೇಕು ನನಗೆ. ಸೊ ಇಲ್ಲಿ ನೋಡ್ಬೋದು ನೀವು ಕೈ ಸೆಲೆಕ್ಟ್ ಆಗಿಲ್ಲ, ಜಸ್ಟ್ ಬ್ರಷ್ ಸೈಜ್ ಚಿಕ್ಕದ್ ಮಾಡ್ಕೊಂಡು ಸೊ ಇಲ್ಲಿ ಮೈನಸ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ಟ್ರಾ ಬಂದಿದೆ. ಸೊ ಇಲ್ಲಿ ರಬ್ ಮಾಡಿದ್ರೆ ಅದು ಹೋಗುತ್ತೆ. ಇದು ಅಷ್ಟೇ. ಸೊ ಇಲ್ಲಿ ಕೈ ಸೆಲೆಕ್ಟ್ ಆಗಿಲ್ಲ. ಸೊ ಪ್ಲಸ್ ತಗೊಂಡು ಈ ಏರಿಯಾಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ರೀತಿ ಸೆಲೆಕ್ಷನ್ ಮಾಡೋದಕ್ಕೆ ನಾವು ಯಾವ ಟೂಲ್ ಯೂಸ್ ಮಾಡ್ತೀವಿ ಅಂದ್ರೆ ಕ್ವಿಕ್ ಸೆಲೆಕ್ಷನ್ ಟೂಲ್ ನ ಯೂಸ್ ಮಾಡ್ತೀವಿ. ಸೊ ನಾನು ಒಂದು ಸೆಲೆಕ್ಷನ್ ಇದು ಬೇಕಂದ್ರೆ, ಸೊ ರಫ್ ಆಗಿದೆ, ಸೊ ನಾನು ಟೂಲ್ ಹೇಗೆ ಯೂಸ್ ಮಾಡೋದು ಅನ್ನೋ ಪರ್ಪಸ್ಗೋಸ್ಕರ ತೋರಿಸ್ತಾ ಇದ್ದೀನಲ್ಲ. ಸೊ ಹಾಗೆ ಪೇಸ್ಟ್ ಮಾಡ್ತೀನಿ. ನೀವು ನೋಡ್ಬೋದು ನನಗೆ ಇಮೇಜ್ ಬಂದಿದೆ. ಸೊ ಇವಾಗ ನೀವು ಸೆಲೆಕ್ಷನ್ ಮಾಡ್ತಿರ್ತೀರಾ ಅಲ್ವಾ, ಒಂದೇ ಟೂಲಲ್ಲಿ ಎಲ್ಲ ಸೆಲೆಕ್ಷನ್ ಮಾಡಬೇಕು ಅಂತ ರೂಲ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಲ್ಯಾಸೋ ಟೂಲ್ ಯೂಸ್ ಮಾಡಿಕೊಂಡು ಸೆಲೆಕ್ಟ್ ಅರ್ಧ ಮಾಡಿದ್ದೀನಿ ಅಂದ್ರೆ,
ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ಅಂತ ಇದೆ, ಅಂದ್ರೆ ಆಡ್ ಟು ಸೆಲೆಕ್ಷನ್ ಅಂತ. ಸೊ ಆಡ್ ಟು ಸೆಲೆಕ್ಷನ್ ಅಂತ ಕೊಟ್ಟು ನಾನು ಮ್ಯಾಜಿಕ್ ವ್ಯಾಂಡ್ ಟೂಲ್ ಯೂಸ್ ಮಾಡಿಕೊಂಡು ಮುಂದಕ್ಕೆ ಕೂಡ ಸೆಲೆಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಆಡ್ ಟು ಸೆಲೆಕ್ಷನ್ ಕೊಟ್ಟು ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವೇನ್ ಸೆಲೆಕ್ಷನ್ ಮಾಡಿರ್ತೀರ ಅದಕ್ಕೆ ಆಡ್ ಆಗುತ್ತೆ. ಸೊ ಒಂದೇ ಟೂಲಲ್ಲಿ ಎಲ್ಲ ಮಾಡಬೇಕು ಅಂತ ಇಲ್ಲ, ಲೈಕ್ ಮೋರ್ ದೆನ್ ಒನ್ ಟೂಲ್ನ ಯೂಸ್ ಮಾಡಿಕೊಂಡು ಕೂಡ ನಾನು ಸೆಲೆಕ್ಷನ್ನ ಮಾಡ್ಬೋದು. ಸೊ ನನ್ನ ವರ್ಕಿಗೆ ಯಾವುದು ಬೇಕಾಗತ್ತೆ, ಯಾವ್ದು ಯೂಸ್ ಆಗುತ್ತೆ ಅದನ್ನ ನಾನು ನೋಡಿಕೊಂಡು ಸೆಲೆಕ್ಷನ್ನ ಮಾಡ್ಕೋತೀನಿ. ಓಕೆನಾ. ಸೊ ಪ್ಲಸ್ ಇದೆಯಾ ಮೈನಸ್ ಇದೆಯಾ ನೋಡ್ಕೋಬೇಕು. ಪ್ಲಸ್ ಮೈನಸ್ ಇದ್ರೆ ಸೆಲೆಕ್ಷನ್ ತೆಗ್ದಾಕತ್ತೆ, ಪ್ಲಸ್ ಇದ್ರೆ ಸೆಲೆಕ್ಷನ್ ಆಡ್ ಆಗುತ್ತೆ. ಸೊ ಮ್ಯಾಜಿಕ್ ವ್ಯಾಂಡ್ ಟೂಲ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ನನ್ಗೆ ಈ ರೀತಿ ಲೀಫ್ ಒಂದಿದೆ ಅನ್ಕೊಳ್ಳಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಬೇಕು. ಹೇಗ್ ಸೆಲೆಕ್ಟ್ ಮಾಡ್ತೀರಾ? ಸೊ ನಾನು ರೆಕ್ಟ್ಯಾಂಗಲ್ ಟೂಲಲ್ಲಿ ಮಾಡೋಕ್ಕಾಗಲ್ಲ, ಎಲಿಪ್ಟಿಕಲ್ ಟೂಲಲ್ಲಿ ಮಾಡೋದಕ್ಕಾಗಲ್ಲ. ಅದೇ ರೀತಿ ಲ್ಯಾಸೋ ಟೂಲಲ್ಲಿ ಅಥವಾ ಪಾಲಿಗನಲ್ ಅಥವಾ ಮ್ಯಾಗ್ನೆಟಿಕ್ ಟೂಲಲ್ಲಿ ಮಾಡಿದ್ರೆ ಇಲ್ಲಿ ವೈಟ್ ಎಲ್ಲ ಖಾಲಿ ಖಾಲಿ ಏರಿಯಾ ಇದೆ. ಸೊ ಆವಾಗೂ ಕೂಡ ನನಗೆ ಎಲೆ ಶೇಪಲ್ಲಿ ಇರೋದ್ರಿಂದ ಅದು ಕೂಡ ಕ್ಲೀನಾಗಿ ಮಾಡೋದಕ್ಕಾಗಲ್ಲ. ಸೊ ನಾನು ಕ್ವಿಕ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ನನಗೆ ವೈಟ್ ಏರಿಯಾ ಎಲ್ಲ ಬರುತ್ತೆ. ಆವಾಗೂ ಅದರಲ್ಲೂ ಕೂಡ ನಾನು ಕ್ಲೀನಾಗಿ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅವಾಗ ಈ ತರ ವರ್ಕ್ ಇದ್ದಾಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಮ್ಯಾಜಿಕ್ ವ್ಯಾಂಡ್ ಟೂಲ್. ನೀವು ನೋಡ್ಬೋದು ಇಲ್ಲಿ ನನ್ಗೆ ಕಂಟಿನ್ಯೂಸ್ ಆಗಿ ಯಾವ ಕಲರ್ ಇದೆ, ಒಂದೇ ಕಲರ್ ಇದೆ, ಇನ್ ದ ಸೆನ್ಸ್ ವೈಟ್ ಕಲರ್ ಇದೆ ಅಲ್ಲ. ಸೊ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ವೈಟ್ ಕಲರ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕಂಟಿನ್ಯೂಸ್ ಅನ್ನೋ ಆಪ್ಷನ್ ನಾನು ಟಿಕ್ ಮಾಡ್ಕೋಬೇಕು. ಸೊ ಕಂಟಿನ್ಯೂಸ್ ಅನ್ನೋ ಆಪ್ಷನ್ ಟಿಕ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಒಳಗಡೆ ಇರೋ ವೈಟ್ ಇಲ್ಲ ನನಗೆ ಸೆಲೆಕ್ಟ್ ಆಗಿರೋದಿಲ್ಲ. ಸೊ ಒಳಗಿರೋ ವೈಟ್ ಏರಿಯಾನು ಸೆಲೆಕ್ಟ್ ಆಗಬೇಕು ಅಂದ್ರೆ ಸೊ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಅಂತ ಇರುತ್ತೆ ಅಲ್ವಾ, ಜಸ್ಟ್ ಕ್ಲಿಕ್ ಮಾಡಿದ್ರೆ ನನಗೆ ಎಲ್ಲಾ ಏರಿಯಾನು ಸೆಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಆಗಿಲ್ಲ, ಜಸ್ಟ್ ಕ್ಲಿಕ್ ಮಾಡ್ಕೋಬಹುದು ಸೆಲೆಕ್ಟ್ ಆಗದೆಲೇ ಇರೋದು. ಇಲ್ಲ ಅಂದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ಸೊ ಇಲ್ಲಿ ಟಾಲರೆನ್ಸ್ ಲೆವೆಲ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ಸೊ ಟಾಲರೆನ್ಸ್ ಲೆವೆಲ್ನ ಜಾಸ್ತಿ ಮಾಡಿ ಸೊ ಜಸ್ಟ್ ಇಲ್ಲಿ ಸ್ಯಾಂಪಲ್ ಆಲ್ ಲೇಯರ್ಸ್ ಅನ್ನೋದನ್ನ ಟಿಕ್ ಮಾಡಿ ಕ್ಲಿಕ್ ಮಾಡಬೇಕು. ಆವಾಗ ಸ್ವಲ್ಪ ಜಾಸ್ತಿ ಸೆಲೆಕ್ಷನ್ ಆಗುತ್ತೆ. ಸೊ ಎಲ್ಲ ಕಡೆ ಸೆಲೆಕ್ಷನ್ ಆಗಿರೋ ಹತ್ರ ರನ್ನಿಂಗ್ ಆ್ಯಂಡ್ ಸಿಂಬಲ್ ಬಂದಿರುತ್ತೆ ನನಗೆ. ಸೊ ರನ್ನಿಂಗ್ ಆ್ಯಂಡ್ ಬಂದಿದೆ ಅಂದರೆ ಅದು ಸೆಲೆಕ್ಷನ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ರಫಾಗಿ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ನನಗೆ ಏನು ಸೆಲೆಕ್ಟ್ ಆಗಿದೆ, ವೈಟ್ ಏರಿಯಾ ಸೆಲೆಕ್ಟ್ ಆಗಿದೆ. ಸೊ ನನಗೆ ಏನು ಸೆಲೆಕ್ಟ್ ಆಗಬೇಕಾಗಿತ್ತು, ಆ್ಯಕ್ಚುಲ್ ಆಗಿ ಲೀಫ್ ಸೆಲೆಕ್ಟ್ ಆಗಬೇಕಾಗಿತ್ತು. ಸೊ ಏನು ಮಾಡ್ತೀನಪ್ಪ ಅಂದರೆ ನಾನು ಸೆಲೆಕ್ಟಿಗೆ ಹೋಗಿ ಇನ್ವರ್ಸ್ ಅಂತ ಕೊಡ್ತೀನಿ. ಸೊ ಇನ್ವರ್ಸ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ ನನಗೆ, ಸೊ ಮುಂಚೆ ಏನು ಸೆಲೆಕ್ಟ್ ಆಗಿತ್ತು ಅದು ಬಿಟ್ಟು ಮಿಕ್ಕಿದೆಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಇನ್ವರ್ಸ್ ಸೆಲೆಕ್ಟ್ ಆದ್ಮೇಲೆ ಕಂಟ್ರೋಲ್ ಸಿ ಕೊಟ್ಟು ಸೊ ನಾನು ಹೊಸ ಪೇಜ್ ತೊಗೊತಿದ್ದೀನಿ. ಕಂಟ್ರೋಲ್ ವಿ ಅಂದರೆ ನೀವು ನೋಡ್ಬೋದು ನನಗೆ ಇವಾಗ ಲೀಫ್ ಪೇಸ್ಟ್ ಆಗಿದೆ. ಸೊ ನಿಮಗೆ ಗೊತ್ತಾಗ್ಲಿ ಅಂತ ಬೇರೆ ಕಲರ್ ಹಾಕ್ತಾ ಇದ್ದೀನಿ. ಸೆಲೆಕ್ಷನ್ ಮಾಡ್ತೀವಲ್ಲ, ಸೆಲೆಕ್ಷನ್ ಮಾಡಿದಾಗ ಲೈಕ್ ಈ ಏರಿಯಾ ಸೆಲೆಕ್ಟ್ ಮಾಡಬೇಕು ಅನ್ಕೊಳ್ಳಿ. ಓಕೆ. ಸೊ ಇದನ್ನ ಕಂಟ್ರೋಲ್ ಸಿ ಅಂತ ಮಾಡಿ ಬೇರೆ ಕಡೆ ಎಲ್ಲರೂ ಕಂಟ್ರೋಲ್ ವಿ ಅಂತ ಪೇಸ್ಟ್ ಮಾಡಿದಾಗ ನಿಮಗೆ ಇದು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಲೈಕ್ ಇದು ಪೇಸ್ಟೆಡ್ ಇಮೇಜ್ ಅಂತ. ಸೊ ಈ ರೀತಿ ನನಗೆ ಇರಬಾರ್ದು ಅಂದ್ರೆ ಅವಾಗ ಏನ್ ಮಾಡ್ತೀನಪ್ಪ ನಾನು ಅಂದ್ರೆ ಸೊ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಫೆದರ್ ಅಂತ ಇದೆ. ಸೊ ಫೆದರ್ ಒಂದು 4 ಪಿಕ್ಸೆಲ್ ಅಷ್ಟು ಕೊಡ್ತೀನಿ. ಓಕೆ, 4 ಅಥವಾ 3 ಪಿಕ್ಸೆಲ್ ಅಷ್ಟು ಕೊಡ್ತೀನಿ. ಆಂಟಿ ಅಲಿಯಾಸ್ ಟಿಕ್ ಮಾಡ್ತೀನಿ. ಸೊ ಆಮೇಲೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ, ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಆಗುತ್ತೆ, ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಆಗುತ್ತೆ. ಸೊ ನೋಡಿ ಇದ್ರಲ್ಲಿ ಹೇಗಿದೆ. ಸೊ ಇದು ಎಡ್ಜಸ್ ಎಲ್ಲ ನನಗೆ ಏನಾಗುತ್ತೆ, ಸ್ಮೂತ್ ಆಗುತ್ತೆ. ಸೊ ಇದು ಬೇರೆ ಲೊಕೇಶನ್ ಇಂದ ನಾವು ಪೇಸ್ಟ್ ಮಾಡ್ದಂಗೆ ನಮಗೆ ಫೀಲ್ ಆಗಲ್ಲ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಸೊ ನಿಮ್ಗೆ ಇನ್ನ ಸಾಫ್ಟ್ ಆಗ್ಬೇಕಂದ್ರೆ ಅವಾಗ ಏನ್ ಮಾಡ್ತೀನಿ ಅಂದ್ರೆ ಸೊ ನಾನು ಇಲ್ಲಿನ ಫೆದರ್ ಅಥವಾ ಆಂಟಿ ಅಲಯಾಸ್ನ ಜಾಸ್ತಿ ಮಾಡ್ತೀನಿ. ಸೊ ಫೆದರ್ನ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಟೂಲ್ ಸೆಲೆಕ್ಟ್ ಮಾಡ್ಕೊಂತೀವಲ್ಲ, ಮುಂಚೆನೆ ನಾವು ಫೆದರ್ ಮತ್ತೆ ಆಂಟಿ ಅಲಿಯಾಸ್ ಟಿಕ್ ಮಾಡಿರ್ಬೇಕು. ಆಮೇಲೆ ಇಮೇಜ್ ನ ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಅವೆರಡು ವರ್ಕ್ ಆಗೋದಿಲ್ಲ. ಓಕೆ.
ನೆಕ್ಸ್ಟ್ ಒನ್ ಬಂದು ಫೆದರ್. ಫೆದರ್ ಇಸ್ ಫೋಟೋಶಾಪ್ ಟರ್ಮ್ ಫಾರ್ ಸಾಫ್ಟ್ ಎಜಸ್. ಸೊ ಸಾಫ್ಟ್ ಎಜ್ ಬರ್ಬೇಕಂದ್ರೆ ಫೋಟೋಶಾಪ್ ಅಲ್ಲಿ ಅವಾಗ ಫೆದರ್ ಅಂತ ಯೂಸ್ ಮಾಡ್ತೀವಿ. ಕ್ರಿಯೇಟ್ ಎ ಸಾಫ್ಟ್ ಎಜ್ ಅರೌಂಡ್ ಎ ಸೆಲೆಕ್ಷನ್ ಇಸ್ ಎ ನೈಸ್ ವೇ ಟು ಬ್ಲೆಂಡ್ ಇಮೇಜಸ್, ಹೈಲೈಟ್ an object within an image, or adjust harsh edges for web graphics. Anti-aliasing is a technique used in digital image to reduce the visual defects that occur when high resolution image are presented in lower resolution. So high resolution image ನ lower resolution image ಅಲ್ಲಿ ಕೊಟ್ಟಾಗ ಸೊ ನಮ್ಗೆ ಒಂಥರ ಕಾಣುತ್ತೆ ಅಲ್ಲ, ಸೊ ಆ ರೀತಿ ಶಾರ್ಪ್ನೆಸ್ ನ ರೆಡ್ಯೂಸ್ ಮಾಡೋದಕ್ಕೆ ಬೇಸಿಕಲಿ ಇದು ಕಮ್ಮಿ ಮಾಡೋದಕ್ಕೆ ಆಂಟಿ ಅಲಿಯಾಸಿಂಗ್ ಕೂಡ ಯೂಸ್ ಮಾಡೋದು. ಫೆದರ್ ಅಂಡ್ ಆಂಟಿ ಅಲಿಯಾಸ್ ಎಫೆಕ್ಟ್ಸ್ ಆರ್ ಅಪ್ಲೈಡ್ ಆನ್ ಅನ್ ಇಮೇಜ್ ಬಿಫೋರ್ ಸೆಲೆಕ್ಟಿಂಗ್ ಇಟ್ ವಿತ್ ಅನ್ ಸೆಲೆಕ್ಷನ್ ಟೂಲ್ ಟು ಮೇಕ್ ದ ಇಮೇಜ್ ಅಪಿಯರ್ ಸಾಫ್ಟ್. ಸೊ ಸಾಫ್ಟ್ ಕಾಣೋದಕ್ಕೋಸ್ಕರ ನಾವು ಈ ರೀತಿ ಮಾಡ್ತೀವಿ. While making selection using selection tools, you can select objects using different selection tools at once. So ಒಂದೇ ಟೈಮ್ ಅಲ್ಲಿ ಯಾವ ಬೇರೆ ಬೇರೆ ಸೆಲೆಕ್ಷನ್ ಟೂಲ್ ನ ಯೂಸ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡಬಹುದು. ಲೈಕ್ ನಾನು ಇವಾಗ ಫಸ್ಟ್ ರೆಕ್ಟಾಂಗಲ್ ತಗೊಂಡೆ, ಅದ್ರ ರೆಕ್ಟಾಂಗಲ್ ಅಲ್ಲೇ ಫುಲ್ ಸೆಲೆಕ್ಷನ್ ಮಾಡ್ಬೇಕು ಅಂತ ಇಲ್ಲ. ಸೊ ನಾನು ಪಾಲಿಗನ್ ಲೇಸೋ ಅಥವಾ ಕ್ವಿಕ್ ಸೆಲೆಕ್ಷನ್ ಗೆ ಸ್ವಿಚ್ ಆಗ್ಬಹುದು. ಆಡ್ ಸೆಲೆಕ್ಷನ್, ನ್ಯೂ ಸೆಲೆಕ್ಷನ್ ಅಂತ ಕೊಟ್ಕೊಂಡು ಮಾಡಬೇಕು, ಇಲ್ಲಾಂದ್ರೆ ಹಳೆ ಸೆಲೆಕ್ಷನ್ ಹೊರಟೋಗುತ್ತೆ. When you make a selection, you can add to the new selection, you can subtract from the new selection, you can intersect with selection areas from the selection. So ನಾ ಹೇಳ್ದಲ್ಲ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ 4 ಆಪ್ಷನ್ ಇರುತ್ತೆ. ಲೈಕ್ ನ್ಯೂ ಸೆಲೆಕ್ಷನ್, ಆಡ್ ಸೆಲೆಕ್ಷನ್, ಸಬ್ಸ್ಟ್ರಾಕ್ಟ್ ಸೆಲೆಕ್ಷನ್ ಮತ್ತೆ ಇಂಟರ್ಸೆಕ್ಟ್. ಇಂಟರ್ಸೆಕ್ಟ್ ಅಲ್ಲಿ ಅಂದ್ರೆ ಏನಪ್ಪಾ ಅಂದ್ರೆ 2 ಸೆಲೆಕ್ಷನ್ ಮಾಡಿದೀನಿ ಅನ್ಕೊಳ್ಳಿ. ಸೊ ಅವೆರಡಲ್ಲೂ ಕಾಮನ್ ಆಗಿ ಏನಿದೆ ಆ ಸೆಲೆಕ್ಷನ್ ನಾನು ಅದು ತಗೊಳ್ತೆ. ಓಕೆ, ಸೊ ಸಬ್ಸ್ಟ್ರಾಕ್ಟ್ ಸೆಲೆಕ್ಷನ್ ಅಂದ್ರೆ ಇವಾಗ ನನಗೊಂದು ಸೆಲೆಕ್ಷನ್ ಇದೆ, ಅದರಲ್ಲಿ ಮತ್ತೆ ಯಾವ ಏರಿಯಾ ಹಾಕ್ತೀನಿ ಅದು ಹೋಗುತ್ತೆ. ಆಡ್ ಸೆಲೆಕ್ಷನ್ ಅಂದ್ರೆ ನನಗೆ ಈಗ ಒಂದು ಸೆಲೆಕ್ಷನ್ ಇದೆ, ಅದಕ್ಕೆ ಇನ್ನ ಏನಾದ್ರು ಆಡ್ ಆಗ್ಬೇಕಂದ್ರೆ ಆಡ್ ಸೆಲೆಕ್ಷನ್ ಅಲ್ಲಿ ಆಡ್ ಆಗುತ್ತೆ. ನ್ಯೂ ಸೆಲೆಕ್ಷನ್ ಅಂದ್ರೆ ಸೊ ನಾನು ಇರೋ ಸೆಲೆಕ್ಷನ್ ಬಿಟ್ಬಿಟ್ಟು ಹೊಸದಾಗಿ ಸೆಲೆಕ್ಷನ್ ಆಗುತ್ತೆ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲೆಕ್ಷನ್. ಸೊ ಆಡ್ ಸೆಲೆಕ್ಷನ್ ಗೆ ಶಾರ್ಟ್ಕಟ್ ಕೀ ಶಿಫ್ಟ್ ಕೀ, ಸೊ ಸಬ್ಸ್ಟ್ರಾಕ್ಷನ್ ಸೆಲೆಕ್ಷನ್ ಗೆ ಶಾರ್ಟ್ಕಟ್ ಕೀ ಬಂದು ಆಲ್ಟ್ ಕೀ, ಇಂಟರ್ಸೆಕ್ಟ್ ಸೆಲೆಕ್ಷನ್ ಗೆ ಶಾರ್ಟ್ಕಟ್ ಕೀ ಬಂದು ಆಲ್ಟ್ ಶಿಫ್ಟ್ ಕೀ. ಆಯ್ತಾ? ಸೊ ನಾವು ಸೆಲೆಕ್ಷನ್ ನ ಕೂಡ ಮೂವ್ ಮಾಡ್ಬೋದು, ಅದರೊಳಗಡೆ ಇರೋ ಆಬ್ಜೆಕ್ಟ್ ನು ಕೂಡ ಮೂವ್ ಮಾಡ್ಬೋದು. ಸೊ ಸೆಲೆಕ್ಷನ್ ನ ಹೇಗೆ ಮೂವ್ ಮಾಡ್ತೀವಿ? ಸೆಲೆಕ್ಟ್ ಮಾಡಿದ್ಮೇಲೆ ಜಸ್ಟ್ ಆರೋ ಕೀನಲ್ಲಿ ಮೂವ್ ಮಾಡಿದ್ರೆ ನನಗೆ ಏನಾಗುತ್ತೆ ಅಂದ್ರೆ ಸೆಲೆಕ್ಟ್ ಮಾಡಿರ್ತೀನಲ್ಲ ಅದು ಮೂವ್ ಆಗುತ್ತೆ. ಸೊ ನನಗೆ ಆಬ್ಜೆಕ್ಟೇ ಮೂವ್ ಆಗ್ಬೇಕಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಮೂವ್ ಟೂಲ್ ಇಟ್ಕೊಂಡು ಮೂವ್ ಮಾಡಿದ್ರೆ ನನಗೆ ಸೆಲೆಕ್ಷನ್ ಅಲ್ಲಿ ಆಬ್ಜೆಕ್ಟ್ ಮೂವ್ ಆಗುತ್ತೆ. ವಿತ್ ಅನ್ ಆಕ್ಟಿವ್ ಸೆಲೆಕ್ಷನ್ ಇನ್ ಅನ್ ಇಮೇಜ್ ಏರಿಯಾ, ಚೂಸ್ ಸೆಲೆಕ್ಟ್, transform select and use the transformation handles to transform the selection, transform the marching ants, not the contents of the layer ಅಂತ ಹೇಳ್ತಾರೆ. ಸೊ ಹಂಗಂದ್ರೆ ಏನಪ್ಪಾ ಅಂದ್ರೆ ಈಗ ನಾನು ಫಸ್ಟ್ ನಿಮಗೆ ಹೇಳ್ದೆ, ಇವಾಗ ಇದು ಕಾಪಿ ಆಗ್ಬೇಕಂದ್ರೆ ಕಂಟ್ರೋಲ್ ಸಿ ಮತ್ತೆ ಹೊಸ ಡಾಕ್ಯುಮೆಂಟಿಗೆ ಹೋಗಿ ಕಂಟ್ರೋಲ್ ವಿ ಅಂತ ಮಾಡ್ತೀವಿ ಅಂತ, ಮತ್ತೆ ಕಂಟ್ರೋಲ್ ಟಿ ಅಂತ ತಗೊಂಡ್ರೆ ನಂಗೆ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಬರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ನಾನು ಇದನ್ನ ರೀಸೈಸ್ ಮಾಡ್ಬೋದು. ಬಟ್ ನಾನು ಸೆಲೆಕ್ಷನ್ ಮಾಡಿರ್ತೀನಲ್ವಾ, ಇದನ್ನ ನಾನು ಚೇಂಜಸ್ ಮಾಡಬೇಕು ಅಂದ್ರೆ ಅವಾಗ ಏನ್ ಮಾಡ್ತೀನಿ ಅಂದ್ರೆ ಸೆಲೆಕ್ಟಿಗೆ ಹೋಗಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಕೊಡ್ತೀನಿ. ಇವಾಗ ನನಗೆ ಕಂಟೆಂಟ್ ಚೇಂಜ್ ಆಗಲ್ಲ, ಸೆಲೆಕ್ಷನ್ ಚೇಂಜ್ ಆಗುತ್ತೆ. ಸೊ ಸೆಲೆಕ್ಷನ್ ದೊಡ್ಡದಾಗ್ಬೇಕಂದ್ರೆ ಏನ್ ಮಾಡ್ತೀನಿ, ಸೊ ಸೆಲೆಕ್ಷನ್ ಹೇಗ್ ಬೇಕು ಅದನ್ನ ಚೇಂಜ್ ಮಾಡ್ಕೋತೀನಿ. ಸೊ ಫಸ್ಟ್ ನೀವು ಮಾಡಿದ್ದು ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮ್ ಮಾಡಿದ್ದು ಇಮೇಜ್ ನ, ಇವಾಗ ಟ್ರಾನ್ಸ್ಫಾರ್ಮ್ ಮಾಡ್ತಿರೋದು ಸೆಲೆಕ್ಷನ್. ಸೊ ಇವಾಗ ಸೆಲೆಕ್ಷನ್ ಆಯ್ತು. ಸೊ ಕಂಟ್ರೋಲ್ ಸಿ ಇವಾಗ ಎಂಟರ್ ಕೀ ಅಂದ್ರೆ ಅದು ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಅಪ್ಲೈ ಮಾಡಿರೋ ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಕಂಟ್ರೋಲ್ ಶಿಫ್ಟ್ ಐನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾನು ಹೇಳ್ದನಲ್ಲ ಮ್ಯಾಜಿಕ್ ವೆಂಡರ್ ಸೆಲೆಕ್ಷನ್ ಅಂತ, ಅದು ಇನ್ವರ್ಸ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ದಲ್ಲ, ಮೆನ್ಯೂಗೆ ಹೋಗಿ ತೋರಿಸ್ತೆ. ಸೊ ಅದಕ್ಕೆ ಶಾರ್ಟ್ ಕಟ್ ಕೀ ಬಂದು ಕಂಟ್ರೋಲ್ ಶಿಫ್ಟ್ ಐ. ಓಕೆ, ಸೊ ಕಂಟ್ರೋಲ್ ಡಿ ಅಂದ್ರೆ ಇವಾಗ ಸೆಲೆಕ್ಷನ್ ಮಾಡಿರ್ತೀರಲ್ಲ ಅದನ್ನ ಡಿ ಸೆಲೆಕ್ಟ್ ಮಾಡೋದಕ್ಕೆ ಕಂಟ್ರೋಲ್ ಡಿ ಮಾಡ್ತೀನಿ. ಯು ಕ್ಯಾನ್ ಮೇಕ್ ಸೆಲೆಕ್ಷನ್ ಇನ್ ನಾರ್ಮಲ್ ಮೋಡ್, ಫಿಕ್ಸೆಡ್ ರೇಷಿಯೋ, ಫಿಕ್ಸೆಡ್ ಸೈಜ್ ವೆನ್ ಯು ಆರ್ ಮೇಕಿಂಗ್ ಸೆಲೆಕ್ಷನ್ ಯೂಸಿಂಗ್ ಮಾರ್ಕ್ಯೂ ಟೂಲ್. ಸೊ ಮಾರ್ಕ್ಯೂ ಟೂಲ್ ಯೂಸ್ ಮಾಡ್ಕೊಂಡು ನೀವು ಸೆಲೆಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಯಾವ್ಯಾವ ಮೋಡಲ್ ಮಾಡ್ಬೋದು ಅಂದ್ರೆ ನಾರ್ಮಲ್ ಮೋಡಲ್ ಮಾಡ್ಬೋದು, ಫಿಕ್ಸೆಡ್ ರೇಷಿಯೋನಲ್ಲಿ ಮಾಡ್ಬೋದು, ಫಿಕ್ಸೆಡ್ ಸೈಜ್ ಅಲ್ಲಿ ಮಾಡ್ಬೋದು. ಓಕೆ, ಸೊ ಕ್ವಿಕ್ ಸೆಲೆಕ್ಷನ್ ಟೂಲ್. ವೆನ್ ಯೂಸಿಂಗ್ ದ ಕ್ವಿಕ್ ಸೆಲೆಕ್ಷನ್ ಟೂಲ್, ಆಫ್ಟರ್ ಕ್ಲಿಕ್ಕಿಂಗ್ in the image, the tool automatically switches to add to mode, making it easy to drag again with the tool to add to an existing selection. So quick selection tool ಯೂಸ್ ಮಾಡ್ಕೊಂಡು ನಾವು ಡ್ರ್ಯಾಗ್ ಮಾಡಿದ್ರೆ ಅದು ಆಟೋಮ್ಯಾಟಿಕಲಿ ಆಡ್ ಟು ಮೋಡಿಗೆ ಹೋಗಿರುತ್ತೆ. ಅಂದ್ರೆ ನನ್ನ ಸೆಲೆಕ್ಷನ್ ಫುಲ್ ಎಲ್ಲ ನೀಟಾಗಿ ಆಗುತ್ತೆ. ಸೊ ಆಲ್ಟ್ ಹೋಲ್ಡ್ ಮಾಡಿದ್ರೆ ಸೆಲೆಕ್ಷನ್ ಮಾಡಬೇಕಾದ್ರೆ ಆಡ್ ಆಗುತ್ತೆ ಅಥವಾ ಸಬ್ಟ್ರಾಕ್ಟ್ ಆಗುತ್ತೆ. ಸೊ ಈ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸಿಂಗ್ ಇರುತ್ತಲ್ಲ ಅದು ಬ್ರಷ್ ಸೈಜ್ ನ ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಓಪನಿಂಗ್ ಬ್ರಾಕೆಟ್ ಡಿಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಎನೇಬಲ್ ಸ್ಯಾಂಪಲ್ ಆಲ್ ಲೇಯರ್ಸ್ ಅಂತ ಆಪ್ಷನ್ ಇರುತ್ತಲ್ಲ ಅದನ್ನ ಟಿಕ್ ಮಾರ್ಕ್ ಮಾಡಿದ್ರೆ ಆಪ್ಷನ್ ಬಾರ್ ಅಲ್ಲಿ ಸೊ ಎಲ್ಲಾ ಲೇಯರ್ ಅದು ಸ್ಯಾಂಪಲ್ ಮಾಡುತ್ತೆ. ಆಟೋ ಎನ್ಹಾನ್ಸ್ ಮಾಡಿದ್ರೆ ಸೊ ರಫ್ ಎಡ್ಜಸ್ ಇರುತ್ತಲ್ಲ ಅವೆಲ್ಲಾನು ಹೋಗುತ್ತೆ.
ಸೊ ಅದನ್ನ ಮಾಡ್ಬೇಕಾದ್ರೆ ತೋರಿಸಿದೀನಿ ಅಲ್ಲ. ನೆಕ್ಸ್ಟ್ ಒನ್ ಬಂದು ಮ್ಯಾಜಿಕ್ ವ್ಯಾನ್ ಟೂಲ್. ಸೊ ಮ್ಯಾಜಿಕ್ ವ್ಯಾನ್ ಟೂಲ್ ಮೇಕ್ ಸೆಲೆಕ್ಷನ್ಸ್ ಬೇಸ್ಡ್ ಆನ್ ದ ಕಲರ್ ಕ್ಲಿಕ್ಡ್ ಆನ್ ದ ಇಮೇಜ್ ಏರಿಯಾ. ಯೂಸ್ ದ ಸ್ಯಾಂಪಲ್ ಸೈಜ್ ಇನ್ ದ ಆಪ್ಷನ್ ಬಾರ್ ಟು ಸೆಲೆಕ್ಟ್ ದ ನಂಬರ್ ಆಫ್ ಪಿಕ್ಸೆಲ್ಸ್ ಸ್ಯಾಂಪಲ್ಡ್ ಇನ್ ದ ಇಮೇಜ್ ಟು ಯೂಸ್ ಇಟ್ ಆಸ್ ಅ ಬೇಸಿಸ್ ಆಫ್ ಪಾಯಿಂಟ್ ಸ್ಯಾಂಪಲ್, 3x3 average, 5x5 average, 11x11 average, 31x31 average, 51x51 average, 101x101 average, or the different types of sample sizes. Press enter key to automatically highlight the tolerance amount to enter a numeric value ranging from 0 to 255. So tolerance value ನಾನು 0 to 255 ವರೆಗೂ ಕೊಡ್ಬೋದು. ಡಿಫಾಲ್ಟ್ ಆಗಿ ಲೈಕ್ ಒಂದು 40 ಏನೋ ಇರುತ್ತೆ. ಸೊ ಇಲ್ಲಿ ಹೇಳ್ದಂಗೆ ನೋಡಿ ಟಾಲರೆನ್ಸ್ 40 ಇರುತ್ತೆ. ಆಂಟಿಲಿಯಸ್ ಅಂದ್ರೆ ನಾನು ಹೇಳ್ದೆ ಅಲ್ಲ, ಸಾಫ್ಟ್ ಎಜ್ ಬರೋದಕ್ಕೆ, ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂಸ್ ಎಲ್ಲಾ ಸೈಡ್ ಅಲ್ಲೂ ತಗೊಳ್ಳೋದಿಕ್ಕೆ, ಸ್ಯಾಂಪಲ್ ಆಲ್ ಲೇಯರ್ಸ್ ಅಂದ್ರೆ ಎಲ್ಲಾ ಲೇಯರ್ಸ್ನು ಸ್ಯಾಂಪಲ್ ಮಾಡುತ್ತೆ, ಅಂದ್ರೆ ಎಡ್ಜಸ್ ನ ರಫ್ ಆಗಿರೋದನ್ನ ಸ್ವಲ್ಪ ಸ್ಮೂತ್ ಮಾಡುತ್ತೆ. ಓಕೆ, ಸೊ ನಾವು ಡಿಫ್ರೆಂಟ್ ಸ್ಯಾಂಪಲ್ಸ್ ಯಾವ್ದು ಮಾಡ್ಬೋದು ಅಂದ್ರೆ ಪಾಯಿಂಟ್ ಸ್ಯಾಂಪಲ್, 3x3 ಇದೆಲ್ಲ ಹೇಳ್ದೆ ಅಲ್ಲ. ಸೊ ಅದು ಕ್ರಾಪ್ ಅಂಡ್ ಸ್ಲೈಸ್ ಟೂಲ್. ಸೊ ಕ್ರಾಪ್ ಅಂಡ್ ಸ್ಲೈಸ್ ಟೂಲ್ಸ್ ಅಲ್ಲಿ ನಮ್ಗೆ ಯಾವ ಟೂಲ್ಸ್ ಇದೆ? ಕ್ರಾಪ್, ಪ್ರೆಸ್ಕ್ರಿಪ್ಟಿವ್ ಕ್ರಾಪ್, ಸ್ಲೈಸ್ ಸೆಲೆಕ್ಟ್. ಸೊ ಕ್ರಾಪ್ ಅಂದ್ರೆ ಲೈಕ್ ಅನ್ವಾಂಟೆಡ್ ಏರಿಯಾನ ರಿಮೂವ್ ಮಾಡೋದಕ್ಕೆ ನಾವು ಕ್ರಾಪ್ ಟೂಲ್ ನ ಯೂಸ್ ಮಾಡ್ತೀವಿ. ಇವಾಗ ನೀವು ನೋಡಿರ್ಬೋದು, ಲೈಕ್ ಮೊಬೈಲ್ ನೀವೆಲ್ಲ ಫೋಟೋ ತೆಕ್ಕೊಂಡಾಗ ಬಟ್ಟ ಬಂದಿದ್ರೆ ಡಾಕ್ಯುಮೆಂಟ್ ನ ತಗೊಂಡಾಗ ಸ್ವಲ್ಪ ಇವಾಗ ಕ್ಯಾಮ್ ಸ್ಕ್ಯಾನರ್ ಅಲ್ಲೆಲ್ಲ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊಡುತ್ತೆ ಅಲ್ವಾ ಫೆಸಿಲಿಟಿ, ಲೈಕ್ ಇಷ್ಟು ಮಾತ್ರ ಬರಬೇಕು ಅಂತ. ಸೊ ಆ ರೀತಿ ಕ್ರಾಪ್ ಮಾಡಬೇಕು ಅಂದ್ರೆ, ಸೊ ಆ ತರ ಕ್ರಾಪ್ ನ ನಾವೇನಂತ ಹೇಳ್ತೀವಿ ಅಂದ್ರೆ ಪರ್ಸ್ಪೆಕ್ಟಿವ್ ಕ್ರಾಪ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ರಾಪ್ ಸೆಲೆಕ್ಷನ್ ನಾವು ಮಾಡ್ತೀವಲ್ಲ, ಅದು ಅನ್ಕನ್ಸ್ಟೈನ್ಡ್ ಆದ್ರೂ ಮಾಡ್ಬೋದು, ಒರಿಜಿನಲ್ ರೇಷಿಯೋ ಆದ್ರೂ ಮಾಡ್ಬೋದು, ಅಥವಾ 1:1 ಸ್ಕ್ವೇರ್, 4:5 ಸ್ಕ್ವೇರ್, ಈ ರೀತಿ ಕೆಲವು ಸೈಜಸ್ ಇದೆ. ಸೊ ಅದ್ರ ಪ್ರಕಾರ ನಾನು ಕ್ರಾಪ್ ಮಾಡ್ಬೋದು. ಅಂದ್ರೆ ಫ್ರೀ ಫಾರ್ಮ್ ಆಗಿ ಡ್ರ್ಯಾಗ್ ಮಾಡಿ ಕ್ರಾಪ್ ಮಾಡ್ಬೇಕಂದ್ರೆ ಅನ್ಕನ್ಸ್ಟೈನ್ಡ್ ಅಂತ ಕೊಡ್ತೀವಿ. ಸೊ ರೇಷಿಯೋ ಪ್ರಕಾರ ಕೊಡ್ಬೇಕಂದ್ರೆ ಈ ರೀತಿ ಯಾವ್ದು ಬೇಕು ಅದನ್ನ ಕೊಡ್ಕೋಬಹುದು. ಯು ಕ್ಯಾನ್ ಆಲ್ಸೋ ಸ್ಟ್ರೈಟನ್ ಆನ್ ಇಮೇಜ್ ಯೂಸಿಂಗ್ ಸ್ಟ್ರೈಟನ್ ಬಟನ್ ಇನ್ ಆಪ್ಷನ್ಸ್ ಬಾರ್. ಸೊ ಕ್ರಾಪ್ ಪರ್ಸ್ಪೆಕ್ಟಿವ್ ತಗೊಂತೀವಿ ಅಲ್ವಾ, ಅಲ್ಲಿ ಸ್ಟ್ರೈಟನ್ ಬಟನ್ ಅಂತ ಒಂದಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಸೊಟ್ಟ ಇರುತ್ತಲ್ಲ ಆಬ್ಜೆಕ್ಟ್, ಅದು ಸ್ಟ್ರೈಟ್ ಆಗುತ್ತೆ. We can view the cropping area using rule of thirds, grid, diagonal, golden ratio, golden thread, ಟ್ರಯಾಂಗಲ್. ಸೊ ನಾವು ಕ್ರಾಪ್ ಟೂಲ್ ನ ತಗೋತೀವಿ ಅಲ್ವಾ, ಸೊ ಯಾವ್ಯಾವ ಮೂಲಕ ನಾವು ವ್ಯೂ ಮಾಡ್ಬೋದು ಅಂದ್ರೆ ರೂಲ್ ಆಫ್ ಥರ್ಡ್ಸ್, ಗ್ರಿಡ್ಸ್, ಡಯಾಗ್ನಲ್, ಟ್ರಯಾಂಗಲ್, ಗೋಲ್ಡನ್ ರೇಷಿಯೋ ಮತ್ತೆ ಗೋಲ್ಡನ್ ಸ್ಪೈರಲ್. ಸೊ ಸ್ಟ್ರೈಟನ್ ಅಂತ ಹೇಳ್ದೆ ಅಲ್ವಾ, ಸೊ ಇಮೇಜ್ ಸೊಟ್ಟ ಆಯ್ತು ಅಂದ್ರೆ ಸ್ಟ್ರೈಟನ್ ಕೂಡ ನಾವು ಮಾಡ್ಬೋದು. ಲೈಕ್ ಸ್ಟ್ರೈಟ್ ಮಾಡ್ಬೇಕಾದ್ರೆ ಯಾವ ಡೈರೆಕ್ಷನ್ ಸ್ಟ್ರೈಟ್ ಆಗಬೇಕು ಅಂತ ನಾನು ಹೇಳಿದ್ರೆ ನನಗೆ ಸ್ಟ್ರೈಟನ್ ಆಗುತ್ತೆ. ಸೊ ಇದನ್ನ ನಾನು ವ್ಯೂ ಮೋಡ್ ಅಂತ ಹೇಳ್ತೀನಿ. ಸೊ ಯಾವ ಗ್ರಿಡ್ ಮೋಡ್ ಅಲ್ಲಿ ಬೇಕು ಆ ಗ್ರಿಡ್ ಮೋಡ್ ಅಲ್ಲಿ ತಗೋಬಹುದು. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಕ್ರಾಪ್ ಏರಿಯಾ ಮಾಡಿದ್ಮೇಲೆ ಇದರಲ್ಲಿ ಲೈಕ್ ನಾವು ಕ್ರಾಪ್ ಮಾಡಿರ್ತೀವಲ್ಲ ಏರಿಯಾ, ಅದು ಬೇಕು ಅಂದ್ರೆ ಇಟ್ಕೋಬಹುದು, ಇಲ್ಲ ಅಂದ್ರೆ ಕ್ರಾಪ್ ಮಾಡಿರೋದ್ ಬಿಟ್ಟು ಮಿಕ್ಕಿದೆಲ್ಲ ಏರಿಯಾ ಇರುತ್ತಲ್ಲ, ಇಲ್ಲಿ ಡಿಸ್ಕಾರ್ಡ್ ಅಂತ ಆಪ್ಷನ್ ಇರುತ್ತೆ, ಲೈಕ್ ಡಿಲೀಟ್ ಕ್ರಾಪಡ್ ಪಿಕ್ಸೆಲ್ ಅಂತ, ಅದು ಕೊಟ್ಕೊಂಡ್ರೆ ನಾವು ಕ್ರಾಪ್ ಮಾಡಿರ್ತೀವಲ್ಲ ಏರಿಯಾ, ಮಿಕ್ಕಿರೋದು ನನಗೆ ಡಿಲೀಟ್ ಆಗುತ್ತೆ. ಎಂಟರ್ ಕೀ ಆದ್ರೂ ಕೊಡ್ಬೋದು, ಇಲ್ಲ ಇಲ್ಲಿ ಟಿಕ್ ಮಾರ್ಕ್ ಹಾಕಿದ್ರೆ ಆ ಏರಿಯಾ ಮಾತ್ರ ನನಗೆ ಕ್ರಾಪ್ ಆಗುತ್ತೆ. The perspective crop tool can be used to crop and correct the converging verticals or horizontal lines in a picture with a single crop action. Slice tool are particularly useful for web designers as they allow to divide an image up into rectangular sections. So ಒಂದು ದೊಡ್ಡ ಇಮೇಜ್ ಇದ್ರೆ ಡಿಫರೆಂಟ್ ಪಾರ್ಟ್ಸ್ ಕಟ್ ಮಾಡ್ಬೇಕಂದ್ರೆ ಸ್ಲೈಸ್ ಟೂಲ್ ನ ಯೂಸ್ ಮಾಡ್ತೀವಿ. ಓಕೆ, ಸ್ಲೈಸ್ ಸೆಲೆಕ್ಟ್ ಟೂಲ್ ಇಸ್ ಯೂಸ್ ಟು ಸೆಲೆಕ್ಟ್ ದ ಸ್ಲೈಸ್. ಕಟ್ ಮಾಡಿರ್ತೀವಲ್ಲ ಸ್ಲೈಸಸ್, ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಸ್ಲೈಸ್ ಸೆಲೆಕ್ಟ್ ನ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಕೀ ಇಸ್ ಯೂಸ್ ಟು ಟಾಗಲ್ ಬಿಟ್ವೀನ್ ಟೂ ಟೂಲ್ಸ್, ದಟ್ ಈಸ್ ಸ್ಲೈಸ್ ಅಂಡ್ ಸ್ಲೈಸ್ ಸೆಲೆಕ್ಟ್ ಟೂಲ್. ಸೊ ಸ್ಲೈಸ್ ಟೂಲ್ ಮತ್ತೆ ಸ್ಲೈಸ್ ಸೆಲೆಕ್ಟ್ ಟೂಲ್ ಮಧ್ಯೆ ಟಾಗಲ್ ಮಾಡ್ಬೇಕಂದ್ರೆ, ವರ್ಕ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಕೀ ನ ಹೋಲ್ಡ್ ಮಾಡ್ತೀವಿ. ಓಕೆ, ವಿ ಹ್ಯಾವ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಸ್ಲೈಸಸ್, ದಟ್ ಈಸ್ ಆಟೋ ಸ್ಲೈಸ್ ಅಂಡ್ ಮ್ಯಾನ್ಯುಯಲ್ ಸ್ಲೈಸ್. ನಮ್ಗೆ ಎರಡು ತರ ಸ್ಲೈಸ್ ಇದೆ, ಯಾವ್ದಪ್ಪ ಅಂದ್ರೆ ಆಟೋ ಸ್ಲೈಸ್ ಮತ್ತೆ ಮ್ಯಾನ್ಯುಯಲ್ ಸ್ಲೈಸ್. ಓಕೆ, ಆಟೋ ಸ್ಲೈಸ್ ನಮಗೆ ಗ್ರೇ ಕಲರ್ ಅಲ್ಲಿ ತೋರಿಸುತ್ತೆ. ಸೊ ನಾವು ಮಾಡಿರೋ ಸ್ಲೈಸ್ ಇನ್ನೊಂದು ಬೇರೆ ಕಲರ್ ಅಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿ ಸ್ಲೈಸ್ ಟೂಲ್ ತಗೊಂಡ್ರೆ ಸೊ ಈ ರೀತಿ ಡ್ರಾಗ್ ಮಾಡಿದ್ರೆ ಇದು ನಾನ್ ಮಾಡಿರೋ ಸ್ಲೈಸು. ಸೊ ಇಲ್ಲಿ ಗ್ರೇಯಿಶ್ ಅಲ್ಲಿ ಕಾಣ್ತಿದ್ಯಲ್ಲ, ಸೊ ಈ ಗ್ರೇಯಿಶ್ ಅಲ್ಲಿ ಇರೋದೆಲ್ಲ ಆಟೋ ಸ್ಲೈಸ್. ಓಕೆ, ಸೊ ನಾನ್ ಮಾಡಿರೋದು ಬ್ಲೂ ಕಲರ್ ಅಲ್ಲಿ ನಂಗೆ ತೋರಿಸುತ್ತೆ. ಸೊ ಬಾಕ್ಸ್ ಬಂದು ಆರೆಂಜ್ ಕಲರ್ ಅಲ್ಲಿ ತೋರಿಸುತ್ತೆ. ಮೆಜರಿಂಗ್ ಟೂಲ್ ಯಾವ್ದಪ್ಪ ಅಂದ್ರೆ ಐ ಡ್ರಾಪರ್, 3D ಮಟೀರಿಯಲ್ ಐ ಡ್ರಾಪರ್, ಕಲರ್ ಸ್ಯಾಂಪ್ಲರ್, ರೂಲರ್, ನೋಟ್ ಮತ್ತೆ ಕೌಂಟ್. ಸೊ ರೀಟಚಿಂಗ್ ಟೂಲ್ಸ್ ಯಾವ್ದಪ್ಪ ಅಂದ್ರೆ ಸ್ಪಾಟ್ ಹೀಲಿಂಗ್ ಬ್ರಷ್, ಕ್ಲೋನ್ ಸ್ಟಾಂಪು, ಎರೇಸರ್, ಬ್ಲರ್ ಮತ್ತೆ ಡಾಟ್ಸ್. ರೀಟಚಿಂಗ್ ಟೂಲ್ ಏನ್ ಮಾಡುತ್ತಪ್ಪ ಅಂದ್ರೆ, ಸೊ ನಮ್ಗೆ ಒಂದು ನಮ್ ಇಮೇಜ್ ಇರುತ್ತಲ್ಲ, ಅಲ್ಲಿರುವಂತ ಪಿಕ್ಸೆಲ್ ನ ಎಡಿಟ್ ಮಾಡೋದಕ್ಕೆ ಅಥವಾ ಚೇಂಜ್ ಮಾಡೋದಕ್ಕೆ ಅಥವಾ ಅರೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಬೇಸಿಕಲಿ ಮೂವ್ ಟೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆಬ್ಜೆಕ್ಟ್ಸ್ ನ ಮೂವ್ ಮಾಡೋದಕ್ಕೆ. ಕ್ರಾಪ್ ಹೇಳ್ದೆ, ಸ್ಲೈಸ್ ಸೆಲೆಕ್ಟಿಂಗ್ ಹೇಳ್ದೆ. ಸ್ಪಾಟ್ ಹೀಲಿಂಗ್ ಬ್ರಷ್ ಏನ್ ಮಾಡುತ್ತೆ ಅಂದ್ರೆ, ಸೊ ಒಂದು ಇಮೇಜ್ ಅಲ್ಲಿ ನಮ್ಗೆ ಏನಾದ್ರು ಬೇಡದೆಲ್ಲ ಇರೋದಿದ್ರೆ, ಇಂಪರ್ಫೆಕ್ಷನ್ಸ್ ಅಥವಾ ಬ್ಲಿಮಿಷಸ್ ಇತ್ತು ಅಂದ್ರೆ, ಇವಾಗ ನಿಮ್ಗೊಂದು ಇಮೇಜ್ ಇದೆ, ನೀವೆಲ್ಲ ಫೋಟೋ ತೆಕೊಂಡಿರ್ತೀರಾ, ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾರ್ ನಿಂತಿರುತ್ತೆ. ಸೊ ಆ ಕಾರ್ನ ರಿಮೂವ್ ಮಾಡ್ಬೇಕು ಅಂದ್ರೆ ಲೈಕ್ ಚೆನ್ನಾಗಿರೋ ವೇರಿಯಂಟ್ ತಗೊಂಡು ಕ್ಲೋನ್ ಮಾಡ್ತೀನಿ, ಅಂದ್ರೆ ಕಾಪಿ ಮಾಡ್ತೀನಿ. ಸೊ ಆ ರೀತಿ ಏನಾದ್ರು ಬೇಕಂದ್ರೆ ರಿಮೂವ್ ಮಾಡೋದಕ್ಕೆ ಸ್ಪಾಟ್ ಹೀಲಿಂಗ್ ಬ್ರಷ್ ನ ಯೂಸ್ ಮಾಡ್ತೀವಿ. ಅಥವಾ ನೀವು ಮುಖದಲ್ಲಿ ಒಂದು ಪಿಂಪಲ್ ಏನಾದ್ರು ಆಗಿರುತ್ತೆ, ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ನ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡ್ತೀವಿ. ಸೊ ಹೀಲಿಂಗ್ ಬ್ರಷ್ ಟೂಲ್ ಯೂಸ್ ಟು ರಿಪೇರ್ ಪಿಕ್ಸೆಲ್ ಬೈ ಬ್ಲೆಂಡಿಂಗ್ ದೆಮ್ ಸೀಮ್ಲೆಸ್ಲಿ. ಸೊ ಹೀಲಿಂಗ್ ಬ್ರಷ್ ಟೂಲ್ ಅದೇ ಪರ್ಪಸ್ಗೆ ಯೂಸ್ ಮಾಡ್ತೀವಿ.
Spot healing brush quickly removes blemishes or other imperfections in photograph. It works similar to healing brush but does not require you to specify sample spot. So sample spot ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ನಮಗೆ ಸ್ಪಾಟ್ healing brush ಅಲ್ಲಿ ಇರೋದಿಲ್ಲ. ಓಕೆ, check mark sample all layers in option bar before working on spot healing brush. This is important as it will allow us to keep our changes on a separate layer. So check mark sample all layers ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ವರ್ಕ್ ಮಾಡ್ತಿರೋ ಸಪರೇಟ್ ಲೇಯರ್ ಅಲ್ಲಿ ಇರುತ್ತೆ. ಸೊ ಏನಾದ್ರು ಎರರ್ ಆದ್ರೂ ಮೇನ್ ಇಮೇಜ್ ಗೆ ಡ್ಯಾಮೇಜ್ ಆಗಲ್ಲ. healing brush tools let you correct imperfections causing them to disappear. ಸೊ ನಾ ಹೇಳ್ದಂಗೆ ಎರಡು ಒಂದೇ, ಬಟ್ ಇಲ್ಲಿ ನಾನು ಏರಿಯಾ ತೋರಿಸ್ಬೇಕು, ಲೈಕ್ ಸ್ಪಾಟ್ ತೋರಿಸ್ಬೇಕಾಗುತ್ತೆ, ಅಲ್ಲಿ ತೋರಿಸೋ ಕೆಲಸ ಇರಲ್ಲ. Patch tool lets you repair a selected area with pixels from another area or a pattern, but is used to repair areas of a photograph that are larger than the typical scratch. So ಏನಾದ್ರು ಲೈಕ್ ಕರೆಕ್ಟ್ ಆಗಿ ಇಲ್ಲ ಏರಿಯಾ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಪ್ಯಾಚ್ ಟೂಲ್ ಯೂಸ್ ಮಾಡ್ಕೊಂಡು ಕರೆಕ್ಷನ್ ಮಾಡ್ಬೋದು. ಸೊ ನೀವು ಫೋಟೋ ತೆಕ್ಕೊಂಡಾಗ ನೈಟ್ ಟೈಮ್ಸ್ ತೆಕ್ಕೊಂಡ್ರೆ ನಿಮ್ ಕಣ್ಣು ರೆಡ್ ಆಗಿ ಬರುತ್ತೆ ಅಲ್ಲ, ಸೊ ಕಣ್ಣ ಏರಿಯಾ ಮಾತ್ರ ಫ್ಲಾಶ್ ಲೈಟ್ ಗೆ ರೆಡ್ ಆಗಿ ಬರುತ್ತೆ. ಸೊ ಅದನ್ನ ತೆಗೆಯೋದಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ರೆಡ್ ಐ ಯೂಸ್ ಮಾಡ್ತೀವಿ. ಸೊ ರೆಡ್ ಐ ಟೂಲ್ ಯೂಸ್ ಮಾಡ್ಕೊಂಡು ಸೊ ಆ ರೆಡ್ ಕಲರ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ಬೋದು. ಯೂಸ್ ಟು ರಿಮೂವ್ ರೆಡ್ ಐ ಎಫೆಕ್ಟ್ಸ್ ಫ್ರಮ್ ಅನ್ ಇಮೇಜ್. ಕ್ಲೋನ್ ಸ್ಟಾಂಪ್ ಟೂಲ್ ಯೂಸ್ ಟು ಕ್ಲೋನ್ ಅಂಡ್ ಡುಪ್ಲಿಕೇಟ್ ದ ಸೆಲೆಕ್ಟೆಡ್ ಏರಿಯಾ. ಸೊ ನಾನು ಸೆಲೆಕ್ಟ್ ಮಾಡೋ ಏರಿಯಾ ಕ್ಲೋನ್ ಅಥವಾ ಡುಪ್ಲಿಕೇಟ್ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಪ್ಯಾಟರ್ನ್ ಸ್ಟಾಂಪ್ ಟೂಲ್ paints with a pattern defined from your image, another image or a preset pattern. ಸೊ ಪ್ಯಾಟರ್ನ್ ಸ್ಟಾಂಪ್ ಟೂಲ್ ನ ಯೂಸ್ ಮಾಡ್ಕೊಂಡು ನನ್ನ ಹತ್ರ ಇರೋ ಹಳೆ ಪ್ಯಾಟರ್ನ್ ನ ಅಥವಾ ಯಾವ್ದಾದ್ರು ಇಮೇಜ್ ಅಲ್ಲಿ ಇರೋ ಪ್ಯಾಟರ್ನ್ ನ ಅಥವಾ ನಾವು ಡಿಫೈನ್ ಮಾಡಿರೋ ಪ್ಯಾಟರ್ನ್ ನ ಪೇಂಟ್ ಮಾಡ್ಬೋದು, ಅಂದ್ರೆ ಅಪ್ಲೈ ಮಾಡ್ಬೋದು. ಸೊ ಎರಡು ಟೂಲ್ ಅಲ್ಲಿ ನನಗೆ ಎರಡು ತರ ಇದೆ, ಒಂದು ಬ್ಯಾಕ್ ಗ್ರೌಂಡ್ ಎರೇಸರ್, ಇನ್ನೊಂದು ಮ್ಯಾಜಿಕ್ ಎರೇಸರ್. ಸೊ ಡಾಜ್ ಬನ್ ಸ್ಪಾಂಜ್ ಟೂಲ್ ನಾವ್ ಏನಕ್ಕೆ ಮಾಡ್ತೀವಪ್ಪ ಅಂದ್ರೆ ನನ್ಗೊಂದು ಇಮೇಜ್ ಇದೆ ಅನ್ಕೊಳ್ಳಿ, ಸೊ ಅದನ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾನು ಡಾಜ್ ಬರ್ನ್ ಮತ್ತೆ ಸ್ಪಾಂಜ್ ಟೂಲ್ ನ ಯೂಸ್ ಮಾಡ್ತೀನಿ. ಸೊ ಬರ್ನ್ ಅಂದ್ರೆ ಏನ್ ಮಾಡುತ್ತೆ, ನಂಗೆ ಕೆಲವು ಏರಿಯಾನ ಡಾರ್ಕ್ ಮಾಡುತ್ತೆ. ಡಾಜ್ ಅಂದ್ರೆ ನನಗೆ ಸ್ವಲ್ಪ ಲೈಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಟೀತ್ ಎಲ್ಲೋ ಇರುತ್ತೆ ಅಂದ್ರೆ ಅದನ್ನ ವೈಟ್ ಮಾಡಬೇಕು, ಅಥವಾ ಕಣ್ಣು ಸ್ವಲ್ಪ ಡಲ್ ಆಗಿರುತ್ತೆ, ಲೈಕ್ ಲೋಯಿಶ್ ಇರುತ್ತೆ, ಅದಕ್ಕಿಂತ ಬ್ರೈಟ್ ಆಗಿ ಕೊಡಬೇಕು ಅಂದ್ರೆ ಆವಾಗ ನಾವು ಬರ್ನ್ ಡಾಜ್ ಟೂಲ್ಸ್ ಎಲ್ಲ ಯೂಸ್ ಮಾಡ್ಬೋದು. Next to painting tools, brush, pencil, color replacement, mix brush, history brush, art history brush, gradient, paint bucket, 3D material drop, ಇಷ್ಟು painting tools ಅಂತ ನಾವು ಹೇಳ್ತೀವಿ. ಸೊ ಡ್ರಾಯಿಂಗ್ ಅಂಡ್ ಪೆನ್ ಟೂಲ್, ಟೈಪಿಂಗ್ ಟೂಲ್ಸ್, ಡ್ರಾಯಿಂಗ್ ಅಂಡ್ ಟೈಪ್ ಟೂಲ್ಸ್ ಯಾವ್ದಪ್ಪ ಅಂದ್ರೆ ಡ್ರಾಯಿಂಗ್ ಗೆ ಏನೇನು ಯೂಸ್ ಮಾಡ್ತೀವಿ, ಪೆನ್ನು, ಪೆನ್ಸಿಲ್, ಆಡ್ ಆಂಕರ್ ಪಾಯಿಂಟ್, ಡಿಲೀಟ್ ಆಂಕರ್ ಪಾಯಿಂಟ್, ಕನ್ವರ್ಟ್ ಪಾಯಿಂಟ್, ಟೈಪ್ ಟೂಲ್, ಪಾರ್ಟ್ ಟೂಲ್, ಡೈರೆಕ್ಟ್ ಸೆಲೆಕ್ಷನ್, ಇವನ್ನೆಲ್ಲ ಏನಂತ ಹೇಳ್ತೀವಿ, ಡ್ರಾಯಿಂಗ್ ಅಂಡ್ ಟೈಪ್ ಟೂಲ್ ಅಂತ ಹೇಳ್ತೀವಿ. ಸೊ ಟೈಪ್ ಟೂಲ್ ಅಲ್ಲಿ ನಮಗೆ ಎರಡು ತರ ಇದೆ, ಲೈಕ್ ಹಾರಿಸಾಂಟಲ್ ಆಗು ಟೈಪ್ ಮಾಡಬಹುದು ಮತ್ತೆ ವರ್ಟಿಕಲ್ ಆಗು ಟೈಪ್ ಮಾಡಬಹುದು. ಸೊ ಟೈಪ್ ಟೂಲ್ ಅಲ್ಲಿ ನಾವು ಮಾಸ್ಕ್ ಕೂಡ ಅಪ್ಲೈ ಮಾಡಬಹುದು. ಸೊ ಅದರಿಂದ 4 ಇದೆ, ಯಾವ್ದಪ್ಪ ಅಂದ್ರೆ ಹಾರಿಸಾಂಟಲ್ ಟೈಪ್, ವರ್ಟಿಕಲ್ ಟೈಪ್, ಹಾರಿಸಾಂಟಲ್ ಟೈಪ್ ಮಾಸ್ಕ್, ವರ್ಟಿಕಲ್ ಟೈಪ್ ಮಾಸ್ಕ್. ಓಕೆ, ಶೇಪ್ಸ್ ಅಲ್ಲಿ ನಮಗೆ ಡಿಫಾಲ್ಟ್ ಆಗಿ ಗೊತ್ತಿರೋ ಹಂಗೆ ರೆಕ್ಟಾಂಗಲ್, ರೌಡ್ ಅಂಡ್ ರೆಕ್ಟಾಂಗಲ್, ಎಲಿಪ್ಸ್, ಪಾಲಿಗನ್, ಲೈನ್, ಅದನ್ನ ಬಿಟ್ರೆ ಕಸ್ಟಮ್ ಶೇಪ್ಸ್ ನ ಡ್ರಾ ಮಾಡ್ಕೋಬಹುದು. ಸೊ ನ್ಯಾವಿಗೇಷನ್ ಟೂಲ್, ಮೂವ್ ಮಾಡ್ಕೊಳಕ್ ಇರುವಂತ ಟೂಲ್ಸ್ ನ ನ್ಯಾವಿಗೇಷನ್ ಟೂಲ್ಸ್ ಅಂತೀವಿ. ನಮ್ಗೆ ಯಾವ್ದು ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಲೈಕ್ ಝೂಮ್, ಹ್ಯಾಂಡ್, ರೊಟೇಟ್. ಸೊ ಪೆನ್ಸಿಲ್ ಟೂಲ್ ಲೈಕ್ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡ್ಬೇಕಂದ್ರೆ ಪೆನ್ಸಿಲ್ ಟೂಲ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಬಟ್ ಅದ್ರಲ್ಲಿ ಬರೋಂತ ಎಡ್ಜಸ್ ಹಾರ್ಡ್ ಆಗಿರುತ್ತೆ. ಕಲರ್ ರಿಪ್ಲೇಸ್ಮೆಂಟ್ ಟೂಲ್ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಇಮೇಜ್ ಅಲ್ಲಿ ಒಂದ್ ಕಲರ್ ಇಂದ ಇನ್ನೊಂದಕ್ಕೆ ರಿಪ್ಲೇಸ್ ಮಾಡ್ಬೇಕಂದ್ರೆ ಆವಾಗ ಕಲರ್ ರಿಪ್ಲೇಸ್ಮೆಂಟ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಡ್ರೆಸ್ ಕಲರ್ ಚೇಂಜ್ ಮಾಡ್ಬೇಕು ಆತರ ಏನಾದ್ರು ಇತ್ತು ಅಂದ್ರೆ ಅವಾಗ ಕಲರ್ ರಿಪ್ಲೇಸ್ಮೆಂಟ್ ಟೂಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. History brush tool allows you to restore parts of an image to an earlier history state by painting over them. Art history tool. The art history brush tool paints the stylized strokes using the source data from a specified history state or snapshot. So eraser tool ಹೇಳ್ದಂಗೆ ನಾವು erase ಮಾಡಬಹುದು. So background eraser tool ಅಲ್ಲಿ ಏನಾಗುತ್ತೆ ಅಂದ್ರೆ turns color pixel to transparent pixel so that you can easily remove an object from its background. So ನಾನು ಅದನ್ನ background eraser ಅಲ್ಲಿ ಮಾಡಿದ್ರೆ ಮುಂದೆ ಇರೋ ಇಮೇಜ್ ಅಲ್ಲಿ erase ಆಗುತ್ತೆ. ಸೊ ನನಗೆ ಅವಾಗ ಹಿಂದೆ ಇರೋ ಇಮೇಜ್ ಕಾಣಿಸುತ್ತೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಮುಂದೆ ಇಮೇಜ್ ನ ಮಾಡುತ್ತೆ ನನಗೆ. ಓಕೆ, ಪೇಂಟ್ ಬಕೆಟ್ ಟೂಲ್ ಯೂಸ್ ಮಾಡ್ಕೊಂಡು ನಾನು ಒಂದು ಇಮೇಜ್ ನ ಒಂದು ಏನಾದ್ರು ಆಬ್ಜೆಕ್ಟ್ ನ ಡ್ರಾ ಮಾಡಿದ್ರೆ ಶೇಪ್ ನ ಅದ್ರೊಳಗಡೆ ಫಿಲ್ ಮಾಡಬಹುದು ಫೋರ್ಗ್ರೌಂಡ್ ಕಲರ್ ಇಂದ. ಓಕೆ, ಬ್ಲರ್ ಟೂಲ್ ಯೂಸ್ ಮಾಡ್ಕೊಂಡು ಒಂದು ಇಮೇಜ್ ನ ಬ್ಲರ್ ಮಾಡಬಹುದು. ಶಾರ್ಪನ್ ಟೂಲ್ ಯೂಸ್ ಮಾಡ್ಕೊಂಡು ಒಂದು ಇಮೇಜ್ ನ ಶಾರ್ಪನ್ ಮಾಡಬಹುದು. ಸ್ಮಜ್ ಟೂಲ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಲೈಕ್ ಸ್ಮಜ್ ತರ ಒಂದು ಇಮೇಜ್ ನ ಸ್ಮಜ್ ಮಾಡ್ಬೇಕಂದ್ರೆ ನಾವು ಸ್ಮಜ್ ಟೂಲ್ ನ ಯೂಸ್ ಮಾಡ್ಬೋದು. ಡಾಚ್ ಟೂಲ್ ಅಂದ್ರೆ ಲೈಟನ್ ಮಾಡೋದಕ್ಕೆ, ಬರ್ನ್ ಟೂಲ್ ಅಂದ್ರೆ ಡಾರ್ಕನ್ ಮಾಡೋದಕ್ಕೆ, ಸ್ಪಾಂಜ್ ಟೂಲ್ ಅಂದ್ರೆ ಲೈಕ್ ಇವಾಗ ನನ್ನ ಕಲರ್ ಇರುತ್ತೆ ಅಲ್ವಾ, ನಾನೊಂದು ಏರಿಯಾನ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಆ ಏರಿಯಾ ಸ್ಯಾಚುರೇಷನ್ ಕಲರ್ದು ಸ್ಯಾಚುರೇಷನ್ ಚೇಂಜ್ ಮಾಡೋದಕ್ಕೆ ಸ್ಪಾಂಜ್ ಟೂಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾತ್ ಸೆಲೆಕ್ಷನ್ ಟೂಲ್, ಪೆನ್ ಟೂಲ್ ಯೂಸ್ ಮಾಡ್ಕೊಂಡು ಪಾತ್ ನ ಡ್ರಾ ಮಾಡಿರ್ತೀವಿ ಅಲ್ವಾ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಆಂಕರ್ ಪಾಯಿಂಟ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಆಂಕರ್ ಪಾಯಿಂಟ್ಸ್ ನ ಇದ್ ಮಾಡಿರ್ತೀವಲ್ವಾ, ಇರುತ್ತಲ್ವಾ ಲೈಕ್ ಪೆನ್ ಟೂಲ್ ಅಥವಾ ಬೀಸರ್ ಕವ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿದ್ದು ಅದನ್ನ ಚೇಂಜ್ ಮಾಡೋದಕ್ಕೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ನ ಯೂಸ್ ಮಾಡ್ತೀವಿ. ಹಾರಿಸಾಂಟಲ್ ಟೈಪ್ ಟೂಲ್ ಹಾರಿಸಾಂಟಲ್ ಆಗಿ ಟೈಪ್ ಮಾಡಕ್ ಯೂಸ್ ಮಾಡ್ತೀವಿ. ವರ್ಟಿಕಲ್ ಟೈಪ್ ಟೂಲ್ ವರ್ಟಿಕಲ್ ಟೈಪ್ ಮಾಡಕ್ ಯೂಸ್ ಮಾಡ್ತೀವಿ. ಮಾಸ್ಕ್ ಅಂದ್ರೆ ಮಾಸ್ಕಿಂಗ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ.
ಟೈಪ್ ಮಾಸ್ಕ್. ಪೆನ್ ಟೂಲ್ ನಾನು ಹೇಳ್ದಂಗೆ ಲೈನ್ ಅಂಡ್ ಕರ್ವ್ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫ್ರೀಡಮ್ ಪೆನ್ ಟೂಲ್ ಅಂತ ಇಲ್ಲಿ ಒಂದು ಹೊಸ ಟೂಲ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು ಲೈನ್ಸ್ ಅಂಡ್ ಕರ್ವ್ಸ್ ಡ್ರಾ ಮಾಡ್ಬೋದು. ಅದ್ರಲ್ಲಿ ಆಟೋಮ್ಯಾಟಿಕ್ ಆಗಿ ಆಂಕರ್ ಪಾಯಿಂಟ್ಸ್ ಬರುತ್ತೆ. ಅದೇ ರೀತಿ ಆಡ್ ಆಂಕರ್ ಪಾಯಿಂಟ್, ಡಿಲೀಟ್ ಆಂಕರ್ ಪಾಯಿಂಟ್, ಕನ್ವರ್ಟ್ ಪಾಯಿಂಟ್, ಆಡ್ ಆಂಕರ್ ಪಾಯಿಂಟ್ ಅಂದ್ರೆ ಆಂಕರ್ ಪಾಯಿಂಟ್ ಆಡ್ ಮಾಡ್ಬೋದು. ಡಿಲೀಟ್ ಆಂಕರ್ ಪಾಯಿಂಟ್ ಅಂದ್ರೆ ಆಂಕರ್ ಪಾಯಿಂಟ್ ನ ಡಿಲೀಟ್ ಮಾಡ್ಬೋದು. ಕನ್ವರ್ಟ್ ಪಾಯಿಂಟ್ ಟೂಲ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಗೊಂದು ಶೇಪ್ ಇದೆ ಅನ್ಕೊಳ್ಳಿ, ಡಿಸೈನ್ ಮಾಡಿರ್ತೀವಿ ಅಥವಾ ಒಂದು ಲೈನ್ ಕರ್ವ್ ಹಾಕಿರ್ತೀವಿ. ಸೊ ಅದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಅಥವಾ ಅದನ್ನ ಮತ್ತೆ ರೀಶೇಪ್ ಮಾಡ್ಬೇಕಂದ್ರೆ ಆವಾಗ ಕನ್ವರ್ಟ್ ಪಾಯಿಂಟ್ ಟೂಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೆಕ್ಟಾಂಗಲ್ ಟೂಲ್. ಸೊ ರೆಕ್ಟಾಂಗಲ್ ಶೇಪ್ ನ ಡ್ರಾ ಮಾಡೋದಕ್ಕೆ ರೆಕ್ಟಾಂಗಲ್ ಟೂಲ್ ಯೂಸ್ ಮಾಡ್ತೀವಿ. ಅದೇ ರೀತಿ ರೌಂಡೆಡ್ ಶೇಪ್, ಇವೆಲ್ಲ ಶೇಪ್ಸ್ ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೋಟ್ಸ್ ಟೂಲ್ ಇನ್ ಡಿಸೈನ್ ಅಲ್ಲಿ ಹೇಳ್ದಂಗೆ ಸೊ ಕಮೆಂಟ್ ಹಾಕ್ತಿದ್ವಿ ಅಲ್ವಾ ವರ್ಡ್ ಅಲ್ಲಿ, ಆ ರೀತಿ ಕಮೆಂಟ್ ಹಾಕ್ಬೇಕಂದ್ರೆ ನೋಟ್ಸ್ ಟೂಲ್ ನ ಯೂಸ್ ಮಾಡ್ತೀವಿ. ಸೊ ಅನೋಟೇಷನ್ ಟೂಲ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಲೈಕ್ ಆಡಿಬಲ್ ನೋಟ್ ಹಾಕೋದಕ್ಕೆ ಅನೋಟೇಷನ್ ಟೂಲ್ ನ ಯೂಸ್ ಮಾಡ್ತೀವಿ. ಐ ಡ್ರಾಪರ್ ಟೂಲ್ ಅಲ್ಲಿ ನಾವು ಕಲರ್ ನ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಐ ಡ್ರಾಪರ್ ಟೂಲ್ ಯೂಸ್ ಮಾಡ್ಕೊಂಡು ಕಲರ್ ಸೆಲೆಕ್ಟ್ ಮಾಡ್ತೀವಿ. ಪೇಂಟ್ ಬಕೆಟ್ ಟೂಲ್ ಯೂಸ್ ಮಾಡ್ಕೊಂಡು ಕಲರ್ ನ ಅಪ್ಲೈ ಮಾಡ್ತೀವಿ. ಹ್ಯಾಂಡ್ ಟೂಲ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಡಾಕ್ಯುಮೆಂಟ್ ನ ನೋಡ್ತೀವಿ. ಝೂಮ್ ಟೂಲ್ ಯೂಸ್ ಮಾಡ್ಕೊಂಡು ಝೂಮ್ ಇನ್ ಅಥವಾ ಝೂಮ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮೆಜರ್ ಟೂಲ್ ಯೂಸ್ ಮಾಡ್ಕೊಂಡು ಸೊ ನಾನು ಇಮೇಜಸ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅಥವಾ ಎರಡು ಪಾಯಿಂಟ್ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನಾನು ಫೋರ್ ಗ್ರೌಂಡ್ ಕಲರ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ಸ್ ಎರಡನ್ನೂ ಎಡಿಟ್ ಮಾಡಬಹುದು. ಸೊ ಅದೆರಡರ ಮಧ್ಯೆ ಟಾಗಲ್ ಕೂಡ ಆಗ್ಬೋದು. ಆಲ್ಟ್ ಬ್ಯಾಕ್ ಸ್ಪೇಸ್ ಮತ್ತೆ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಯೂಸ್ ಮಾಡ್ಕೊಂಡು ನಾನು ಫೋರ್ ಗ್ರೌಂಡ್ ಕಲರ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ಶಾರ್ಟ್ ಕಟ್ ಕೀ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು. ಓಕೆ, ಸೊ ನಮಗೆ ಡಿಫ್ರೆಂಟ್ ಸ್ಕ್ರೀನ್ ಮೋಡ್ ಯಾವ್ಯಾವ್ದಿದೆ, ಸ್ಟ್ಯಾಂಡರ್ಡ್ ಸ್ಕ್ರೀನ್ ಮೋಡು, ಆಮೇಲೆ ಫುಲ್ ಸ್ಕ್ರೀನ್ ಮೋಡ್ ವಿತ್ ಮೆನ್ಯೂ ಬಾರ್, ಫುಲ್ ಸ್ಕ್ರೀನ್ ಮೋಡ್ ಇದೆ ಆಯ್ತಾ. ಸೊ ನಾವು ಸ್ಟ್ಯಾಂಡರ್ಡ್ ಮೋಡ್ ಅಲ್ಲಿ ಎಡಿಟ್ ಮಾಡಬಹುದು, ಕ್ವಿಕ್ ಮಾಸ್ಕ್ ಮೋಡ್ ಅಲ್ಲಿ ಎಡಿಟ್ ಮಾಡಬಹುದು, ಸ್ಟ್ಯಾಂಡರ್ಡ್ ಸ್ಕ್ರೀನ್ ಮೋಡ್ ಅಲ್ಲೂ ಎಡಿಟ್ ಮಾಡಬಹುದು. ಎಡಿಟ್ ಇನ್ ಇಮೇಜ್ ರೆಡಿ ಅಂದ್ರೆ ಸೊ ನಾನು ಇಮೇಜ್ ರೆಡಿ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ, ಅದರಲ್ಲಿ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಮೇಜ್ ಏರಿಯಾ ಅಂದ್ರೆ ಲೈಕ್ ಓಪನ್ ಇಮೇಜ್ ಇರುತ್ತಲ್ಲ, ವರ್ಕ್ ಮಾಡೋ ಏರಿಯಾನ ಇಮೇಜ್ ಏರಿಯಾ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರೋ ಫೋಟೋಶಾಪ್ ಅಲ್ಲಿ ಪ್ರತಿಯೊಂದು ಎಲ್ಲಿ ವರ್ಕ್ ಮಾಡ್ತೀವಿ ಅಂದ್ರೆ ಲೇಯರ್ಸ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀವಿ. ಸೊ ನಾವು ಲೇಯರ್ಸ್ ನ ಏನೇನ್ ಮಾಡ್ಬೋದು ಅಂದ್ರೆ ಕ್ರಿಯೇಟ್ ಮಾಡ್ಬೋದು, ಹೈಡ್ ಮಾಡ್ಬೋದು, ಅಂದ್ರೆ ಡಿಸ್ಪ್ಲೇ ಮಾಡ್ಬೋದು, ಕಾಪಿ ಮಾಡ್ಬೋದು, ಮರ್ಜ್ ಮಾಡ್ಬೋದು, ಗ್ರೂಪ್ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು, ಫ್ಲಾಟ್ ಕೂಡ ಮಾಡ್ಬೋದು. ಓಕೆ, ಸೊ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಲೆಟ್ಸ್ ಯಾವ್ದಾದಪ್ಪ ಅಂದ್ರೆ ನಾನು ಹೇಳ್ದಂಗೆ ಲೇಯರ್ಸ್ ಪ್ಯಾಲೆಟ್, ಅಡ್ಜಸ್ಟ್ಮೆಂಟ್ ಪ್ಯಾಲೆಟ್, ಕಲರ್ ಪ್ಯಾಲೆಟ್, ಸ್ವಾಚಸ್ ಪ್ಯಾಲೆಟ್, ಹಿಸ್ಟ್ರಿ ಪ್ಯಾಲೆಟ್, ಸ್ನಾಪ್ಶಾಟ್ ಕಮಾಂಡ್, ಹಿಸ್ಟೋಗ್ರಾಮ್ ಪ್ಯಾಲೆಟ್, ನ್ಯಾವಿಗೇಷನ್ ಪ್ಯಾಲೆಟ್, ಈ ರೀತಿ ಎಷ್ಟೊಂದು ಪ್ಯಾಲೆಟ್ ಇದೆ. The adjustment palette is used to add adjustment that you wish to apply to layers like color balance, saturation, brightness, saturation, etc. Sorry, exposure. ಸೊ ಅಡ್ಜಸ್ಟ್ಮೆಂಟ್ ಪ್ಯಾಲೆಟ್ ಅಲ್ಲಿ ನಾವು ಏನೇನ್ ಮಾಡ್ಬೋದು ಅಂದ್ರೆ ಕಲರ್ ಬ್ಯಾಲೆನ್ಸ್ ಮಾಡ್ಬೋದು, ಬ್ರೈಟ್ನೆಸ್, ಸ್ಯಾಚುರೇಷನ್, ಎಕ್ಸ್ಪೋಜರ್ ಇದನ್ನೆಲ್ಲ ಚೇಂಜಸ್ ಮಾಡ್ಬೋದು. ಕಲರ್ ಪ್ಯಾಲೆಟ್. ದ ಕಲರ್ ಪ್ಯಾಲೆಟ್ ಇಸ್ ಯೂಸ್ ಟು ಸೆಲೆಕ್ಟ್ ಅಂಡ್ ಚೇಂಜ್ ಅವರ್ ಫೋರ್ಗ್ರೌಂಡ್ ಅಂಡ್ ಬ್ಯಾಕ್ಗ್ರೌಂಡ್ ಕಲರ್ಸ್. ಸೊ ಫೋಟೋಶಾಪ್ ಅಲ್ಲಿ ಮುಂದೆ ಇದೆಯಲ್ಲ ಇದನ್ನ ಫೋರ್ಗ್ರೌಂಡ್ ಅಂತೀವಿ, ಇದನ್ನ ಬ್ಯಾಕ್ ಗ್ರೌಂಡ್ ಕಲರ್ ಅಂತೀವಿ. ಸೊ ವೈಟ್ ಡಿಫಾಲ್ಟ್ ಆಗಿ ಬ್ಯಾಕ್ ಗ್ರೌಂಡ್ ಕಲರ್ ಇದೆ, ಬ್ಲಾಕ್ ನನಗೆ ಡಿಫಾಲ್ಟ್ ಆಗಿ ಫೋರ್ ಗ್ರೌಂಡ್ ಕಲರ್ ಇದೆ. ಸೊ ಇಲ್ಲೊಂದು ಬಟನ್ ಇದೆ ನೋಡಿ ಸೈಡ್ ಅಲ್ಲಿ ಚಿಕ್ಕದು, ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಅದು ಉಲ್ಟಾ ಕೂಡ ಆಗುತ್ತೆ. ಲೈಕ್ ಬ್ಯಾಕ್ ಗ್ರೌಂಡ್ ಇರೋದು ಫೋರ್ ಗ್ರೌಂಡ್ ಆಗುತ್ತೆ, ಫೋರ್ ಗ್ರೌಂಡ್ ಇರೋದು ಬ್ಯಾಕ್ ಗ್ರೌಂಡ್ ಆಗುತ್ತೆ. ಸೊ ಇಲ್ಲಿ ಕಲರ್ ಪ್ಯಾಲೆಟ್ ಇದೆ, ಇದು ನನಗೆ ಏನ್ ಮಾಡುತ್ತೆ ಡಿಫ್ರೆಂಟ್ ಕಲರ್ಸ್ ನ ತೋರಿಸುತ್ತೆ, ಫೋರ್ ಗ್ರೌಂಡ್ ಕಲರ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್. ಸೊ ಇಲ್ಲಿ ನಾನು ಚೂಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಕಲರ್ ಇಲ್ಲಿ ನನಗೆ ಫೋರ್ ಗ್ರೌಂಡ್ ಅಲ್ಲಿ ಬರುತ್ತೆ. ಓಕೆ, ಅಪ್ಲೈ ಮಾಡ್ಬೇಕಂದ್ರೆ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಅಂದ್ರೆ ಸೊ ನನಗೆ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಆಗುತ್ತೆ, ಆಲ್ಟ್ ಬ್ಯಾಕ್ ಸ್ಪೇಸ್ ಅಂದ್ರೆ ಫೋರ್ ಗ್ರೌಂಡ್ ಕಲರ್ ಅಪ್ಲೈ ಆಗುತ್ತೆ. Swatches palette stores colors that you need to use often. You can add, delete colors to this palette and also display colors of different libraries for different projects. ಸೊ ಸ್ವಾಚಸ್ ಪ್ಯಾಲೆಟ್ ಅಲ್ಲಿ ಬೇಕಾದಷ್ಟು ಕಲರ್ಸ್ ಇರುತ್ತೆ, ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಆ ಕಲರ್ಸ್ ನ. ಹಿಸ್ಟ್ರಿ ಪ್ಯಾಲೆಟ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಏನೇನ್ ಆಕ್ಟಿವಿಟೀಸ್ ಅಥವಾ ಆಕ್ಷನ್ಸ್ ಮಾಡ್ತೀವಿ ಫೋಟೋಶಾಪ್ ಅಲ್ಲಿ ಅದೆಲ್ಲ ಸ್ಟೋರ್ ಆಗುತ್ತೆ. ಬೈ ಡಿಫಾಲ್ಟ್ ಆಗಿ 20 ಲಾಸ್ಟ್ ಚೇಂಜ್ ಮಾಡಿರ್ತೀವಲ್ಲ ಅಷ್ಟನ್ನ ಹೋಲ್ಡ್ ಮಾಡಿರುತ್ತೆ, ಇನ್ ಮಿಕ್ಕಿದ್ದು ಇರುತ್ತೆ ಬಟ್ ಅದು ಗ್ರೇಯಿಶ್ ಕಲರ್ ಅಲ್ಲಿ ಇರುತ್ತೆ. ಸೊ ಒಂದು ಚೇಂಜ್ ಮಾಡಿದ ತಕ್ಷಣ ಆ ಸ್ಟೇಟ್ ಆಡ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಇರುತ್ತಲ್ಲ ಅದು ಲೈಕ್ ಡಿಮ್ ಆಗುತ್ತೆ, ಬಟ್ ನನಗೆ ಎಲ್ಲ ಇರುತ್ತೆ ರೆಕಾರ್ಡ್, ಬಟ್ 20 ಚೇಂಜಸ್ ಆಕ್ಟಿವ್ ಆಗಿರುತ್ತೆ. The snapshot command lets you take a snapshot of any states in the history palette of your image. So history palette ಫೋಟೋ ತಗೋಬೇಕಂದ್ರೆ ಸ್ನಾಪ್ಶಾಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ನಾವು ಫೋಟೋ ತಗೊಂತೀವಿ. ನೆಕ್ಸ್ಟ್ ಇನ್ನೊಂದು ಟೂಲ್ ಬಂದು ಇನ್ನೊಂದ್ ತರ ಪ್ಯಾಲೆಟ್ ಬಂದು ಹಿಸ್ಟೋಗ್ರಾಮ್ ಪ್ಯಾಲೆಟ್. ಅದೇನ್ ಮಾಡುತ್ತಪ್ಪ ಅಂದ್ರೆ ಸೊ ನನ್ನ ಇಮೇಜ್ ಅಲ್ಲಿ ಇರುವಂತ ಡೀಟೇಲ್ಸ್ ಲೈಕ್ ಶ್ಯಾಡೋ, ಮಿಡ್ ಝೋನು, ಹೈಲೈಟ್ಸ್, ಕಲರ್ ಕರೆಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಹಿಸ್ಟೋಗ್ರಾಮ್ illustrates how pixel in images are distributed by graphing the number of pixels at each color intensity level. ಸೊ ಹಿಸ್ಟೋಗ್ರಾಮ್ ನನಗೆ ಒಂದು ಗ್ರಾಫ್ ತರ ತೋರಿಸಿ ಸೊ ಎಷ್ಟು ಕಲರ್ ಯಾವ್ಯಾವ್ದು ಇದೆ, ಎಷ್ಟು ಇಂಟೆನ್ಸಿಟಿ ನಲ್ಲಿ ಇದೆ ಅಂತ ನನಗೆ ಗ್ರಾಫ್ ಮುಖಾಂತರ ತೋರಿಸುತ್ತೆ. The navigation palette is used for navigating through an image. ಸೊ ಇಮೇಜ್ ಮಧ್ಯೆ ನ್ಯಾವಿಗೇಟ್ ಮಾಡ್ಬೇಕಂದ್ರೆ ಲೈಕ್ ಸ್ಕ್ರಾಲ್ ಮಾಡ್ಬೇಕಂದ್ರೆ, ಝೂಮ್ ಮಾಡ್ಬೇಕಂದ್ರೆ ಹ್ಯಾಂಡ್ ಟೂಲ್ ಅಥವಾ ಝೂಮ್ ಟೂಲ್ ನ ಯೂಸ್ ಮಾಡ್ತೀವಲ್ಲ ಅದನ್ನ ನ್ಯಾವಿಗೇಷನ್ ಪ್ಯಾಲೆಟ್ ಅಲ್ಲಿ ತೋರಿಸುತ್ತೆ. We can view and select presets styles from the style palette. ಸೊ ಸ್ಟೈಲ್ ಪ್ಯಾಲೆಟ್ ಅಂತ ಇದೆ, ಸೊ ಅಲ್ಲಿ ನಾವು ಪ್ರಿಸೆಟ್ ಆಗಿರುವಂತ ಸ್ಟೈಲ್ಸ್ ನ ನೋಡಬಹುದು. Action palette is used to record, play, edit and delete individual actions.
ಪ್ರತಿಯೊಂದು ಆಕ್ಷನ್ಸ್ ರೆಕಾರ್ಡ್ ಅಥವಾ ಪ್ಲೇ ಅಥವಾ ಎಡಿಟ್ ಅಥವಾ ಡಿಲೀಟ್ ಮಾಡೋದಕ್ಕೆ ಆಕ್ಷನ್ ಪ್ಯಾಲೆಟ್ ನ ಯೂಸ್ ಮಾಡ್ತೀವಿ. ಟು ಎಕ್ಸ್ಪ್ಯಾಂಡ್ ಅಂಡ್ ಕೊಲ್ಯಾಪ್ಸ್ ಸೆಟ್ ಆಕ್ಷನ್ To expand and collapse sets, actions and commands, click the triangle to the left of the set action palette. Alt click the triangle to expand or collapse all actions in a set of all commands in an action. To display actions as button, choose button mode from the action palette menu. Choose button mode again to return to the list mode. You can't view individual commands or sets in button mode. So button mode ಅಲ್ಲಿ ನಾವು individual commands ನ ನೋಡೋದಕ್ಕಾಗಲ್ಲ. To select actions in the action palette, click an action name. Control click action name to select multiple ಅಥವಾ discontinuous actions. So continuous ಆಗಿ ಇಲ್ದಲೇ ಇರೋ ಆಕ್ಷನ್ ನ ಸೆಲೆಕ್ಟ್ ಮಾಡಕ್ಕೆ ಕ್ಲಿಕ್ ಯೂಸ್ ಕಂಟ್ರೋಲ್ ಯೂಸ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಆಗಿರೋ ಆಕ್ಷನ್ ನ ಸೆಲೆಕ್ಟ್ ಮಾಡೋದಕ್ಕೆ ಶಿಫ್ಟ್ ಯೂಸ್ ಮಾಡ್ತೀವಿ. The channel palette lets you create and manage channels. Channels ನ ಮ್ಯಾನೇಜ್ ಮಾಡೋದಕ್ಕೆ channel palette ಇದೆ. You can use the palette to view any combination of channels in the document window. For example, you can view an alpha channel and the composite channel together to see how changes made in the alpha channel related to the entire image. Individual channels are displayed in grayscale. So ಪ್ರತಿಯೊಂದು ಇಂಡಿವಿಜುವಲ್ ಚಾನಲ್ ನನಗೆ ಗ್ರೇ ಸ್ಕೇಲ್ ಅಲ್ಲಿ ತೋರಿಸುತ್ತೆ. In RGB, CMYK or lab images, you can view the individual channels in color. If more than one channel is active, the channels otherwise appear in color. So ಒಂದೇ ಒಂದು ಚಾನಲ್ ಆಕ್ಟಿವೇಟ್ ಆಗಿರೋ ಗ್ರೀನ್ ಅಲ್ಲಿ ತೋರಿಸುತ್ತೆ, ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದು ನನಗೆ ಕಲರ್ ಅಲ್ಲಿ ತೋರಿಸುತ್ತೆ. You can change the default to show the individual color channels in color. When a channel is visible in an image, an icon appears to its left in the palette. So ಚಾನಲ್ ನನಗೆ ಯಾವುದೇ ಒಂದು ಆಕ್ಟಿವೇಟ್ ಆಗಿದೆ ಅಂದ್ರೆ ಇಲ್ಲಿ ಐ ಸಿಂಬಲ್ ಇರುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು. ಲೈಕ್ ಬೇಡ ಅಂದ್ರೆ ಸೊ ಪ್ರೆಸ್ ಮಾಡಿದ್ರೆ ನನಗೆ ಐ ಸಿಂಬಲ್ ಅದು ತೋರಿಸಲ್ಲ. ನಂಗೆ ಏನು ಡಿಫ್ರೆನ್ಸ್ ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ಸೊ ನಂಗೆ ಎರಡರಲ್ಲೂ ಕಂಟೆಂಟ್ ಒಂದೇ ಇರೋದಕ್ಕೆ. ಓಕೆ, ಸೊ ನೋಡ್ಬೋದು ಐ ಸಿಂಬಲ್ ಪ್ರೆಸ್ ಮಾಡಿದ್ರೆ ಮತ್ತೆ ಬರುತ್ತೆ ಬ್ಯಾಕ್ ಗ್ರೌಂಡ್. You can change the default to show the individual color channels in colors. When a channel is visible in an image, an eye icon appears to its left in the palette. In alpha channel, selected pixels appear as white, unselected pixels appears as black, partially selected pixels appear as gray. These are the channel default options. So default ಆಗಿ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡಿರೋದು ವೈಟ್ ಅಲ್ಲಿ ಇರುತ್ತೆ, ಸೆಲೆಕ್ಟ್ ಮಾಡದೇ ಇರೋದು ಗ್ರೇ ಇರುತ್ತೆ, ಪಾರ್ಷಿಯಲಿ ಸೆಲೆಕ್ಟೆಡ್ ಸ್ವಲ್ಪ ಸೆಲೆಕ್ಟ್ ಆಗಿರುತ್ತಲ್ಲ ಅಂತದ್ದು ನನಗೆ ಗ್ರೇ ಇರುತ್ತೆ. These are the channel default option. If you display an alpha channel at the same time as color channel, the alpha channel appears as a transparent color overlay analogous to the printer ruby lit or a sheet of acute. To change the color of this overlay or set other alpha channel commands or options, choose channel options from the channel palette menu. So paths palette lists the name and the thumbnail image of each saved path, the current work paths and the current vector mark. So path palette ಅಲ್ಲಿ ನಾನು ಯಾವ್ದಾದ್ರು paths ಇತ್ತು ಅಂದ್ರೆ ಸೇವ್ ಆಗಿರುವಂತದ್ದು ಈ ಕರೆಂಟ್ ವರ್ಕ್ ಅಲ್ಲಿ ಅದನ್ನ ತೋರಿಸುತ್ತೆ. Those are one of the Photoshop most powerful features as they are individual slices of information that can be stacked or moved to create your image composition. With layers, you can draw, edit, paste and reposition elements on one layer without disturbing the other. So layer ಅಂದ್ರೆ ಪದರ ಅಂತ ಹೇಳ್ತೀವಿ. ಸೊ ಒಂದು ಪದರದ ಮೇಲೆ ಇನ್ನೊಂದು ಪದರ ಜೋಡಿಸೋದ್ರಿಂದ ಸೊ ನಾವು ಡೇಟಾ ಆ ರೀತಿ ಜೋಡಿಸೋದ್ರಿಂದ ಸೊ ನಮ್ಗೆ ಒಂದನ್ನು ತೆಗೆದ್ರೆ ಬೇರೆ ಏನು ಡಿಸ್ಟರ್ಬ್ ಆಗೋದಿಲ್ಲ. ಸೊ ಡೇಟಾ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾವು ಲೇಯರ್ಸ್ ನ ಫೋಟೋಶಾಪ್ ನನಗೆ ಸಪೋರ್ಟ್ ಮಾಡುತ್ತೆ. ಸೊ ಅದರಿಂದ ವರ್ಕ್ ನನಗೆ ಈಸಿ ಆಗುತ್ತೆ. ಸೊ ನಾನು ಸೆಲೆಕ್ಟ್ ಆಗಿರೋ ಲೇಯರ್ ಯಾವಾಗ್ಲೂ ನನಗೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ನೀವು ನೋಡ್ಬೋದು ನನಗೆ ಸೆಲೆಕ್ಟ್ ಆಗಿರೋ ಲೇಯರ್ ಬ್ಲೂ ಕಲರ್ ಇರುತ್ತೆ. ಸೊ ನಾನು ಇಲ್ಲಿ ನ್ಯೂ ಲೇಯರ್ ಅಂತ ಕೊಟ್ಟು ಲೇಯರ್ನ ಆಡ್ ಮಾಡ್ಕೋಬಹುದು. ಸೊ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಡ್ಬೋದು ಲೇಯರ್ನ. ಸೊ ಕಂಟಿನ್ಯೂಸ್ ಆಗಿ ಲೇಯರ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಮಾಡ್ಬೋದು. ನಾನ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂದ್ರೆ ಕಂಟ್ರೋಲ್ ಇಟ್ಕೊಂಡು ಯಾವ ಲೇಯರ್ ಬೇಕು ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಲೇಯರ್ ಗ್ರೂಪ್ಸ್ ಕೂಡ ಮಾಡ್ಬೋದು. ಲೈಕ್ ಒಂದ್ 3 ಲೇಯರ್ನ ತಗೊಂಡು 3 ಲೇಯರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಗ್ರೂಪ್ ಲೇಯರ್ಸ್ ಅಂತ ಕೊಟ್ರೆ ನನಗೆ ಲೇಯರ್ ಗ್ರೂಪ್ ಆಗುತ್ತೆ. ಅಂದ್ರೆ ಸಿಮಿಲರ್ ವರ್ಕ್ ಇರುತ್ತಲ್ಲ ಅಂತದನ್ನ ಗ್ರೂಪ್ ಮಾಡ್ಬೋದು. ಸೊ ಇಲ್ಲ 2 ಲೇಯರ್ ಒಂದೇ ವರ್ಕ್ ಮಾಡ್ತೀನಿ ಅಂದ್ರೆ 2 ಲೇಯರ್ನು ಸೆಲೆಕ್ಟ್ ಮಾಡ್ಕೊಂಡು ಲೇಯರ್ ಪ್ಯಾನಲ್ ಹೋಗಿ ಮರ್ಜ್ ಲೇಯರ್ಸ್ ಅಂತ ಕೊಡ್ಬೋದು. ಅವಾಗ ನನಗೆ 2 ಲೇಯರ್ ಸೇರಿ 1 ಲೇಯರ್ ಆಗುತ್ತೆ. You can find the layers using search box based on the layer kind, name, effect, mode, attribute or color. So layer palette ಅಲ್ಲಿ ನನಗೆ ಇಲ್ಲಿ ಸರ್ಚ್ ಬಾಕ್ಸ್ ಕೂಡ ಇರುತ್ತೆ. ಸೊ ಸರ್ಚ್ ಬಾಕ್ಸ್ ಯೂಸ್ ಮಾಡ್ಕೊಂಡು You can find the layer using search box based on the layer kind, name, effect, mode, attribute or color. ಸೊ ಲೇಯರ್ ನಾನು ಹುಡುಕ್ಬಹುದು. ಸೊ ಲೇಯರ್ ಅಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ಲೇಯರ್ ಹೆಸರೇನು, ಎಫೆಕ್ಟ್ ಏನ್ ಅಪ್ಲೈ ಮಾಡಿದೀವಿ, ಯಾವ ಮೋಡಲ್ ಇದೆ, ಯಾವ ಅಟ್ರಿಬ್ಯೂಟ್, ಯಾವ ಕಲರ್ ಅನ್ನೋದ್ರ ಬೇಸ್ ಮೇಲೆ ನಾನು ಲೇಯರ್ ನ ಹುಡುಕ್ಬಹುದು.
ಯು ಕ್ಯಾನ್ ಕ್ರಿಯೇಟ್ ಲೇಯರ್ ಗ್ರೂಪ್ಸ್ ತೋರಿಸಿದೀನಿ. ದ ಡಿಫರೆಂಟ್ ಟೈಪ್ಸ್ ಆಫ್ ಲೇಯರ್ಸ್ ಯಾವ್ಯಾವ್ದಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ ಲೇಯರ್, ಇಮೇಜ್ ಲೇಯರ್, ಅಡ್ಜಸ್ಟ್ಮೆಂಟ್ ಲೇಯರ್, ಟೈಪ್ ಲೇಯರ್, ಫಿಲ್ ಲೇಯರ್, ಶೇಪ್ ಲೇಯರ್. ಆಗ್ಲೇ ಹಿಂದೆ ಎಕ್ಸ್ಪ್ಲೈನ್ ಮಾಡಿದೀನಿ. ದ ಡಿಫಾಲ್ಟ್ ಲೇಯರ್ containing the image will be called as a background layer, and this layer is protected and locked. So ನಾನು ಡಿಫಾಲ್ಟ್ ಆಗಿ ಫಸ್ಟ್ ಲೇಯರ್ ಏನಿರುತ್ತೆ ಅದು ಲಾಕ್ ಆಗಿರುತ್ತೆ ಮತ್ತೆ ಪ್ರೊಟೆಕ್ಟ್ ಆಗಿರುತ್ತೆ. ಇಲ್ಲಿ ಬಿಗಿದ ಕೈ ಸಿಂಬಲ್ ಇರುತ್ತೆ, ಸೊ ಅದು ಲಾಕ್ ಆಗಿದೆ ಅಂತ ಅರ್ಥ. ಇಮೇಜ್ ಲೇಯರ್ಸ್ ಆರ್ ಲೇಯರ್ ದಟ್ ಕಂಟೈನ್ ಅನ್ ಇಮೇಜ್ ಇನ್ಫಾರ್ಮೇಶನ್. ವೆನ್ ಎವರ್ ವಿ ಕ್ರಿಯೇಟ್ ಅ ನ್ಯೂ ಲೇಯರ್ ಬೈ ಡಿಫಾಲ್ಟ್ ಇಟ್ ಇಸ್ ಅನ್ ಇಮೇಜ್ ಲೇಯರ್. ಸೊ ಡಿಫಾಲ್ಟ್ ಆಗಿ ಲೇಯರ್ ಕ್ರಿಯೇಟ್ ಆಯ್ತು ಅಂದ್ರೆ ಫೋಟೋಶಾಪ್ ಅಲ್ಲಿ ಅದನ್ನ ನಾವು ಇಮೇಜ್ ಲೇಯರ್ ಅಂತ ಹೇಳ್ತೀವಿ. ಅಡ್ಜಸ್ಟ್ಮೆಂಟ್ ಲೇಯರ್ಸ್ ಆರ್ ದ ಲೇಯರ್ಸ್ ದಟ್ ಕಂಟೈನ್ ಓನ್ಲಿ ಇಮೇಜ್ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಶನ್ ಲೈಕ್ ಕಲರ್ ಆರ್ tonal adjustment and can be deleted or modified at any time. Type layer contains only text type. So text ಎಲ್ಲ ಡೀಟೇಲ್ಸ್ ಅಲ್ಲಿ ಇರುತ್ತೆ, ಟೈಪ್ ಲೇಯರ್ ಇರುತ್ತೆ. ಸೊ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಕಲರು ಅವೆಲ್ಲ ಅಡ್ಜಸ್ಟ್ಮೆಂಟ್ ಲೇಯರ್ ಅಲ್ಲಿ ಇರುತ್ತೆ. ಲೇಯರ್ಸ್ ಕ್ಯಾನ್ ಕಂಟೈನ್ ಸಾಲಿಡ್ ಕಲರ್ಸ್, ಗ್ರೇಡಿಯಂಟ್ಸ್ ಆರ್ ಪ್ಯಾಟರ್ನ್. ಶೇಪ್ ಲೇಯರ್ ಕಂಟೈನ್ ಶೇಪ್ಸ್ ಡ್ರಾನ್ ಯೂಸಿಂಗ್ ದ ಶೇಪ್ ಟೂಲ್. ಸೊ ಶೇಪ್ ಟೂಲ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡೋದ್ರಲ್ಲ ಶೇಪ್ ಲೇಯರ್ ಅಲ್ಲಿ ಇರುತ್ತೆ. ಡಿಫರೆಂಟ್ ಪಾರ್ಟ್ಸ್ ಆಫ್ ಲೇಯರ್ ಡಿಫರೆಂಟ್ ಪಾರ್ಟ್ಸ್ ಯಾವ್ದಪ್ಪ ಅಂದ್ರೆ ಲೇಯರ್ ಥಂಬ್ನೈಲ್, ಲೇಯರ್ ಮಾಸ್ಕ್, ಲೇಯರ್ ನೇಮು, ವಿಸಿಬಿಲಿಟಿ ಟಾಗಲ್, ಲಿಂಕ್ಸ್ ದ ಲೇಯರ್ ಅಂಡ್ ಮಾಸ್ಕ್. ಸೊ ಡಿಫರೆಂಟ್ ಪಾರ್ಟ್ಸ್ ಯಾವ್ದಪ್ಪ ಈಗ ಒಂದೊಂದು ಲೇಯರ್ ಇದೆ ಅಂದ್ರೆ ಇದರಲ್ಲಿ ಲೇಯರ್ ಏನಂತ ವಿಸಿಬಿಲಿಟಿ ಯಾವುದು, ಸೊ ಥಂಬ್ನೈಲ್ ಇಂಪ್ರೆಷನ್, ಲೇಯರ್ ಹೆಸರು, ಇದನ್ನೆಲ್ಲ ಡಿಫರೆಂಟ್ ಪಾರ್ಟ್ಸ್ ಆಫ್ ಲೇಯರ್ ಅಂತ ಹೇಳ್ತೀನಿ. Layer mask is like the stencil to a layer. It allows certain parts of a particular layer to be shown or hidden. So layer ಅಲ್ಲಿ ಕೆಲವು ಪಾರ್ಟ್ ತೋರಿಸಬೇಕು, ಅದರಲ್ಲಿ ಇರುವಂತ ಡೇಟಾ ಇನ್ ಕೆಲವು ಪಾರ್ಟ್ ತೋರಿಸಬಾರ್ದು ಅಂದ್ರೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಲೇಯರ್ ಮಾರ್ಕ್ಸ್ ನ ಅಪ್ಲೈ ಮಾಡ್ತೀವಿ. ಮಾಸ್ಕ್ ಅಂದ್ರೆ ಇವಾಗ ಮುಖವಾಡ ಹಾಕೊಂಡ್ರೆ ನಾವ್ ಯಾರು ಅಂತ ಗೊತ್ತಾಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿ ಲೇಯರ್ ಮಾಸ್ಕ್. ಏರಿಯಾಸ್ ಆಫ್ ವೈಟ್ ಇನ್ ದ ಮಾಸ್ಕ್ ಆರ್ ಡಿಸ್ಪ್ಲೇಡ್ ವೈಟ್ ವೈಲ್ ಬ್ಲಾಕ್ ಕಲರ್ ಏರಿಯಾಸ್ ಆರ್ ಐಡನ್. ಈ ಲೇಯರ್ ಮಾಸ್ಕ್ ಹಾಕಿದಾಗ ವೈಟ್ ಕಲರ್ ಇರೋದೆಲ್ಲ ಕಾಣಿಸುತ್ತೆ, ಸೊ ಬ್ಲಾಕ್ ಕಲರ್ ಅಲ್ಲಿ ಇರೋದೆಲ್ಲ ಹೈಡ್ ಆಗಿರುತ್ತೆ. Blending mode affect the appearance of layer and how they will be displayed. So blending modes ಅಂತ ಒಂದು ಮೋಡ್ ಇದೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನಂಗೆ ಲೇಯರ್ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಎಫೆಕ್ಟ್ಸ್ ಹೋಗಿ ಬ್ಲೆಂಡಿಂಗ್ ಆಪ್ಷನ್ಸ್ ಹೋದ್ರೆ ಇಲ್ಲಿ ನನಗೆ ಡಿಫ್ರೆಂಟ್ ಬ್ಲೆಂಡಿಂಗ್ ಆಪ್ಷನ್ಸ್ ಇರುತ್ತೆ. ಸೊ ಮೋಡ್ ಬೇಕಂದ್ರೆ ಇಲ್ಲಿ ತಗೋಬಹುದು. ಡಿಫ್ರೆಂಟ್ ಮೋಡ್ಸ್ ನಮಗೆ ಸಿಗುತ್ತೆ. The different modes are normal, dissolve, darken, multiply, color, burn, linear burn, darker color, lighten, screen, color dodge, linear dodge, lighter color, overlay, soft light, hard light, vivid light, linear light, pin light, hard mix, difference, exclusion, subtract, to divide, hue, saturation, color ಮತ್ತೆ luminosity. The term mask is defined as a way to apply something to a very specific portion of an image. ಸೊ ನಾ ಹೇಳ್ದೆ ಅಲ್ಲ, ಇವಾಗ ನಾನು ಮುಖ ಕಾಣಬಾರ್ದು ಅಂದ್ರೆ ಮುಖವಾಡ ಹಾಕೊಂತೀವಲ್ಲ, ಮುಖವಾಡ ನಾವು ಮಾಸ್ಕ್ ಅಂತ ಹೇಳ್ತೀವಿ. ಸೊ ಯಾವ ಪಾರ್ಟ್ ಕಾಣಬಾರ್ದು ಅದಕ್ಕೆ ನಾವು ಮಾಸ್ಕ್ ನ ಅಪ್ಲೈ ಮಾಡ್ಕೋತೀವಿ. ಮಾಸ್ಕಿಂಗ್ ಲೇಯರ್ ಇಸ್ ಅ ವ್ಯಾಲ್ಯೂಬಲ್ ಕಂಪೋಸಿಷನ್ ಟೆಕ್ನಿಕ್ ಫಾರ್ ಕಂಬೈನಿಂಗ್ ಮಲ್ಟಿಪಲ್ ಫೋಟೋಸ್ ಇಂಟು ಅ ಸಿಂಗಲ್ ಇಮೇಜ್ ಫಾರ್ ರಿಮೂವಿಂಗ್ ಅ ಪರ್ಸನ್ ಆರ್ ಆಬ್ಜೆಕ್ಟ್ ಫ್ರಮ್ ಎನ್ ಫೋಟೋ. ಸೊ ಮಾಸ್ಕ್ ಮಾಡ್ಕೊಂಡು ನನಗೆ ಯಾವ್ದಾದ್ರು ಪೋರ್ಷನ್ ಬೇಡ ಒಂದು ಇಮೇಜ್ ಅಲ್ಲಿ ಇದ್ರೆ ರಿಮೂವ್ ಮಾಡ್ಕೋಬಹುದು. ದ ಟೂ ಟೈಪ್ಸ್ ಆಫ್ ಮಾಸ್ಕ್ ಆರ್ ಕ್ಲಿಪ್ಪಿಂಗ್ ಮಾಸ್ಕ್ ಅಂಡ್ ಲೇಯರ್ ಮಾಸ್ಕ್. ಸೊ ಮಾಸ್ಕ್ ಯಾವ ಎರಡು ತರ ಇದೆ, ಒಂದು ಕ್ಲಿಪ್ಪಿಂಗ್ ಮಾಸ್ಕ್, ಇನ್ನೊಂದು ಲೇಯರ್ ಮಾಸ್ಕ್. ಯು ಕ್ಯಾನ್ ಟೈಪ್ ಟೆಕ್ಸ್ಟ್ ಅಲಾಂಗ್ ಎ ಪಾತ್, ಯು ಕ್ಯಾನ್ ಮೂವ್ ಆರ್ ಫ್ಲಿಪ್ ಟೆಕ್ಸ್ಟ್ ಆನ್ ದ ಪಾತ್. ಯು ಕ್ಯಾನ್ ಆಲ್ಸೋ ಕನ್ವರ್ಟ್ ಟೈಪ್ ಲೇಯರ್ ಟು ಸ್ಟ್ಯಾಂಡರ್ಡ್ ಲೇಯರ್. ಸೊ ಟೈಪ್ ಅಂದ್ರೆ ಟೆಕ್ಸ್ಟ್ ಲೇಯರ್ ಇರುತ್ತಲ್ಲ, ಅದನ್ನ ನಾನು ಸ್ಟ್ಯಾಂಡರ್ಡ್ ಲೇಯರ್ಗೂ ಕನ್ವರ್ಟ್ ಮಾಡಬಹುದು. ಸೊ ಟೆಕ್ಸ್ಟ್ ಎಲ್ಲ ನನಗೆ ಟೈಪ್ ಲೇಯರ್ ಅಲ್ಲಿ ಬರುತ್ತೆ, ಸೊ ಅದನ್ನ ನಾವು ಮೂವ್ ಮಾಡಬಹುದು, ಫ್ಲಿಪ್ ಕೂಡ ಮಾಡಬಹುದು. The arrangement of various elements like panels, bars, windows in the works is called as a workspace. It can be customized. So ಇದನ್ನ ಡಿಸೈನ್ ಅಲ್ಲೂ ಹೇಳಿದೆ. ಸೊ ದ ಪ್ರೀ ಡಿಫೈನ್ಡ್ ವರ್ಕ್ ಸ್ಪೇಸ್ ಯಾವ್ದು ಅಂದ್ರೆ ಸೇಮ್ ಈ ಡಿಸೈನ್ ಅಲ್ಲಿ ನಿಂತು ಅದೇನೇನೆ. ಎಸೆನ್ಷಿಯಲ್ ವರ್ಕ್ ಸ್ಪೇಸ್ ನಾವು ಡಿಫಾಲ್ಟ್ ವರ್ಕ್ ಸ್ಪೇಸ್ ಅಂತ ಹೇಳ್ತೀವಿ. ದ ನೇಮ್ಸ್ ಆಫ್ ಸೇವ್ಡ್ ವರ್ಕ್ ಸ್ಪೇಸ್ ವೆನ್ ಯು ಕ್ರಿಯೇಟ್ ನ್ಯೂ ವರ್ಕ್ ಸ್ಪೇಸ್ ಇಸ್ ಡಿಸ್ಪ್ಲೇಡ್ ಆನ್ ವರ್ಕ್ ಸ್ಪೇಸ್ ಲಿಸ್ಟ್. ಸೊ ನೀವೇನಾದ್ರು ಕ್ರಿಯೇಟ್ ಮಾಡಿದ್ರೆ ನಿಮ್ಮ ವರ್ಕ್ ಸ್ಪೇಸ್ ಹೆಸರು ಕೂಡ ಅಲ್ಲಿ ವರ್ಕ್ ಸ್ಪೇಸ್ ಲಿಸ್ಟ್ ಅಲ್ಲಿ ತೋರಿಸುತ್ತೆ. To complete the path in the following way, there are different options available in marquee selection options bar are. So marquee selection option bar ಅಲ್ಲಿ ಯಾವ್ದೆಲ್ಲ ಆಪ್ಷನ್ ಇರುತ್ತೆ, ನ್ಯೂ ಸೆಲೆಕ್ಷನ್, ಆಡ್ ಟು ಸೆಲೆಕ್ಷನ್, ಸಬ್ಸ್ಟ್ರಾಕ್ಟ್ ಟು ಸೆಲೆಕ್ಷನ್, ಇಂಟರ್ಸೆಕ್ಟ್ ವಿತ್ ಸೆಲೆಕ್ಷನ್. ಸೊ ನ್ಯೂ ಸೆಲೆಕ್ಷನ್, ಆಡ್ ಟು ಸೆಲೆಕ್ಷನ್, ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್, ಇಂಟರ್ಸೆಕ್ಟ್ ವಿತ್ ಸೆಲೆಕ್ಷನ್, ಫೆದರ್, ಆಂಟಿ ಅಲಿಯಾಸ್, ಸ್ಟೈಲ್, ನಾರ್ಮಲ್, ಫಿಕ್ಸೆಡ್ ಆಸ್ಪೆಕ್ಟ್ ರೇಷಿಯೋ. ಸೊ ಇದೆಲ್ಲ ಅವಾಗ್ಲೇನೆ ಎಕ್ಸ್ಪ್ಲೈನ್ ಮಾಡಿದೀನಿ, ಇಲ್ಲಿ ಇನ್ನೊಂದ್ಸರಿ ಇದೆ. ಸೊ ಅದೇ ಇದನ್ನು ಎಕ್ಸ್ಪ್ಲೈನ್ ಮಾಡಿದೀನಿ, ಲೈಕ್ ರೀಡಿಫೈನ್ ಎಡ್ಜ್ ಅಂದ್ರೆ ಏನು ಅಂತ. So whenever we type text, it is created in a separate layer called text layer. Two types of text ಇದೆ, like point type text ಮತ್ತೆ paragraph type text ಇದೆ. ಸೊ paragraph text ಗೆ ನಾವು ಮಲ್ಟಿಪಲ್ ಪ್ಯಾರಾಗ್ರಾಫ್ ಮಾಡ್ಬೋದು, ರಿಸೈಸ್ ಮಾಡ್ಬೋದು, ಬೌಂಡಿಂಗ್ ಬಾಕ್ಸ್, ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಟೂಲು ಅಪ್ಲೈ ಮಾಡ್ಬೋದು ಬಾಂಡಿಂಗ್ ಬಾಕ್ಸ್ ಮೇಲೆ. ಯು ಕ್ಯಾನ್ ಕನ್ವರ್ಟ್ ಪ್ಯಾರಾಗ್ರಾಫ್ ಟೈಪ್ ಟು ಪ್ಯಾರಾಗ್ರಾಫ್. ನಾವು ಪ್ಯಾರಾಗ್ರಾಫ್ ಟೈಪ್ ನ ಪಾಯಿಂಟ್ ಟೈಪ್ ಕನ್ವರ್ಟ್ ಮಾಡ್ಬೋದು, ಇಲ್ಲಿ ಪಾಯಿಂಟ್ ಅಂತ ಚೇಂಜ್ ಮಾಡ್ಕೊಳ್ಳಿ. ವೈಸ್ ವರ್ಸಾ, ದ ಡಿಫರೆಂಟ್ ಟೈಪ್ ಸೆಟ್ಟಿಂಗ್ಸ್ ಆಪ್ಷನ್ಸ್ ಟೈಪ್ ಟೆಕ್ಸ್ಟ್ ಓರಿಯಂಟೇಷನ್, ಫಾಂಟ್ ಸ್ಟೈಲ್, ಫಾಂಟ್ ಸೈಜ್, ಅಲೈನ್ಮೆಂಟ್, ಕಲರ್ ಬಟನ್. ಸೊ ಟೆಕ್ಸ್ಟ್ ಓರಿಯಂಟೇಷನ್ ಬಟನ್ ಏನ್ ಮಾಡುತ್ತಪ್ಪ ಅಂದ್ರೆ ನಮಗೆ ಟೆಕ್ಸ್ಟ್ ಹಾರಿಜಾಂಟಲ್ ಆಗ್ಬೇಕಾ ವರ್ಟಿಕಲ್ ಆಗ್ಬೇಕಾ ಅಂತ ಚೇಂಜ್ ಮಾಡ್ಕೊಳುತ್ತೆ. ಫಾಂಟ್ ನಮಗೆ ಸ್ಟೈಲ್ ಆಫ್ ಫಾಂಟ್ ಲೆಟರ್ಸ್ ಚೇಂಜ್ ಮಾಡ್ಕೊಳಕ್ ಬರುತ್ತೆ. ಫಾಂಟ್ ಸೈಜ್ ಅಂದ್ರೆ ಯಾವ ಸೈಜ್ ಅಲ್ಲಿ ಫಾಂಟ್ ಬೇಕು ಅಂತ ತಗೋಬಹುದು. ಅಲೈನ್ಮೆಂಟ್ ಅಂದ್ರೆ ಯಾವ ರೀತಿ ಅಲೈನ್ಮೆಂಟ್ ಆಗಬೇಕು, ಲೈಕ್ ಸೆಂಟರ್ ಅಲ್ಲ, ರೈಟ್ ಗ, ಲೆಫ್ಟ್ ಗ, ಪೇಜ್ ಗೆ ಅಂತ ಹೇಳುತ್ತೆ. ಕಲರ್ ಬಟನ್ ನಾವು ಪೇಜ್ ಕಲರ್ ನ ಅಥವಾ ಏನ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ತೀವಿ ಅದ್ರ ಕಲರ್ ನ ಚೇಂಜ್ ಮಾಡೋದಕ್ಕೆ
ಹೆಲ್ಪ್ ಮಾಡುತ್ತೆ. ವಾರ್ಪಿಂಗ್ ಟೈಪ್ ಲೇಯರ್ ಎನೇಬಲ್ ಅಸ್ ಟು ಆಡ್ ಅ ವೆರೈಟಿ ಆಫ್ ಸ್ಪೆಷಲ್ ಎಫೆಕ್ಟ್ಸ್ ಅಂಡ್ ಶೇಪ್ಸ್ ಟು ದ ಟೆಕ್ಸ್ಟ್. ಸೊ ವಾರ್ಪಿಂಗ್ ಯೂಸ್ ಮಾಡ್ಕೊಂಡು ನಾವೇನಪ್ಪಾ ಅಂದ್ರೆ ಎಷ್ಟೊಂದ್ ತರ ಟೆಕ್ಸ್ಟ್ ಗೆ ಎಫೆಕ್ಟ್ಸ್ ನ ಅಪ್ಲೈ ಮಾಡಬಹುದು. ಓಕೆ, ಸೊ ಇದನ್ನ ವಾರ್ಪಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾರ್ಪಿಂಗ್ ಯಾವ್ದಾದಪ್ಪ ಅಂದ್ರೆ ಆರ್ಕ್, ಆಮೇಲೆ ಆರ್ಚ್, ಬಲ್ಜು, ಶೆಲ್ ಓವರ್, ಶೆಲ್ ಅಪ್ಪರ್, ಫ್ಲಾಗು, ವೇವು, ಫಿಶ್, ರೈಸು, ಸ್ವಿರ್ಲು, ಟ್ವಿಸ್ಟ್, ಸ್ಕ್ವೀಸು, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವಾರ್ಪ್ ಎಫೆಕ್ಟ್. ವಿ ಕ್ಯಾನ್ ಚೇಂಜ್ ದ ರೆಸಲ್ಯೂಷನ್ ಆಫ್ ಅನ್ ಇಮೇಜ್. ಸೊ ಒಂದು ಇಮೇಜ್ ರೆಸಲ್ಯೂಷನ್ ನಾವು ಹೇಗೆ ಚೇಂಜ್ ಮಾಡ್ಬೋದಪ್ಪ ಅಂದ್ರೆ ಇಮೇಜ್ ನ ರಿಸೈಸ್ ಆದ್ರೂ ಮಾಡ್ಬೋದು ಅಥವಾ ಕ್ಯಾನ್ವಾಸ್ ಸೈಜ್ ಆದ್ರೂ ಚೇಂಜ್ ಮಾಡ್ಬೋದು. ವಿ ಕ್ಯಾನ್ ಚೇಂಜ್ ದ ಸೈಜ್ ಆಫ್ ಎ ಡಾಕ್ಯುಮೆಂಟ್ ಐದರ್ ಬೈ ರಿಸೈಸಿಂಗ್ ಅನ್ ಇಮೇಜ್ ಆರ್ ಇಟ್ಸ್ ಕ್ಯಾನ್ವಾಸ್. ವೆನ್ ಯು ಇನ್ಕ್ರೀಸ್ ದ ಸೈಜ್ ಆಫ್ ಯರ್ ಕ್ಯಾನ್ವಾಸ್, ದ ಅಡಿಷನಲ್ ಕ್ಯಾನ್ವಾಸ್ ಏರಿಯಾ ಇಸ್ ಫಿಲ್ಡ್ ವಿತ್ ಬ್ಯಾಕ್ಗ್ರೌಂಡ್ ಕಲರ್ ಇಫ್ ಯು ಡು ನಾಟ್ ಹ್ಯಾವ್ ಎನಿ ಅದರ್ ಲೇಯರ್. ಸೊ ನನಗೆ ಬೇರೆ ಲೇಯರ್ ಇಲ್ಲ ಅಂದ್ರೆ ನಾನು ರಿಸೈಸ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಲೇಯರ್ ಅಲ್ಲಿ ಏನ್ ಕಲರ್ ಇದೆ ಅದು ನನಗೆ ಫಿಲ್ ಆಗುತ್ತೆ, ಅಥವಾ ಬ್ಯಾಕ್ಗ್ರೌಂಡ್ ಅಲ್ಲಿ ಏನಿರುತ್ತೆ ಅದು ಫಿಲ್ ಆಗುತ್ತೆ. ರೀಸೈಸಿಂಗ್ ಇಸ್ ರೆಫರ್ ಟು ಚೇಂಜಿಂಗ್ ಪಿಕ್ಸೆಲ್ ಡೈಮೆನ್ಷನ್ ಆಫ್ ಅನ್ ಇಮೇಜ್ ಆನ್ ಸ್ಕ್ರೀನ್ ಬಟ್ ಆಲ್ಸೋ ಇಟ್ಸ್ ಇಮೇಜ್ ಕ್ವಾಲಿಟಿ ಅಂಡ್ ಇಟ್ಸ್ ಪ್ರಿಂಟೆಡ್ ಕ್ಯಾರೆಕ್ಟರ್. ಸೊ ರಿಸೈಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನನ್ನ ಇಮೇಜ್ ಸೈಜ್ ಚೇಂಜ್ ಆಗುತ್ತೆ, ಅದ್ರ ಜೊತೆ ಇಮೇಜ್ ಕ್ವಾಲಿಟಿ ಕೂಡ ಚೇಂಜ್ ಆಗುತ್ತೆ. ಸೊ ಲೆಟರ್ಸ್ ಇರುತ್ತಲ್ಲ ಅದ್ರದ್ದು ಕೂಡ ಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ ವಿ ಕ್ಯಾನ್ ರೊಟೇಟ್ ಅನ್ ಇಮೇಜ್ ಇನ್ ಫೋಟೋಶಾಪ್ ಬೈ ಆಂಗಲ್ ಐದರ್ ಇನ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಒಂದು ಇಮೇಜ್ ಇದೆ ಅಂದ್ರೆ ಅಥವಾ ಒಂದು ಆಬ್ಜೆಕ್ಟ್ ಇದೆ ಅಂದ್ರೆ ಅದನ್ನ ನಾನು ಆಂಟಿ ಕ್ಲಾಕ್ ವೈಸ್ ಅಲ್ಲಾದ್ರೂ ರೊಟೇಟ್ ಮಾಡಬಹುದು ಅಥವಾ ಕ್ಲಾಕ್ ವೈಸ್ ಅಲ್ಲಾದ್ರೂ ರೊಟೇಟ್ ಮಾಡಬಹುದು. ಸೊ ಕ್ರಾಪ್ ಟೂಲ್ ನ ಯೂಸ್ ಮಾಡ್ಕೊಂಡು ನಾವು ಬೇರೆದೆಲ್ಲ ಇರೋನ ನಾನು ಟ್ರಿಮ್ ಮಾಡಬಹುದು ಅಂದ್ರೆ ರಿಮೂವ್ ಮಾಡಬಹುದು ಅಂತ. ಸೊ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಶನ್ ಕಮಾಂಡ್ಸ್ ಯಾವ್ದಪ್ಪ ಫೋಟೋಶಾಪ್ ಅಲ್ಲಿ ಇದೆ ಅಂದ್ರೆ ಸ್ಕೇಲ್, ರೊಟೇಟ್, ಸ್ಕ್ಯೂ, ಡಿಸಾರ್ಟ್, ಪರ್ಸ್ಪೆಕ್ಟಿವ್, ವಾರ್ಪ್, ರೊಟೇಟ್ 180 ಡಿಗ್ರಿ, ರೊಟೇಟ್ 90 ಡಿಗ್ರಿ, CW ಅಂದ್ರೆ ಕ್ಲಾಕ್ ವೈಸ್ ರೊಟೇಷನ್, ರೊಟೇಟ್ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್, ಆರ್ಬಿಟ್ರರಿ ರೊಟೇಟ್, ಫ್ಲಿಪ್ ಹಾರಿಜಾಂಟಲ್, ಫ್ಲಿಪ್ ವರ್ಟಿಕಲ್. Scaling stands for changing the size of a selection to maintain proportionality. By scaling, hold on shift key. So scale ಮಾಡ್ಬೇಕಾದ್ರೆ ಶಿಫ್ಟ್ ಇಟ್ಕೊಂಡ್ರೆ ಪ್ರಪೋರ್ಷನೇಟ್ ಆಗಿ ಸ್ಕೇಲ್ ಮಾಡಬಹುದು. ಸೊ ಸ್ಕೇಲ್ ಅಂದ್ರೆ ಏನಪ್ಪಾ ಅಂದ್ರೆ ಚೇಂಜ್ ಮಾಡೋದು ಸೈಜ್ ಅನ್ನ ಸ್ಕೇಲ್ ಅಂತ ಹೇಳ್ತೀವಿ. ಯು ಕ್ಯಾನ್ ಫ್ಲಿಪ್ ಅನ್ ಇಮೇಜ್ ಐದರ್ ಹಾರಿಜಾಂಟಲಿ ಆರ್ ವರ್ಟಿಕಲ್. ಸೊ ನಾನು ಒಂದು ಇಮೇಜ್ ನ ತಿರುಗಿಸಬಹುದು, ಹಾರಿಜಾಂಟಲ್ ಡೈರೆಕ್ಷನ್ ಆದ್ರೂ ಆಗ್ಬಹುದು ಅಥವಾ ವರ್ಟಿಕಲ್ ಡೈರೆಕ್ಷನ್ ಆದ್ರೂ ಆಗ್ಬಹುದು. ಸ್ಕೀವಿಂಗ್ ನಾನು ಶೇರಿಂಗ್ ಅಂತ ಹೇಳ್ತೀನಿ. ಓಕೆ, SHEARING, SHARE ಅಲ್ಲ. ದ ಡಿಫಾಲ್ಟ್ ಫೋರ್ಗ್ರೌಂಡ್ ಕಲರ್ ಬಂದ್ಬಿಟ್ಟು ನನಗೆ ಮುಂದೆ ಇರೋ ಕಲರ್ ಬ್ಲಾಕ್, ಸೊ ಬ್ಯಾಕ್ ಗ್ರೌಂಡ್ ಕಲರ್ ಇರೋದು ವೈಟ್. ಸೊ ವೈಟ್ ಯಾಕೆ, ಯೂಶಲಿ ಪೇಪರ್ ವೈಟ್ ಇರುತ್ತಲ್ಲ ಅದಕ್ಕೆ ಅಂತ ನೀವು ಜ್ಞಾಪಕ ಇಟ್ಕೋಬಹುದು. ದ ಫೋರ್ಗ್ರೌಂಡ್ ಕಲರ್ ಇಸ್ ಆಲ್ಸೋ ದ ಬಿಗಿನಿಂಗ್ ಕಲರ್ ಆಫ್ ದ ಡಿಫಾಲ್ಟ್ ಗ್ರೇಡಿಯಂಟ್ ಅಪ್ಲೈ ಟು ದ ಗ್ರೇಡಿಯಂಟ್ ಟೂಲ್. ಸೊ ಗ್ರೇಡಿಯಂಟ್ ಟೂಲ್ ಅಲ್ಲಿ ಗ್ರೇಡಿಯಂಟ್ ಅಪ್ಲೈ ಮಾಡಿದ್ರೆ ಸೊ ಫೋರ್ಗ್ರೌಂಡ್ ಕಲರ್ ಯಾವ್ದಿರುತ್ತೆ ಅದು ಬರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಇಸ್ ದ ಎಂಡಿಂಗ್ ಕಲರ್. ಸೊ ಗ್ರೇಡಿಯಂಟ್ ಅಪ್ಲೈ ಮಾಡಿದಾಗ ಡಿಫಾಲ್ಟ್ ಆಗಿ ಎರಡು ಕಲರ್ ಅಲ್ಲಿ ಬರುತ್ತೆ ಅಲ್ಲ. ಸೊ ಒಂದು ಬಂದು ಸ್ಟಾರ್ಟಿಂಗ್ ಕಲರ್ ಬಂದು ಫೋರ್ಗ್ರೌಂಡ್ ಕಲರ್ ಇರುತ್ತೆ, ಸೊ ಎಂಡಿಂಗ್ ಬಂದು ಬ್ಯಾಕ್ ಗ್ರೌಂಡ್ ಕಲರ್ ಇರುತ್ತೆ. ವಿ ಕ್ಯಾನ್ ಸೆಟ್ ದ ಕರೆಂಟ್ ಫೋರ್ಗ್ರೌಂಡ್ ಅಂಡ್ ಬ್ಯಾಕ್ ಗ್ರೌಂಡ್ ಕಲರ್ ಯೂಸಿಂಗ್ ಕಲರ್ ಪಿಕರ್ ಪ್ಯಾಲೆಟ್ ಆರ್ ಐ ಡ್ರಾಪರ್ ಪ್ಯಾಲೆಟ್ ಆರ್ ಸ್ವಾಚಸ್ ಪ್ಯಾಲೆಟ್. ಸೊ ಕಲರ್ ನಾನು ಹೇಗೆಲ್ಲ ಚೇಂಜ್ ಮಾಡಬಹುದು ಅಂದ್ರೆ ಸೊ ಫೋರ್ಗ್ರೌಂಡ್ ಮತ್ತೆ ಬ್ಯಾಕ್ ಗ್ರೌಂಡ್ ಕಲರ್ ಪಿಕರ್ ನ ಯೂಸ್ ಮಾಡ್ಕೊಂಡು ಚೇಂಜ್ ಮಾಡಬಹುದು, ಇಲ್ಲ ಐ ಡ್ರಾಪರ್ ಯೂಸ್ ಮಾಡ್ಕೊಂಡು ಚೇಂಜ್ ಮಾಡಬಹುದು, ಇಲ್ಲ ಸ್ವಾಚಸ್ ಪ್ಯಾಲೆಟ್ ಅಲ್ಲಿ ಯೂಸ್ ಮಾಡಿ ಸೆಲೆಕ್ಟ್ ಮಾಡಬಹುದು. ಎಲ್ಲಿ ಸೆಲೆಕ್ಟ್ ಮಾಡಿದ್ರು ನನಗೆ ಕರೆಂಟ್ ಫೋರ್ಗ್ರೌಂಡ್ ಅಲ್ಲಿ ತೋರಿಸುತ್ತೆ. Monitor uses RGB color model which is device dependent. Printer uses CMYK color model which is device independent. So ಒಂದೊಂದು ಮಾನಿಟರ್ ಅಲ್ಲಿ ಲೈಕ್ ರೆಸಲ್ಯೂಷನ್ ಹೇಗಿರುತ್ತೆ ಅದರ ಪ್ರಕಾರ ಕಲರ್ ಕಾಣೋದು ಕೂಡ ಚೇಂಜ್ ಆಗುತ್ತೆ. ಸೊ ಅದರಿಂದ ನಾವು ಡಿವೈಸ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಪ್ರಿಂಟರ್ ಕಲರ್ CMYK ಬಂದು ಡಿವೈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಓಕೆ, swatches allow you to save and select colors that you can quickly use them again in the document. ಸೊ swatches ಅಲ್ಲಿ ಡಿಫಾಲ್ಟ್ ಆಗಿ ಕೆಲವು ಕಲರ್ಸ್ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಕಾಮನ್ ಆಗಿ ಯೂಸ್ ಮಾಡೋ ಕಲರ್ನ ನಾನು ಅಲ್ಲಿ ಆಡ್ ಮಾಡ್ಕೋಬಹುದು. ಅದರಿಂದ ಪ್ರತಿ ಸರಿ ಆ ಕಲರ್ ನ ಹೋಗಿ ಪ್ಯಾಲೆಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ನಮಗೆ. Camera Raw is a software which is included as a plug-in with Adobe After Effects and Adobe Photoshop and add functionality to Adobe Bridge. It is used to work with Camera Raw files. Camera Raw ಅನ್ನೋದು ಒಂದು ಸಾಫ್ಟ್ವೇರ್. ಸೊ Camera Raw ಫೈಲ್ಸ್ ಇರುತ್ತಲ್ಲ ಅದರ ಮೇಲೆ ವರ್ಕ್ ಅಂದ್ರೆ ಫೋಟೋ ತೆಗೆದಿರೋ ಫೈಲ್ಸ್ ಇರುತ್ತಲ್ಲ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ Camera Raw ಸಾಫ್ಟ್ವೇರ್ ನ ಯೂಸ್ ಮಾಡ್ತೀವಿ. ಇದು ಫೋಟೋಶಾಪ್ ಮತ್ತೆ Adobe After Effects ಸಾಫ್ಟ್ವೇರ್ ಅಲ್ಲಿ ಒಂದು ಪ್ಲಗ್ ಇನ್ ಅಂದ್ರೆ ಎಕ್ಸ್ಟ್ರಾ ಸಾಫ್ಟ್ವೇರ್ ಅಂತ ಹೇಳ್ಬೋದು ನೀವು. The color model is a method to translate the light capture in an image into digital form. ಸೊ ಕಲರ್ ಮಾಡೆಲ್ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ಮೆಥಡ್. ಸೊ ನನಗೆ ಲೈಟ್ ಹೇಗೆ ಕ್ಯಾಪ್ಚರ್ ಆಗಿರುತ್ತೆ ಒಂದು ಇಮೇಜ್ ಅಲ್ಲಿ ಅದನ್ನ ಡಿಜಿಟಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈಚ್ ಕಲರ್ ಮಾಡೆಲ್ ಬ್ರೇಕ್ಸ್ ದ ಲೈಟ್ ಇಂಟು ಒನ್ ಆರ್ ಮೋರ್ ಚಾನಲ್ಸ್ ಅಂಡ್ ದೆನ್ ಅಸೈನ್ ಅನ್ ಇಂಟೆನ್ಸಿಟಿ ಲೆವೆಲ್ ಆಫ್ ಈಚ್ ಚಾನಲ್ ಫಾರ್ ಈಚ್ ಪಿಕ್ಸೆಲ್ ಇನ್ ಅನ್ ಇಮೇಜ್. ಪ್ರತಿಯೊಂದೊಂದು ಚಾನಲ್ ಅಲ್ಲೂ ಒಂದೊಂದು ಏನ್ ಮಾಡುತ್ತಪ್ಪ ಅಂದ್ರೆ ಕಲರ್ ನ ಬ್ರೇಕ್ ಮಾಡಿ ಸೊ ಒಂದೊಂದು ಕಲರ್ಗೂ ಒಂದೊಂದು ಇಂಟೆನ್ಸಿಟಿ ಲೆವೆಲ್ ನ ಅಸೈನ್ ಮಾಡುತ್ತೆ. ಓಕೆ, ಚೂಸಿಂಗ್ ಎ ಕಲರ್ ಮೋಡ್ ಆಲ್ಸೋ ಡಿಟರ್ಮಿನ್ಸ್ ವಿಚ್ ಟೂಲ್ಸ್ ಅಂಡ್ ಫೈಲ್ ಫಾರ್ಮ್ಯಾಟ್ಸ್ ಆರ್ ಅವೈಲಬಲ್. RGB ಕಲರ್ ಮೋಡ್ ಅಂದ್ರೆ ಲೈಕ್ ಇವಾಗ ನಾವು ಏನಾದ್ರು ವೆಬ್ ಪಬ್ಲಿಷಿಂಗ್, ಡಿಜಿಟಲ್ ಪಬ್ಲಿಷಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅವಾಗ RGB ಕಲರ್ ಮೋಡ್ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಇದರಲ್ಲಿ 3 ಚಾನಲ್ ಇರುತ್ತೆ, ರೆಡ್, ಗ್ರೀನ್ ಮತ್ತೆ ಬ್ಲೂ. ಸೊ ಜಾಸ್ತಿ ಯೂಸ್ ಮಾಡೋ ಕಲರ್ ಮಾಡೆಲ್ ಇದೇನೆ. ಸೊ ಈ ಕಲರ್ ಮಾಡೆಲ್ ಯೂಸ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಆಲ್ ಫಿಲ್ಟರ್ಸ್, ಎಷ್ಟು ಫಿಲ್ಟರ್ಸ್ ಇದೆ ಅದೆಲ್ಲಾನು ನಾನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು CMYK ಕಲರ್ ಮಾಡೆಲ್. ಸೊ ಈ ಮಾಡೆಲ್ ನನಗೆ
ಪ್ರೋಸೆಸ್ ಕಲರ್ ನ ಅಥವಾ ಪ್ರೋಸೆಸ್ ಇಂಕ್ ನ ಸೆಲೆಕ್ಟ್ ಮಾಡೋದಕ್ಕೆ ಪರ್ಸೆಂಟೇಜ್ ವ್ಯಾಲ್ಯೂಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಲೈಟ್ ಕಲರ್ ಗೆ ಸ್ಮಾಲ್ ಪರ್ಸೆಂಟೇಜ್ ಕೊಡ್ತೀವಿ, ಡಾರ್ಕ್ ಕಲರ್ ಗೆ ಜಾಸ್ತಿ ಪರ್ಸೆಂಟೇಜ್ ಕೊಡ್ತೀವಿ. ಪ್ಯೂರ್ ವೈಟ್ ಹೇಗೆ ಬರುತ್ತೆ ಅಂದ್ರೆ CMYK 0 ಹಾಕಿದ್ರೆ ಬರುತ್ತೆ. ವಿ ಯೂಸ್ ದಿಸ್ ಮಾಡೆಲ್ ವೆನ್ ವಿ ವಾಂಟ್ ದ ಇಮೇಜ್ ಟು ಬಿ ಪ್ರಿಂಟೆಡ್ ಯೂಸಿಂಗ್ ಪ್ರೋಸೆಸ್ ಕಲರ್. ಪ್ರೋಸೆಸ್ ಕಲರ್ ಅಲ್ಲಿ ಇಮೇಜ್ ಪ್ರಿಂಟ್ ಆಗ್ಬೇಕಂದ್ರೆ ಅವಾಗ ಈ ಮಾಡೆಲ್ ನ ಯೂಸ್ ಮಾಡ್ತೀವಿ ಅಂದ್ರೆ CMYK ಮಾಡೆಲ್. ಇಂಡೆಕ್ಸ್ ಕಲರ್ ಮೋಡ್, ದಿಸ್ ಪ್ರೊಡ್ಯೂಸ್ 8-bit image files up to 256 color. Photoshop builds color lookup table which stores and indexes the color in the image. ಇಫ್ ದ ಕಲರ್ ಇಸ್ ಲಾಟ್ ಇನ್, ಸೊ ನಾನು ಹೇಳ್ದಂಗೆ 256 ಕಲರ್ ಇರುತ್ತೆ, ಆ ಕಲರ್ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಏನ್ ಮಾಡುತ್ತೆ, ಸೊ ಆ ಒಂದು ಪರ್ಟಿಕ್ಯುಲರ್ ಕಲರ್ ನ ನಿಯರೆಸ್ಟ್ ಕಲರ್ ಗೆ ರಿಪ್ಲೇಸ್ ಮಾಡುತ್ತೆ. ಹೇಗೆ ಅಂದ್ರೆ ಡಿಚಿಂಗ್ ಅಂತ ಒಂದು ಪ್ರೊಸೆಸ್ ನ ಯೂಸ್ ಮಾಡ್ಕೊಂಡು ಮಾಡುತ್ತೆ. ಸೊ ಡಿಚಿಂಗ್ ಯೂಸಸ್ ಅಡ್ಜಸೆಂಟ್ ಪಿಕ್ಸೆಲ್ಸ್ ಆಫ್ ಡಿಫರೆಂಟ್ ಕಲರ್ಸ್ ಟು ಗಿವ್ ದ ಅಪಿಯರೆನ್ಸ್ ಆಫ್ ದ ಥರ್ಡ್ ಕಲರ್. ಸೊ ನಂಗೆ ಥರ್ಡ್ ಕಲರ್ ತರ ಕಾಣೋದಕ್ಕೆ ಏನ್ ಮಾಡುತ್ತೆ ಅಂದ್ರೆ 2-3 ಕಲರ್ ನ ಮಿಕ್ಸ್ ಮಾಡಿ ಆ ತರ ಕಾಣೋ ಮಾಡುತ್ತೆ. ಎಕ್ಸಾಂಪಲ್, ರೆಡ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಎರಡು ಮಿಕ್ಸ್ ಮಾಡಿ ಮೊಸೈಕ್ ಪ್ಯಾಟರ್ನ್ ಫಾರ್ಮ್ ಅಲ್ಲಿ ಲೈಕ್ ಆರೆಂಜ್ ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ದಿಸ್ ಮೋಡ್ ಇಸ್ ಯೂಸ್ ಟು ರೆಡ್ಯೂಸ್ ಫೈಲ್ ಸೈಜ್ ಬಟ್ ಆಲ್ಸೋ ಕ್ಯಾನ್ ಮೇಂಟೈನ್ ವಿಜುವಲಿ ಕ್ವಾಲಿಟಿ ನೀಡೆಡ್. ಸೊ ಕ್ವಾಲಿಟಿನೂ ಇರಬೇಕು, ಫೈಲ್ ಸೈಜು ಕಮ್ಮಿ ಇರಬೇಕು ಅಂದ್ರೆ ಅವಾಗ ನಾವು ಈ ಮಾಡೆಲ್ ನ ಯೂಸ್ ಮಾಡ್ತೀವಿ. ಸೊ ಯಾವ ಮಾಡಲು ಇಂಡೆಕ್ಸ್ ಕಲರ್ ಮೋಡ್ ನ ಯೂಸ್ ಮಾಡ್ತೀವಿ. ಓಕೆ, ಗ್ರೇ ಸ್ಕೇಲ್ ಮೋಡ್ ಅಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ನಮಗಿರೋ ಕಲರ್ ಇಮೇಜ್ ಎಲ್ಲ ಲೈಕ್ ಬ್ಲಾಕ್ ಅಂಡ್ ವೈಟ್ ಅಥವಾ ಗ್ರೇಯಿಶ್ ಕಲರ್ ಗೆ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ 256 ಡಿಫರೆಂಟ್ ಶೇಡ್ಸ್ ಆಫ್ ಗ್ರೇ ಇರುತ್ತೆ ನನಗೆ. ಸೊ ಬ್ರೈಟ್ನೆಸ್ ವ್ಯಾಲ್ಯೂ ನನಗೆ 0 to 255 ಇರುತ್ತೆ. 0 ಅಂದ್ರೆ ಬ್ಲಾಕ್, 255 ಅಂದ್ರೆ ವೈಟ್. ಆಯ್ತಾ, ಸೊ ಅದನ್ನ ನಾನು ಪರ್ಸೆಂಟೇಜ್ ವ್ಯಾಲ್ಯೂ ನಲ್ಲಿ ಹೇಳ್ತೀವಿ. ಸೊ ಲೈಕ್ ಎಷ್ಟು ಪರ್ಸೆಂಟ್ ಆಫ್ ಬ್ಲಾಕ್ ಕಲರ್ ಇಂಕ್ ಇದೆ ಅಂತ ಹೇಳ್ತೀವಿ. ವೈಟ್ ಅಂದ್ರೆ 100% ಆಫ್ ಬ್ಲಾಕ್ ಇಂಕ್ ಕವರೇಜ್ ಅಂತ ಹೇಳ್ತೀವಿ. ಸೊ 0% ಬ್ಲಾಕ್ ಇಂಕೇ ಇಲ್ಲ ಅಂದ್ರೆ ವೈಟ್ ಅಂತ ಹೇಳ್ತೀವಿ. ಸಮ್ ಪರ್ಸೆಂಟ್ ಆಫ್ ಬ್ಲಾಕ್ ಇಂಕ್ ಅಥವಾ ಫುಲ್ ಬ್ಲಾಕ್ ಇದೆ ಅಂದ್ರೆ ಬ್ಲಾಕ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಡ್ಯೂಟೋನ್ ಕಲರ್ ಮೋಡ್. ಸೊ ಡ್ಯೂಟೋನ್ ಕಲರ್ ಮೋಡ್ ಅಲ್ಲಿ 2 ಕಲರ್ ಇರುತ್ತೆ. ಸೊ ನಾನು ಒಂದು ಇಮೇಜ್ ನ ಡ್ಯೂಟೋನ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಇಮೇಜ್ ಗೆ ಗ್ರೇ ಸ್ಕೇಲ್ ಗೆ ಕನ್ವರ್ಟ್ ಮಾಡ್ಬೇಕು. ಡ್ಯೂಟೋನ್ ಅಲ್ಲಿ 2 ಕಲರ್ ಯಾವುದು, ಬ್ಲಾಕ್ ಮತ್ತೆ ವೈಟ್. ಓಕೆ, ಬಿಟ್ ಮ್ಯಾಪ್ ಕಲರ್ ಮೋಡ್. It uses 2 color values to represent pixels in an image. This has 1 bit depth. It is also called as bitmap. Lab color mode. It is based on the human perception of color. It is device independent color model. It has a lightness component ranging from 0 to 100. Next to alpha component ಅಂದ್ರೆ ಗ್ರೀನ್ ರೆಡ್ ಆಕ್ಸಿಸ್ ಬರುತ್ತೆ. ಬೀಟಾ ಕಂಪೋನೆಂಟ್ ಅಂದ್ರೆ ಬ್ಲೂ ಯೆಲ್ಲೋ ಆಕ್ಸಿಸ್ ಬರುತ್ತೆ. ಎರಡು ರೇಂಜಿಂಗ್ ಎಷ್ಟಿರುತ್ತೆ ಅಂದ್ರೆ -127 to 128 ಇರುತ್ತೆ. ಸೊ ಮಲ್ಟಿ ಚಾನಲ್ ಕಲರ್ ಮೋಡ್. ದಿಸ್ ಮೋಡ್ ಹ್ಯಾಸ್ 256 ಲೆವೆಲ್ಸ್ ಆಫ್ ಗ್ರೇ ಇನ್ ಈಚ್ ಚಾನಲ್ and are used for specialized printing. This channel layers are not supported and all layers are flattened into one. So multi-channel color model ನನಗೆ ಲೇಯರ್ಸ್ ಅನ್ನೋದು ಕಾನ್ಸೆಪ್ಟ್ ಸಪೋರ್ಟ್ ಮಾಡಲ್ಲ. ಸೊ ಎಲ್ಲಾ ಲೇಯರ್ಸ್ ಎಷ್ಟೇ ಲೇಯರ್ ಇರಲಿ ಅದೆಲ್ಲ ಫ್ಲಾಟ್ ಮಾಡಿ ಒಂದ್ ಸಿಂಗಲ್ ಲೇಯರ್ ಅಂತ ಕನ್ಸಿಡರ್ ಮಾಡುತ್ತೆ. ಆಮೇಲೆ ಕಲರ್ ಚಾನಲ್ಸ್ ಇಂದ ಒರಿಜಿನಲ್ ಇಮೇಜ್ ಬಿಕಮ್ ಸ್ಪಾಟ್ ಕಲರ್ ಚಾನಲ್. ಸೊ ಇವಾಗ ನಾನು 4-5 ಕಲರ್ ಯೂಸ್ ಮಾಡಿದ್ದೀನಿ ಅಂದ್ರೆ ಅದು ಪ್ರೋಸೆಸ್ ಕಲರ್ ನ ಯೂಸ್ ಮಾಡಲ್ಲ, ಸ್ಪಾಟ್ ಕಲರ್ ನ ಯೂಸ್ ಮಾಡುತ್ತೆ. ಕನ್ವರ್ಟಿಂಗ್ CMYK ಇಮೇಜ್ ಟು ಮಲ್ಟಿ ಕಲರ್ ಮೋಡ್ ಕ್ರಿಯೇಟ್. ಸೊ CMYK ನ ಮಲ್ಟಿ ಕಲರ್ ಚಾನಲ್ ಮೋಡ್ ಮಾಡಿದ್ರೆ ಅವಾಗ C ಅಂತ ಒಂದು, M ಅಂತ ಒಂದು, Y ಅಂತ ಒಂದು, K ಅಂತ ಒಂದು 4 ಸ್ಪಾಟ್ ಚಾನಲ್ಸ್ ನನಗೆ ಕ್ರಿಯೇಟ್ ಆಗುತ್ತೆ. ಸೊ RGB ನಾನು ಮಲ್ಟಿ ಚಾನಲ್ ಕನ್ವರ್ಟ್ ಮಾಡಿದ್ರೆ ಅವಾಗ C ಮತ್ತೆ M ಮತ್ತೆ Y ಆಗಿ ಸ್ಪಾಟ್ ಚಾನಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಚಾನಲ್ಸ್ ಇರುತ್ತಲ್ಲ, ಒಂದ್ ಚಾನಲ್ ಏನಾದ್ರು RGB ಅಥವಾ CMYK ಅಥವಾ ಲ್ಯಾಬ್ ಕಲರ್ ಅಲ್ಲಿ ಡಿಲೀಟ್ ಮಾಡಿದ್ರೆ ಅವಾಗ ಅದು ಮಲ್ಟಿ ಕಲರ್ ಮೋಡಿಗೆ ಬರುತ್ತೆ. ಲೈಕ್ RGB ಅಂತ ಇದೆ, ಅದರಲ್ಲಿ G ಡಿಲೀಟ್ ಮಾಡಿದ್ರೆ ಅದು ಮಲ್ಟಿ ಕಲರ್ ಮೋಡ್ ಬಂದ್ಬಿಡುತ್ತೆ. ಇಲ್ಲ M ಅಥವಾ Y ಯಾವ್ದಾದ್ರು ಒಂದ್ ಡಿಲೀಟ್ ಮಾಡಿದ್ರು ಅದು ನನಗೆ ಮಲ್ಟಿ ಕಲರ್ ಮೋಡ್ ಬಂದ್ಬಿಟ್ಟು ಫ್ಲಾಟನ್ ಆಗೋಗುತ್ತೆ ಇಮೇಜಸ್, ಲೇಯರ್ಸ್ ಎಲ್ಲ ಫ್ಲಾಟನ್ ಆಗೋಗುತ್ತೆ ಲೇಯರ್ಸ್ ಎಲ್ಲ. ವಿ ಕ್ಯಾನ್ ಅಡ್ಜಸ್ಟ್ ಕಲರ್ಸ್ ಇನ್ ಮೆನಿ ವೇಸ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್ ಇಸ್ ಅಡ್ಜಸ್ಟ್ಮೆಂಟ್ ಲೇಯರ್ ಯೂಸ್ ಮಾಡ್ಕೊಂಡು ಕಲರ್ ಕರೆಕ್ಷನ್ ನ ಮಾಡ್ತೀವಿ. ವಿ ಕ್ಯಾನ್ ಮೇಕ್ ಕಲರ್ ಅಂಡ್ ಟೋನಲ್ ಅಡ್ಜಸ್ಟ್ಮೆಂಟ್ ಯೂಸಿಂಗ್ ಅಡ್ಜಸ್ಟ್ಮೆಂಟ್ ಲೇಯರ್. ವಿ ಕ್ಯಾನ್ ಡೂ ಕಲರ್ ಕರೆಕ್ಷನ್ ಯೂಸಿಂಗ್ ಕಲರ್ ಕರೆಕ್ಷನ್, ಲೆವೆಲ್, ಆಟೋ ಕರೆಕ್ಟ್, ವೇರಿಯೇಷನ್, ಶಾಡೋ, ಗ್ರೇಡಿಯಂಟ್ ಮ್ಯಾಪ್. ಸೊ ಈ ಡಿಫ್ರೆಂಟ್ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ಕಲರ್ ಯಾವ್ದಾದ್ರು ವೇರಿ ಮಾಡ್ಬೇಕಂದ್ರೆ ಮಾಡ್ತೀವಿ. To change the look of an image, we will use filter. Not all filter work on all image. So ನಮ್ ಇಮೇಜ್ ಚೆನ್ನಾಗಿ ಕಾಣೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಫಿಲ್ಟರ್ ನ ಯೂಸ್ ಮಾಡ್ತೀವಿ. ಸೊ ಎಲ್ಲಾ ಫಿಲ್ಟರ್ ಎಲ್ಲಾ ಇಮೇಜ್ ಮೇಲೆ ವರ್ಕ್ ಆಗೋದಿಲ್ಲ, ಅದಕ್ಕೆ ಇಷ್ಟೊಂದು ಫಿಲ್ಟರ್ಸ್ ಇದೆ ಫೋಟೋಶಾಪ್ ಅಲ್ಲಿ. Filters are used to clean up or retouch photos or to apply special effects. So special effect apply ಮಾಡೋದಕ್ಕೆ ಅಥವಾ ಫೋಟೋನ retouch ಮಾಡೋದಕ್ಕೆ ಯೂಸ್ ಮಾಡ್ತೀವಿ. Filter gallery provides a preview of many of the special effect filters. So special effects filters ಯಾವ್ದು ಇದೆ ಅಂತ ನನಗೆ ಫಿಲ್ಟರ್ ಗ್ಯಾಲರಿ ಹೇಳುತ್ತೆ. ಫಿಲ್ಟರ್ cannot be applied to bitmap mode or index mode color. ಲೈಕ್ ಕಲರ್ ಮೋಡ್ ನಾನು ಏನಾದ್ರು bitmap ಅಥವಾ ಇಂಡೆಕ್ಸ್ ಕಲರ್ ಮೋಡ್ ಅಂತ ತಗೊಂಡ್ರೆ ಫಿಲ್ಟರ್ ವರ್ಕ್ ಆಗಲ್ಲ. ಸೊ ನಂಗೆ ಎಲ್ಲಾ ಫಿಲ್ಟರ್ ವರ್ಕ್ ಆಗೋ ಮೋಡ್ ಯಾವ್ದಪ್ಪ ಅಂದ್ರೆ RGB 8 ಬಿಟ್ ಇದ್ರೆ ಮಾತ್ರ ಆಲ್ಮೋಸ್ಟ್ ಎಲ್ಲಾ ಫಿಲ್ಟರ್ಸ್ ವರ್ಕ್ ಆಗುತ್ತೆ. ಆಲ್ ಫಿಲ್ಟರ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು 8 ಬಿಟ್ ಇಮೇಜಸ್. ಬ್ಲರ್, average blur, blur more, Gaussian blur, motion blur, noise, add noise,
ಸ್ಪೆಕ್ಕಲ್, ಡಸ್ಟ್, ಸ್ಕ್ರಾಚಸ್, ಮೀಡಿಯನ್, ಶಾರ್ಪನ್ edges, sharpen more, unsharp mask, emboss, stylize, fine edges and solarized filters can be applied to 16-bit filters. So 16-bit filters ಗೆ ಬರೀ ಇಷ್ಟು ಮಾತ್ರ ನಾನು ಅಪ್ಲೈ ಮಾಡೋಕ್ಕಾಗೋದು. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಟರ್ಸ್ ಯಾವ್ದು ಅಂದ್ರೆ ಆರ್ಟಿಸ್ಟಿಕ್ ಫಿಲ್ಟರು, ಬ್ಲರ್ ಫಿಲ್ಟರು, ಬ್ರಷ್ ಸ್ಟ್ರೋಕ್ ಫಿಲ್ಟರು, ಡಿಸಾರ್ಟ್ ಫಿಲ್ಟರು, ನಾಯ್ಸ್ ಫಿಲ್ಟರು, ಪಿಕ್ಸಲೇಟ್ ಫಿಲ್ಟರು, ರೆಂಡರ್ ಫಿಲ್ಟರು, ಶಾರ್ಪನ್ ಫಿಲ್ಟರು, ಸ್ಕೆಚ್ ಫಿಲ್ಟರು, ಸ್ಟೈಲೈಸ್ ಫಿಲ್ಟರು, ಟೆಕ್ಸ್ಚರ್ ಫಿಲ್ಟರು, ಬೇರೆ ಬೇರೆ ಫಿಲ್ಟರ್ಸ್ ಎಲ್ಲ ಇದೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಲೈಕ್ ಎಲ್ಲದಕ್ಕೂ ವರ್ಕ್ ಆಗಲ್ಲ. ಸೊ ಇದನ್ನ ಅಪ್ಲೈ ಮಾಡಿ ತೋರ್ಸೋದಕ್ಕೂ ಕಷ್ಟ ಆಗುತ್ತೆ. ಸೊ ಒಂದೊಂದು ಇಮೇಜ್ಗೆ ಒಂದೊಂದು ವರ್ಕ್ ಆಗುತ್ತೆ. ಸೊ ನೀವು ಬೇಸಿಕಲಿ ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ಹಂಗಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲ ಅಂದ್ರೆ ನಿಮ್ಗೆ 5 ಮಾರ್ಕ್ಸ್ ಲೈಕ್ ಯಾವ್ದಾದ್ರು 5 ಆರ್ಟಿಸ್ಟಿಕ್ ಫಿಲ್ಟರ್ ಹೇಳಿ ಅಂದ್ರೆ 5 ನೇಮ್ ಮಾಡೋದಕ್ಕೆ ನಿಮ್ ಕೈಲಿ ಆಗ್ಬೇಕು. ಓಕೆ, ಸೊ ಇಷ್ಟ್ರಲ್ಲಿ ಏನು ಡೌಟ್ ಇಲ್ಲ ಅನ್ಕೊಂತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ವಾಟ್ಸಪ್ ಮೆಸೇಜ್ ಅಲ್ಲಿ ನನಗೆ ನೀವು ಕೇಳ್ಬೋದು. ಇಲ್ಲಿಗೆ ಫೋಟೋಶಾಪ್ ಸೆಷನ್ ಮುಗೀತು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬಂದ್ಬಿಟ್ಟು ಬೇಸಿಕ್ಸ್ ಆಫ್ ಗ್ರಾಫಿಕ್ ಡಿಸೈನ್ ನೋಡೋಣ, ಅಂದ್ರೆ ಫಂಡಮೆಂಟಲ್ಸ್ ಪಾರ್ಟ್ ನೋಡೋಣ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕೋರಲ್ ಡ್ರಾನ ತಿಳ್ಕೊಳ್ಳೋಣ. ಓಕೆ, ಸೊ bye meet you all in my next video. bye meet you all in my next video. ಸೊ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ, ಪದೇ ವಿಡಿಯೋ ನೋಡಿ. ಸೊ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಕ್ವಿಜ್ನ ಅಟೆಂಡ್ ಮಾಡಿ, ಎಷ್ಟು ಆನ್ಸರ್ ಮಾಡೋಕ್ಕಾಗುತ್ತೆ ನೋಡಿ. ಸೊ ನೀವು ಲೆವೆಲ್ ಎಷ್ಟು ಇನ್ಕ್ರೀಸ್ ಆಯಿತು, ಸೊ ನೀವು ಏನು ಕಲ್ತ್ರಿ, ಇದರಿಂದ ಏನಾದರೂ ಯೂಸ್ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ